ಸಸ್ನೇಹ ವಂದನೆ. ರಾಷ್ಟ್ರಕವಿ, ಕವಿಕುಲಗುರು, ಮಹಾಕವಿ ವಾಲ್ಮೀಕಿಯ ಮಾನಸಪುತ್ರ ಎನ್ನಬಹುದಾದ ಕಾಳಿದಾಸನ ರಘುವಂಶ ಮಹಾಕಾವ್ಯದ 14ನೇ ಸರ್ಗದ ಜತುಗ್ರಹದಂತಿರುವಂತಹ ಜವನಿಕೆಯನ್ನು ಜಾರಿಸಿ ಕೇಳುವವರ ಜೀವವನ್ನು ಜಲ್ಲಿಯಂತೆ ಜಜ್ಜುವ ಮನೋವೇಧಕವಾದ ಸೀತಾ ಪರಿತ್ಯಾಗವನ್ನು ಈ ಬಾರಿಯ ಸರಣಿಯಲ್ಲಿ ಮೈಮೂಡಿಸಿ ನಮ್ಮನ್ನು ಕಾಳಿದಾಸನಿಗೆ ಋಣಿಯಾಗಿಸಿದೆ ಗಣೇಶರ ಬಾಗು ಬಳುಕಿನ ಭಾಷಾ ಭಾರತೀಯ ಭಾವಬೋಧಕವಾದ ಮೆಲುಕಿನ ಮನೆ ಮಾತು. ಈ ಮನೆ ಮಾತಿನ ಅನುಭವ ಬಹಳ ಆಗಿದೆ. ನಡೆದದ್ದು ಹೌದೋ ಅಲ್ಲೋ, ನಡೆಯದಿದ್ದಲ್ಲಿ ಇಂಥದ್ದು ನಡೆದರೆ ಚೆನ್ನ ಎನ್ನಿಸುವ ಹಿತವಾದ ಕಣ್ಣೀರಿಗೆ ಕಾವ್ಯದ ಕೊರೆ ಮೊಳೆಯನ್ನೊತ್ತುವ ಸೀತಾಪರಿತ್ಯಾಗವನ್ನು ಕಾಳಿದಾಸ ಕೈಬಿಡಲಿಲ್ಲ. ಜೊತೆಗೆ ಆತ ನಮ್ಮನ್ನೂ ಕೈಬಿಡಲಿಲ್ಲ. ಆ ಸಂದರ್ಭವನ್ನು ಆವೇಶಕ್ಕೆ ಒಳಗಾಗದೆ, ಆಗ್ರಹಕ್ಕೆ ಬಲಿಯಾಗದೆ, ಬೊಬ್ಬೆಗೆ ಬಾಯಾಗದೆ, ಅತಿ ಕರುಣೆಯ ಅಸಹ್ಯಕ್ಕೆ ಆಳಾಗದೆ ಅತ್ಯಂತ ಸಂಯಮದಿಂದ ಸಂಸಿದ್ಧಿಂ ನಿಯಮೈರಿವ, ಎಚ್ಚರದ ನಿಯಮದಿಂದ ಕಾವ್ಯಸಿದ್ಧಿಯನ್ನು ಪಡೆದ ಪಕ್ವತೆಯಿಂದ ಕಾಳಿದಾಸನು ಶಬ್ದದ ಚಾಣಕ್ಕೆ ಪ್ರತಿಭೆಯ ಉಳಿಯಿಂದ ಮೊಟಕಿದ್ದನ್ನು ಗಣೇಶರು ಪದ ಪದದಲ್ಲಿ ಪದರ ಪದರವಾಗಿ ಬಿಡಿಸಿ ತೋರಿಸಿ ನಮಗೂ ಕಾಳಿದಾಸ ಎಟಕಬಲ್ಲ ಅಂತ ಸಾಬೀತು ಮಾಡಿದ್ದಾರೆ. ಸಿನಿಮಾ, ನಾಟಕ, ಕಾದಂಬರಿಯಂತಹ ಮಾಧ್ಯಮದಲ್ಲಿ ಸೀತಾಪರಿತ್ಯಾಗದಂತಹ ಸನ್ನಿವೇಶ ಸೃಷ್ಟಿಯಾದರೆ ಕಾಳಿದಾಸನೇ ಹೇಳಿದಂತೆ ಎಣ್ಣೆಯ ಹುಂಡು ನೀರಿನ ಅಲೆಯಲ್ಲಿ ಹರಡುವಂತೆ ವಿಪತ್ಪರಿಣಾಮಗಳ ಪರಂಪರೆಯ ಜಂಝಾವಾತ ಹುಟ್ಟಿಸಿ ಕರುಳು ಹಿಂಡಿ ಕಣ್ಣೀರು ಪಂಪು ಮಾಡಿ ಖರ್ಚೀಪೂ ಸಾಲದೆ ಬೆಡ್ಶೀಟು ಒದ್ದೆಯಾಗುವಂತೆ ಕಾಂಬವರ ಭಾವಭೂಮಿಕೆಯನ್ನು ನಿರ್ದಯವಾಗಿ ಚಪಾತಿ ಹಿಟ್ಟಾಗಿ ನಾದಿ ಬಿಡುತ್ತಾರೆ. ಇದು ನಮ್ಮ ಅನುಭವತ್ತು. ಕಾವ್ಯಂ ಸತ್ವೇ ಪ್ರತಿಷ್ಠಿತಂ ಎಂಬುದಕ್ಕೆ ಹಿಂದಿಗೂ ಇಂದಿಗೂ ಮುಂದಿಗೂ ಕಾಳಿದಾಸನೊಬ್ಬನೇ ಅನುಸಾರ್ಯ ಪ್ರಮಾಣ ಪ್ರಜ್ಞೆ. ಗಣೇಶರು ಭವಭೂತಿಯ ಮೆಲೋಡ್ರಾಮಾದ ಹಜೆಯನ್ನು ವಜನಾಗಿಯೇ ವಿವರಿಸಿ ಕಾಳಿದಾಸನ ಔಚಿತ್ಯ ವಿಶೇಷವನ್ನು ಎತ್ತಿ ತೋರಿಸಿದ್ದಾರೆ. ಕಾಳಿದಾಸನಿಗಿರುವ ಪೂರ್ವ ಪರಂಪರೆಯ ಪ್ರಾಂಜಲತೆಯನ್ನು ಎಳೆ ಎಳೆಯಾಗಿ ಉಪನ್ಯಾಸದಲ್ಲಿ ವಿವರಿಸಿದ್ದಾರೆ. ಒಂದೊಂದು ಶಬ್ದವನ್ನು ಕವಿ ಹೇಗೆ ಸಹಸ್ರಾಕ್ಷನಾಗಿ ಅರೆದು ಒರೆದು ತೂಗಿ ತೇದು ಬಳಸುತ್ತಾನೆ ಎಂಬುದನ್ನು ಪ್ರತಿಶ್ಲೋಕದ ವಿವರಣದಲ್ಲೂ ಹೇಳಿದ್ದಾರೆ. ರಾಮ, ಸೀತೆ, ಲಕ್ಷ್ಮಣ ಎನ್ನುವ ವ್ಯಕ್ತಿನಾಮವನ್ನು ಯಾಕೆ ಉದ್ದೇಶಪೂರ್ವಕವಾಗಿ ಪ್ರಯೋಗಿಸದೆ ದಾಶರಥಿ, ಜಾನಕಿ, ಜಾನಿ, ಮೈಥಿಲಿ, ವೈದೇಹಿ, ಸುಮಿತ್ರಾನಂದನ, ಮೈಥಿಲೇಯರು ಅಂತ ಇಡುಕಿಸುತ್ತಾನೆ? ಅದರ ಧ್ವನಿಯು ತಾಗುವ ದೂರ ಎಷ್ಟು, ಹೊಮ್ಮಿಸುವ ಅರ್ಥ ತರಂಗ ಎಷ್ಟು ಬಲವತ್ತರವಾದದ್ದು ಎಂಬುದನ್ನು ಗಣೇಶರು ನಿಚ್ಚಂಪೊಸದಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ವರ್ಣನಾ ಚಪಲದ ಕವಿಗಳು ವಾಚಾಳರಾಗುವ, ಅಗ್ಗದ ಕರುಳು ರುಬ್ಬುವ ಸನ್ನಿವೇಶವನ್ನು ಕಾಳಿದಾಸ ಏನೂ ಹೇಳದೆ ಒಂದೇ ಶಬ್ದದಿಂದ ಓದುಗರ ಒಳಗಣ್ಣಿಗೆ, ಒಳ ಬಗೆಗೆ ಆ ದೃಶ್ಯದ ಭಾವತೀವ್ರತೆಯ ಆನುಭವಿಕ ಸ್ವಾತಂತ್ರ್ಯಕ್ಕೆ ಬಿಟ್ಟುಬಿಡುತ್ತಾನೆ ಎಂಬುದಕ್ಕೆ ಸೀತೆಗೆ ರಾಮನ ಆಜ್ಞಾಕಾಠಿನ್ಯವನ್ನು ತಿಳಿಸುವ ಲಕ್ಷ್ಮಣನ ಎದೆಗಡಲ ಹೊಯ್ಲೆ ಉದಾಹರಣೆ. ವ್ಯವಸ್ಥಾಪಿತವಾ ಕಥಂಚಿತ್ ಅಂತ ಕವಿ ಬಚಾವಾಗಿ ನಮ್ಮನ್ನು ಹಳ್ಳಕ್ಕೆ ತಳ್ಳುತ್ತಾನೆ. ಕಥಂಚಿತ್ ಶಬ್ದದ ಭಾವ ವಿಸ್ತರವೆಷ್ಟು? ಕೇಳುವವರ ಅನುಭವ ಸಾಂದ್ರತೆಯೇ ಅದಕ್ಕೆ ಅಳತೆ. ಗಣೇಶರು ಆಗಾಗ ನೆನಪಿಸಿದಂತೆ ಕಾಳಿದಾಸನಿಂದ ಕಲ್ಪನೆಯ ಕಾವನ್ನು ಪಡೆದು ಅಸಂಖ್ಯ ಕವಿಗಳು ಕಾವ್ಯವನ್ನು ಕಡೆದಿದ್ದಾರೆ. ನಮ್ಮ ಮುಂಗೋಳಿ ಮುದ್ದಣ ರಾಮಾಶ್ವಮೇಧದಲ್ಲಿ ಸೀತಾಪರಿತ್ಯಾಗವನ್ನು ಅದ್ದಿ ಅದ್ದಿ ಜಾಲಿಸಿ ಜಾಲಿಸಿ ಹಿಂಡಿ ಹಿಂಡಿ ಹರವಿಟ್ಟಿದ್ದಾನೆ. ತಾನು ಪರಿತ್ಯಕ್ತ ಎಂದು ಕೇಳಿದ ಮೇಲೆ ಪರಿಪರಿಯಾಗಿ ಸೀತೆ ಹಲುಬುತ್ತಾಳೆ. ಇಂತು ಬಣ್ಣಿಸಿ ಬಣ್ಣಿಸಿ ಮರುಮರುಗಿ ಲಕ್ಷ್ಮಣನೊಳ್ ಊರೊಳ್ ಮಾರಿಯಂದು ಮನೆ ಹೋರಿಯಂ ಮಾರುಗುಡುವರೆ, ಪಾಲ್ ಪುಳಿತುದೆಂದು ಆವಂ ಪೈವರೆ. ಹಾಲು ಹುಳಿಯಾಯಿತು ಅಂತ ದನವನ್ನು ಕಡ್ದಾಕ್ತಾರೆಯೇ. ಕುರುಂಬನ ಕುತ್ತಕ್ಕೆ ಕುರಿಯ ಪಿತ್ತಮೇ ಮರ್ದಾಯಿತು, ತುಂಬಿದ ಬಸರಿಯಲೇ ಎಂತೈ ಒಡಲ್ ವಿಡಿದಿರ್ಪೆಂ. ಆಹಾ, ಪೆಣ್ ಎನ್ನೊಂದು ಬಾಳ್ಕೆಯೇ, ಏಕೆ ನಿಷ್ಕಾರಣಂ ದೂರುವೆನೋ, ಏತರ್ಕ್ಕೆ ಬಾಯಾರಿ ಮರುಗುವೆನೋ. ಪೂರ್ವ ಜನ್ಮದೊಳಾವ ದಂಪತಿಗಳೊಳ್ ಭೇದ ಮಿಕ್ಕಿದೆನೋ, ಆವ ಹದಿಬದೆಯಂ ಪಡಿದೆನೋ. ಬೊಮ್ಮನ್ ಎನ್ನ ಪಣೆಯೊಳ್ ಬರೆದುದು ಅಂತುಟೈಸೆ. ಇಂತು ರಾಘವನ್ ಎನ್ನನ್ ಉಳಿದೊಡಂ ಆನ್ ಎಂತು ಆತ ನಡಿಯಂ ಬಿಡೆಂ.
ಆತನೇ ನನಗೆ ಗುರು, ಆತನೇ ನಾಥ, ಆತನೇ ಜೀವ, ಆತನೇ ಬಾಂಧವಂ. ರಾಘವನ ಶಾಸನಂ ನಾಡಂ ಸಮಂತು ಕಾಡಂ ಕೊರತೆಯಿಲ್ಲದಳಗುಮಂತೆ. ನಾಡಿನ ಹಾಗೆ ಕಾಡಲ್ಲೂ ಕೂಡ ಅವನ ಆಳ್ವಿಕೆ ಇದೆಯಲ್ಲವೇ. ಆ ನೋರ್ವಳ್ ಪೆರಳೆ ಎನ್ನ ಪೂರ್ವ ಸಂಚಿತದನಿ ಬಟ್ಟೆಯಾದುದಲ್ಲ. ಆತನೇ ಗೀಗುಂ ಕರುಣಾಸಾಗರನಂತೆ, ನಂಬಿದರಂ ಕಾವನೆಂಬ ಬಿರುದುಳ್ಳನಂತೆ, ಆತನ ಅಡಿಯೊಲ್ಮೆಯೊಂದಿರಲೈ. ಇಷ್ಟು ಹೇಳಿಸ್ತಾರೆ. ಈ ಸನ್ನಿವೇಶದಲ್ಲಿ ಸೀತೆ ಮೂರ್ಛೆಯಿಂದ ತಿಳಿದೆದ್ದಾಗ ಕಾಳಿದಾಸ ಹೇಳುವಂಥದ್ದನ್ನು ಗಣೇಶರು ತುಂಬ ಮನಮುಟ್ಟುವಂತೆ ಹೇಳಿದ್ದಾರೆ. ಮೋಹಾತ್ ಅಭೂತ್ ಕಷ್ಟತರಃ ಪ್ರಬೋಧ ಅನ್ನುವುದು ಕಾಳಿದಾಸನ ಕುಸರಿ ಕೆಲಸ. ಮೂರ್ಛೆ ಈ ಎಚ್ಚರಕ್ಕಿಂತ ಎಷ್ಟೋ ಮೇಲು ಅಂತ. ಹಾಗೆ ಸೀತೆಯು ಆರ್ಯೆ ಎಂದು ಹೇಳುವುದರ ಮೂಲಕ ಕಾಳಿದಾಸ ರಾಷ್ಟ್ರಕವಿಯಾಗುತ್ತಾನೆ. ಕಾಳಿದಾಸನ ದೃಷ್ಟಿ ಸೂಕ್ಷ್ಮವನ್ನು ಮಲ್ಲಿನಾಥನನ್ನು ಮುಂದಿಟ್ಟುಕೊಂಡು ಗಣೇಶರು ಪಾತಾಳ ಗರಡಿ ಇಳಿಸಿ ಹೊಕ್ಕಿರಿದು ನೋಡುತ್ತಾರೆ. ಜೊತೆಗೆ ತಮ್ಮ ವಿಶಾಲವಾದ ಕಾವ್ಯಾಭ್ಯಾಸದ ಮಂತ್ರಣವನ್ನು ಹದವಾಗಿ ಹಾಳತವಾಗಿ ಬೆಸೆದು ಕಾಳಿದಾಸ ಕಾವ್ಯಾಸ್ವಾದಕರಿಗೆ ಬೋನಸ್ಸಾಗಿ ಬಹುತೇಕ ತುಲನಾತ್ಮಕ ಕ್ಷಾಲನಾತ್ಮಕ ತೊಳೆದು ಹಾಕ್ತಾರೆ ಅಂತ ತುಲನಾತ್ಮಕ ಕ್ಷಾಲನಾತ್ಮಕ ಅಧ್ಯಯನದ ಫಲಿತವನ್ನು ನೀಡುತ್ತಾರೆ. ಡಾಕ್ಟರ್ ಗಣೇಶರ ಕಾವ್ಯ ಸಂಸ್ಥೆಯಲ್ಲಿ, ಸಂಸ್ಥೆ ಅಂದರೆ ಸಂತೆ ಅಂತ, ಕಾವ್ಯದ ಸಂತೆಯಲ್ಲಿ ನಿತ್ಯವೂ ಯುಗಾದಿ ಬಂಪರ್ ಆಫರ್ ಇರುತ್ತದೆ. ಒಂದು ವಸ್ತುವನ್ನು ಕೇಳಿದರೆ ಆ ಸ್ಟಾಲಿನಲ್ಲಿರುವ ಸ್ಟಾಲಿನ್ನೂ ಸೇರಿ ಎಲ್ಲ ಸರಕು ಉಚಿತ ಮುಫತ್ತಾಗಿ ತಗೊಳ್ಬಹುದು. ಇದಕ್ಕೆ ಉದಾಹರಣೆ ಪುರೂರವನಿಗೆ ಅರೆಗಳಿಗೆಯಲ್ಲಿ ಅಡರುವ ಮುಪ್ಪು, ಅನ್ನದಾನ ಮಾಡದೆ ಸತ್ತು ತನ್ನ ಹೆಣವನ್ನು ತಾನೇ ತಿನ್ನುವ ನೃಪಾಲ. ಇಂತಹ ಕಾಡುವ ಕಥೆಗಳು ಕಾಳಿದಾಸನದಲ್ಲ, ಕಾಲದಾಸರದ್ದು. ಆದರೆ ಇಲ್ಲಿ ಉಚಿತ ಸಮಯೋಚಿತ. ನಿಘಂಟನ್ನಿಟ್ಟುಕೊಂಡೋ ಮಲ್ಲಿನಾಥನನ್ನು ಅವಚಿಕೊಂಡೋ ಕಾಳಿದಾಸನ ಕೈ ಹಿಡಿದರೆ ಕಾಳಿದಾಸ ಗಣೇಶರು ತೆರೆದು ತೋರಿದಂತೆ ನಮ್ಮ ಕೈ ಹಿಡಿಯೋದಿಲ್ಲ. ವೈದುಷ್ಯದ ಜೊತೆಗೆ ಕಾಳಿದಾಸನಿಗಿರುವಂತೆ ಲೋಕಕಾರುಣ್ಯ, ಲೋಕಪರಿಶೀಲನಾ, ಶಾಸ್ತ್ರ ಸಂಪನ್ನತೆ, ಸನಾತನತೆಯ ಬಗ್ಗೆ ಅನನ್ಯ ಗೌರವ, ನಿತಾಂತ ನಿಷ್ಠೆ, ಪಾತ್ರಶಿಲ್ಪನದ ನಿರ್ಮಮತೆ, ಉಕ್ಕಳದ ದುಃಖವಿಲ್ಲದೆ ಉಕ್ಕುಕ್ಕಿ ಹರಿದು ಮರೆವ ಕಾವ್ಯ ಪ್ರತಿಭಾಧಾರೆ ಮೇಳೈಸಿದಾಗಲೇ ಕಾಳಿದಾಸನನ್ನು ಹೀಗೆ ಮುಟ್ಟಬಹುದು. ಅಂತಹ ವ್ಯಕ್ತಿ ನೋ ಡೌಟ್ ಶತಾವಧಾನಿ ಡಾಕ್ಟರ್ ಗಣೇಶ್ ಆಗಿರುತ್ತಾನೆ. ಕಾಳಿದಾಸನನ್ನು ಆತನ ಕಾವ್ಯ ಪಾತ್ರಗಳೊಂದಿಗೆ ಆಪ್ತವಾಗಿ ನಮ್ಮ ಅಂತರಂಗದ ಅಂಗಣದಲ್ಲಿ ಓಡಾಡಿಸಿ ಪರಿಚಯಿಸಿ ಕಾವ್ಯಪ್ರೀತಿಯನ್ನು ಪೆರ್ಚಿಸುತ್ತಿರುವ ಡಾಕ್ಟರ್ ಗಣೇಶರಿಗೆ ಪ್ರಾಂಜಲ ವಂದನೆ, ಅಭಿವಂದನೆ. ಆಯೋಜಿಸಿದ ಎಂ ನಾಗಭೂಷಣ್ ರಾವ್ ಅವರ ಸ್ಮರಣೆಯಲ್ಲಿ ಶ್ರೀಮತಿ ಎನ್ ನಂದಾಕಿನಿ ಅವರು ಪ್ರಾಯೋಜಿಸುವಂತಹ ಅವರ ಹೃದಯದ ಔದಾರ್ಯಕ್ಕೆ, ಕಾವ್ಯಪ್ರೀತಿಗೆ ಅನಂತ ಧನ್ಯವಾದಗಳು. ಕಾವ್ಯ ಸುಧೆಯನ್ನು ಸತ್ವವನ್ನು ಈಂಟುತ್ತಿರುವ ಸಹೃದಯರಾದ ತಮಗೆ ಅಭಿನಂದನೆ. ಈಗ ಉಪನ್ಯಾಸ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಘುವಂಶದ 6ನೆಯ ಕಂತಿನ ಕೊನೆಯ ದಿವಸಕ್ಕೆ ಬಂದಿದ್ದೇವೆ, 5ನೇ ದಿವಸಕ್ಕೆ. ನಿನ್ನೆ 15ನೆಯ ಸರ್ಗದ ಕಡೆಯಲ್ಲಿದ್ವಿ, ಅದು ಮುಂದುವರಿತಾ ಇದೆ. ರಾಮಾವತಾರದ ಕೊನೆಯ ದಿವಸಗಳಾಗ್ತಾ ಇವೆ. ಸೀತಾ ಭೂಪ್ರವೇಶವಾಯಿತು. ಮಿಕ್ಕ ತಮ್ಮಂದಿರ ಮಕ್ಕಳೆಲ್ಲರಿಗೂ ಕೂಡ ಅವರವರಿಗೆ ಅವರವ್ರದೇ ಆದಂಥ ಸಾಮ್ರಾಜ್ಯದ ವ್ಯವಸ್ಥೆ ಆಯಿತು. ಆಗ ಕಾಲಪುರುಷ ಪ್ರಬೋಧಕನಾಗಿ ಬರ್ತಾನೆ. ತುಂಬ ಅರ್ಥಪೂರ್ಣವಾದಂಥ ಶಕುನಪೂರ್ಣವಾದ ಸಂದರ್ಭ ಅದು. ಕಾಲ ಮುನಿವೇಷದಲ್ಲಿ ಬ್ರಾಹ್ಮಣ ವೇಷದಲ್ಲಿ ಬಂದ ಅಂತ ಕಾಳಿದಾಸ ಮುನಿವೇಷ ಅಂತಾನೆ, ವಾಲ್ಮೀಕಿಯಲ್ಲಿ ಬ್ರಾಹ್ಮಣ ಅಂತ. ಆತ ಬಂದು ವೈವಸ್ವತ ಹೇಳ್ತಾನೆ, ನನಗೆ ನಿನ್ನ ಜೊತೆಗೆ ಖಾಸಗಿಯಾಗಿ ಭೇಟಿಯಾಗಬೇಕು, ಆಗ ಯಾರಿಗೂ ಬೇರೆಯವರಿಗೆ ಪ್ರವೇಶಕ್ಕೆ ಅವಕಾಶ ಇರಬಾರದು ಅಂತ. ರಹಸ್ಸಂವಾದಿನೋ ಪಶ್ಯೇದ್ ಆವಾಂ ಯಸ್ತಂ ತ್ಯಜೇರಿತಿ. ಎಷ್ಟು ಚಿಕ್ಕದಾಗಿ ಕಥೆಯನ್ನು ಹೇಳ್ತಾನೆ ನೋಡಿ. ನಾವಿಬ್ಬರೂ ಗುಟ್ಟಾಗಿ ಮಾತಾಡಬೇಕು. ಯಸ್ತಂ ಪಶ್ಯೇತ್ ತ್ಯಜೇದಿತಿ. ಯಾರಿದನ್ನು ನೋಡ್ತಾನೋ ಅವನನ್ನು ದೂರ ಮಾಡಬೇಕು ನೀನು ಅಂತ. ಅಂದರೆ ದೊಡ್ಡ ಕಾವ್ಯವನ್ನು ಹೇಳೋದಕ್ಕೆ ಹೊರಟವನು, ಅನೇಕ ಘಟನೆಗಳನ್ನು ಹೇಳೋಕ್ಕೆ ಹೊರಟವನು ಕವಿ,
ಅಡಕವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ. ಹಿತಮಿತ ವಚನಂ ಪಂಪಂ ಅಂತ ಹೇಳ್ತಾರೆ. ಆ ಪಂಪನಿಗೆ ತುಂಬ ದೊಡ್ಡ ಆದರ್ಶವಾಗಿದ್ದವನು ಕಾಳಿದಾಸ. ಎಷ್ಟೋ ಅವನು ಪಡ್ಕೊಳಕ್ಕಾಯಿತು ಅನ್ನೋದು ಬೇರೆ ಮಾತು. ಪಂಪನ ಕೈಯಲ್ಲಿದ್ದಂಥ ಚೊಂಬೋ ಹಂಡೆಯೋ ಪಾತ್ರೆಯೋ ಅದು ಅಲ್ಪ ಮಾತ್ರದ್ದು. ಹಾಗಾಗಿ ಅವನಿಗೆ ಕೆಲವೊಂದು ಬಹಿರಂಗದ ವಿವರಗಳನ್ನು ಕಾಳಿದಾಸನಲ್ಲಿ ತಗೊಳಕ್ಕಾಯಿತು. ಆದರೆ ಸಮಗ್ರ ಕಾವ್ಯತತ್ವದ ಭಾರತೀಯ ಜೀವನ ಸೌಂದರ್ಯದ ಆ ಹದ ಹಾಳತಗಳನ್ನು ಪೂರ್ಣವಾಗಿ ತಗೊಳಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ, ಪಂಪನಿಗೆ ಜೈನ ಮತಾಭಿಮಾನ ಕರಡು ಕಟ್ಟಿ ಕೂತು ಬಿಟ್ಟಿತ್ತು. ಅವನು ತನ್ನ ಧ್ವರದಿಂದ ಧೂಮದಿಂದೆ ನಿಜ ಯಶಮಂ ಕರಿದು ಮಾಡಿದಂ ಅಂತ ತಮ್ಮ ಪೂರ್ವಜನಾದಂಥ ಮಾಧವ ಸ್ವಾಮಿಯಾಜಿ ಬಗ್ಗೆ ಹೇಳ್ತಾನೆ. ಅವನು ಹೋಮ ಮಾಡಿ ಯಜ್ಞಾದಿಗಳನ್ನು ಮಾಡಿ ಆ ಯಜ್ಞದ ಹೊಗೆಯಿಂದ ತನ್ನ ಕೀರ್ತಿಯನ್ನು ಕಪ್ಪು ಮಾಡ್ಕೊಂಡು ಬಿಟ್ಟ ಅಂತ. ಈ ಮಟ್ಟದ ಅಸಹನೆ ಇದ್ದ ಪಂಪ ಎಲ್ಲಿ ವಿಶ್ವತೋಮುಖವಾದ ಕವಿ ಆಗೋದಕ್ಕೆ ಸಾಧ್ಯ ಆಗುತ್ತದೆ? ನಿಜ, ಚಾಗದ ಭೋಗದ ಕರದ ಗೇಯದ ಗೊಟ್ಟೆಯ ಲಂಪಿ ನಿಂಪುಗಳಿಗಿರ್ಬೋದು, ಅಥವಾ ತೆಂಕಣ ಗಾಳಿ ಸೋಂಕಿದೋಣಮಿರ್ಬೋದು, ಈ ಥರದ 10 ಪದ್ಯಗಳನ್ನು ಪಂಚಾವಣೆ ಮಾಡಬಹುದು. ಅಷ್ಟು ಮಾಡಿದ್ರು ಪಂಪನಲ್ಲಿ ಬೆಳಗುವೆ ನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮಂ ಅಂತ ಅವನೇ ಡಿಕ್ಲೇರ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಇದು ಲೌಕಿಕ, ಇದು ಆಗಮಿಕ, ಇದು ಐಹಿಕ, ಅದು ಆಮುಷ್ಮಿಕ ಅಂತ. ಈ ಥರದ ಕಂಪಾರ್ಟ್ಮೆಂಟ್ಗಳನ್ನು ಕಾಳಿದಾಸ ಎಲ್ಲಿಯೂ ಮಾಡಿಕೊಂಡಿಲ್ಲ. ಅವನು ಮೇಘದೂತ ಮತ್ತು ಋತುಸಂಹಾರಗಳಿಂದ ರಘುವಂಶ ಶಾಕುಂತಲಾದಿಗಳವರೆಗೆ ಎಲ್ಲದರೊಳಗೂ ಕೂಡ ಜೀವನ ಪ್ರೀತಿಯನ್ನೇ ಇಟ್ಟುಕೊಂಡು ಬಂದಿದ್ದಾನೆ. ಅವನಲ್ಲಿ ದ್ವಂದ್ವ ಡೈಕಾಟಮಿ ಇಲ್ಲ. ಯಾರೊಬ್ಬರನ್ನು ಅಭೇದ ರೂಪವಾಗಿ ಅರ್ಚಿಸ್ತೀನಿ ಅಂತ ತನ್ನ ಪೋಷಕ ವರ್ಗವನ್ನು ಪ್ರೀಣನ ಮಾಡುವಂಥದ್ದೇನೂ ಇಲ್ಲ. ಈ ಕಾರಣದಿಂದ ಈ ಅಡಕವಾದ ಕಥೆ ಹೇಳುವಂಥ ಒಂದು ಗುಣವನ್ನು ಕಾಳಿದಾಸನಿಂದ ಗ್ರಹಿಸಿದ್ದಾನೆ. ತಿನ್ನಂ ಶ್ರೀಕಂಠಯ್ಯನವರು ಪಂಪ ಅನ್ನುವ ಪುಸ್ತಕದಲ್ಲಿ ಹೇಳ್ತಾರೆ, ಪಂಪ ಕನ್ನಡದ ಮಟ್ಟಿಗೆ ಕಾಳಿದಾಸ ಅಂತ. ಹಾಗೆ ಹೇಳಿದ ತಕ್ಷಣವೇ ಕನ್ನಡಕ್ಕೂ ಸಂಸ್ಕೃತಕ್ಕೂ ಅದೇ ವ್ಯತ್ಯಾಸ ಅಂತಲೂ ಹೇಳಿಬಿಡಬೇಕಾಗುತ್ತದೆ. ಬಹಳ ಕಠೋರ ಅನ್ನಿಸ್ಬೋದು, ಏನು ಮಾಡೋದು, ಸತ್ಯ ಯಾವತ್ತೂ ಹಾಗೇ ಇರುತ್ತೆ. ಇರಲಿ. ಒಮ್ಮೆ ಹಾಮಾನಾಯಕರ ಹತ್ರ DVG ಹೇಳಿದ್ರಂತೆ, ಏನಪ್ಪ ನಿಮ್ಮ ಕನ್ನಡದ ಕವಿಗಳಲ್ಲಿ ಸಿಗುವಂಥ ರಸಾಸ್ವಾದ ಶೇಕ್ಸ್ಪಿಯರ್ನಲ್ಲಿ ಸಿಗೋ ಮಟ್ಟದ ಸಿಗುತ್ತ್ಯಾ ಅಂತ ಕೇಳಿದ್ರಂತೆ. ನನಗೆ ಈ ಮಾತನ್ನು ಹಾಮಾನಾಯಕರು ನೇರವಾಗಿಯೂ ಹೇಳಿದರು, ಅವರ ಬರವಣಿಗೆಯಲ್ಲೂ ಒಂದು ಕಡೆ ಮಾಡಿದ್ದಾರೆ. ಹಾಮಾನಾಯಕರು ಅದನ್ನು ಒಪ್ಪಿಕೊಂಡಿದ್ದರು. ದೊಡ್ಡ ಕನ್ನಡದ ಸಮರ್ಥಕರಾದಂಥವರು, ಕನ್ನಡದ ದೊಡ್ಡ ಕಾರ್ಯಕರ್ತರು ಹಾಮಾನಾಯಕರು. ಆದರೆ ಸತ್ಯ ಎಲ್ಲದಕ್ಕಿಂತ ದೊಡ್ಡದು, ಸಂಸ್ಕೃತಕ್ಕಿಂತ ದೊಡ್ಡದು, ಕನ್ನಡಕ್ಕಿಂತ ದೊಡ್ಡದು, ಜಗತ್ತಿಗಿಂತ ದೊಡ್ಡದು. ಸತ್ಯೇನೊತ್ತಭಿತ ಭೂಮಿ ಅಂತಲೇ ವೇದ ಹೇಳ್ತಕ್ಕಂಥ ಮಾತು. ಇರಲಿ. ಇಷ್ಟು ಚೆನ್ನಾಗಿ ಅಡಕವಾಗಿ ಕಥೆಯನ್ನು ಹೇಳ್ತಾನೆ ಕ್ಷೇಮೇಂದ್ರ. ತನ್ನ ಕವಿಕಂಠಾಭರಣದಲ್ಲಿ ಕವಿಗಿರಬೇಕಾದ ಗುಣಗಳು ವ್ಯಾಸ ಸಮಾಸ ಶಕ್ತಿ ಅಂತಾನೆ. ವ್ಯಾಸ ಅಂದರೆ ಒಂದು ವಸ್ತುವನ್ನು, ಒಂದು ಘಟನೆಯನ್ನು ವಿಸ್ತರಿಸಿ ಬರೆಯುವಂಥ ಶಕ್ತಿ. ಸಮಾಸ ಅಂದರೆ ಅಡಕ ಮಾಡಿ ಸಂಕ್ಷೇಪಿಸಿ ಹೇಳುವಂಥ ಶಕ್ತಿ. ಇದನ್ನು ಅಭ್ಯಾಸ ಮಾಡಿ ಪಡ್ಕೊಳ್ಬೇಕು. ನವ್ಯ ಕವಿಬ್ರುವರಿಗೆ ಅವೆಲ್ಲ ಗೊತ್ತಾಗುವಂಥದ್ದಲ್ಲ. ಒಂದು ಕಥೆಯನ್ನು ಅಥವಾ ಒಂದು ಕಲ್ಪನೆಯನ್ನು ಒಂದು ಅನುಷ್ಠುಪ್ ಛಂದಸ್ನಲ್ಲಿ ಹಾಕು, ಇನ್ನೊಂದನ್ನು ವಾರ್ಧಕ ಷಟ್ಪದಿಯಲ್ಲಿ ಹಾಕು ಅಂದರೆ ಅವನಿಗೆ ಆವಾಗ ಗೊತ್ತಾಗುತ್ತೆ ಪದಗಳ ಆಯ್ಕೆ ಯಾವ ಥರ ಇರಬೇಕು ಅಂತ. ಅಥವಾ ಒಂದು ಅನುಷ್ಠುಪ್ ಛಂದಸ್ನಲ್ಲಿರೋ ಶ್ಲೋಕವನ್ನು ನೀನು ಸೃಗ್ಧರಾ ಛಂದಸ್ಸಿಗೆ ಬೆಳೆಸು, ಅಥವಾ ಒಂದು ಸೃಗ್ಧರಾ ಛಂದಸ್ನಲ್ಲಿರ್ತಕ್ಕಂಥ ಪದ್ಯವನ್ನು ಒಂದು ಆರ್ಯ ಛಂದಸ್ಸಿಗೆ ಇಳಿಸು, ಒಂದು ಸೀಸ ಪದ್ಯದಲ್ಲಿರ್ತಕ್ಕಂಥ ವಿವರವನ್ನೆಲ್ಲ ಒಂದು ಕಂದ ಪದ್ಯಕ್ಕೆ ತಂದು ಕುಕ್ಕು, ಒಂದು ಕಂದ ಪದ್ಯದಲ್ಲಿರ್ತಕ್ಕಂಥದ್ದನ್ನೆಲ್ಲ ಒಂದು 20 ಪಂಕ್ತಿಗಳ ರಗಳೆಯಾಗಿ ನೀನು ಹಿಕ್ಕು ಅಂತಂದಾಗ ಏನು ಮಾಡಿತಾನೆ, ಏನು ಮಾಡಿಯಾನು, ಬಿಕ್ಕಬೇಕಷ್ಟೇ. ಅಂದರೆ ಇವು ಅಭ್ಯಾಸದಲ್ಲಿ ಕವಿಗೆ ಬೇಕಾದಂಥದ್ದು, ಮಾಡಿಕೊಳ್ಳಬೇಕಾದದ್ದು. ಸಂದರ್ಭೋಚಿತವಾಗಿ ಆ ಕಾಲಪುರುಷ ಬಂದದ್ದನ್ನು ಅಷ್ಟು ಚೆನ್ನಾಗಿ ಯಾವ ಅಲಂಕಾರವೂ ಇಲ್ಲದೆ ಕಾಲ ಅಲಂಕಾರ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಬರೋದಿಲ್ಲ. ಥಟ್ಟನೆ ಬಾಗಿಲು ತಟ್ಟುತ್ತದೆ, ತೆಗೆಯೋಕ್ಕೆ ಮುನ್ನವೇ ನುಗ್ಗಿರುತ್ತದೆ. ಬಾಗಿಲು ತೆಗೆಯೋವರೆಗೂ ಕೂಡ ಅದು ಕಾಯೋದಿಲ್ಲ. ಕಾಲ ಕೇಳುತ್ತಂತೆ. ಬಂದ ತಕ್ಷಣ ಮನುಷ್ಯ ಬಂದಿದ್ದೇನೆ ಬಾ ಅಂತ, ಅಯ್ಯೋ ನೀನು ನನಗೆ ಸೂಚನೆ ಕೊಡದೆ ಬಂದುಬಿಟ್ಟಿಯಲ್ಲ, ಪ್ರೇಯರ್ ನೋಟಿಸ್ ಇಲ್ಲದೆ ಯಾವ ವಿಸಿಟರೂ ಬರಬಾರ್ದಲ್ವ ಅಂತ. ಇದು ಯಾಕೆ ಹಾಗಂತೀಯ? ನಿನಗೆ 30ಕ್ಕೇ ಮುಂದಲೇ ಹಿಂದೆ ಹೋಗುವಂಥದ್ದನ್ನು ಮಾಡಿದಾಗ ಅದು ಒಂದು ಮೆಸೇಜ್ ಆಗಿರಲಿಲ್ವ? 35, 36ಕ್ಕೆ ಕಿವಿಯ ಮೇಲೆ ಸ್ವಲ್ಪ ನೆರೆಗೂದಲು ಬಂದಾಗ ಅದು ಇನ್ನೊಂದು ಮೆಸೇಜ್ ಕಳಿಸಿರಲಿಲ್ವ SMS ಅಲ್ಲಿ? ಆಮೇಲೆ ಒಂದು ಸ್ವಲ್ಪ ದಿವಸಗಳಾದ ಮೇಲಿಂದ ಕೆಳಗೆ ಬರ್ತಾ ಗಡ್ಡ ಬಿಳಿಯಾಗ್ತಾ ಬಂದದ್ದು ಅದು ಕಾಣಿಸ್ಲಿಲ್ವಾ? ಮೀಸೆ ಹಣ್ಣಾಗೋದು ಗೊತ್ತಾಗಲಿಲ್ವಾ? ಕೊರಳಿನ ಕೆಳಗಿನ ಚರ್ಮ ಸುಕ್ಕುಗಟ್ಟುವಂಥದ್ದು ಗೊತ್ತಾಗಲಿಲ್ವಾ?
ಇನ್ನು ಸ್ವಲ್ಪ ಮೇಲೆ ಕಿವಿ ಒಂದಾಗೋದು, ಇನ್ನು ಸ್ವಲ್ಪ ಪಕ್ಕದಲ್ಲಿ ಕಣ್ಣು ಮಂಜಾಗುವಂಥದ್ದು. 40ಕ್ಕೆ ಸರಿಯಾಗಿ ಕನ್ನಡಕ ಬಂದೇ ಬರುತ್ತದೆ ಚಾಲೀಸ್. ನನಗೆ 40ನೇ ವರ್ಷದ ಬರ್ತ್ಡೇ ಗಿಫ್ಟ್ ಕನ್ನಡಕ ಕರೆಕ್ಟಾಗಿ ಆಗಲೇ ಬಂದದ್ದು. ಆಮೇಲೆ ಹಲ್ಲು, ಬೆನ್ನು, ಒಂದೇ ಎರಡೇ, ಹೀಗೆ 20-30 ಬಗೆಯಲ್ಲಿ ಸಂದೇಶವನ್ನು 25-30 ವರ್ಷಗಳಿಂದ ಕೊಡ್ತಾ ಇದ್ದರು. ನೀನು ಕೇಳದೇ ಇದ್ದರೆ, ಓದಿಕೊಳ್ಳದೇ ಇದ್ದರೆ ಯಾರದು ತಪ್ಪು ಅನ್ನಬೇಕು. ಇಗ್ನೊರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತನ್ನುವಂಥದ್ದು ಕಾನೂನು. ಆ ರೀತಿಯಲ್ಲಿ ಕಾಲಪುರುಷ ಬಂದದ್ದನ್ನು ಅವನ ಕಟ್ಟಲೆಯನ್ನು ಕೂಡ 16 ಅಕ್ಷರದಲ್ಲಿ ಹೇಳಿಬಿಡ್ತಾನೆ. ಆಯಿತು ಅಂತ ರಾಮ ಒಪ್ಪಿಕೊಂಡು ಅವನಿಗೆ ಇಂಟರ್ವ್ಯೂ ಕೊಡ್ತಾನೆ. ಆಚಕ್ಯವು ದಿವ ಮಧ್ಯಾಸ್ವ ಶಾಸನಾತ್ ಪರಮೇಷ್ಠಿನಃ. ಬ್ರಹ್ಮ ಸೃಷ್ಟಿಕರ್ತನ ಮಾತಿನಂತೆ ಬಂದಿದ್ದೀನಿ ಅಂತ, ಸಾವಿನ ದೇವರು ಸೃಷ್ಟಿಯ ದೇವರ ಮಾತಿನಂತೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇವೆಲ್ಲೆಲ್ಲ ಆ ಐರನಿಯನ್ನು, ವಿಸಂವಾದಿಯ ಸ್ವಾರಸ್ಯವನ್ನು ತಂದು ಕೊಡ್ತಾನಲ್ಲ. ಇದು ವಿವಾದಿ ರಾಗಗಳನ್ನು ಯಾರು ಆಸ್ವಾದಿಸಬಲ್ಲರೋ ಅವರಿಗೆ ತುಂಬ ಚೆನ್ನಾಗಿ ಗೋಚರವಾಗುವಂಥದ್ದು. ಒಂದು ವಾಗಧೀಶ್ವರಿಯೋ, ಒಂದು ನಾಟವನ್ನೋ, ಒಂದು ಕನಕಾಂಗಿಯನ್ನೋ, ಒಂದು ರಸಿಕಪ್ರಿಯವನ್ನೋ ಕೇಳಿ ಮನಸ್ಸಿಗೆ ಅದೂ ಸವಿ ಅಂತ ಅನ್ನಿಸಬೇಕಾಗುತ್ತದೆ. ಆಗ ಗೊತ್ತಾಗುವಂಥದ್ದು ವಿದ್ವಾನಪಿ ತಯೋರ್ದ್ವಾಸ್ತಃ ಸಮಯಂ ಲಕ್ಷ್ಮಣೋಭಿನತ್ ಭೀತೋ ದುರ್ವಾಸಸ ಶಾಪಾದ ರಾಮ ಸಂದರ್ಶನಾರ್ಥಿನ. ಒಂದೇ ವಾಕ್ಯದಲ್ಲಿ ಇಡೀ ದುರ್ವಾಸ ಪ್ರಕರಣವನ್ನು ತಂದಿಟ್ಟಿದ್ದಾನೆ. ವಿದ್ವಾನಪಿ ತಯೋರ್ದ್ವಾಸ್ತಃ, ಅವರ ಬಾಗಲತ್ರ ಕೂತಂಥವನು ಪ್ರಾಜ್ಞನಾಗಿದ್ದರು ಲಕ್ಷ್ಮಣ. ಅಭಿನತ್ ಸಮಯಂ ಅಂದರೆ ಸಮಯ ಅನ್ನೋದಕ್ಕೆ ನೋಡಿ ಇಲ್ಲಿ ಎರಡರ್ಥ. ಆ ಒಂದು ಅಗ್ರಿಮೆಂಟ್, ಕಾಲಪುರುಷ ರಾಮನ ಹತ್ರ ಮಾಡಿಸಿಕೊಂಡ ಕಮಿಟ್ಮೆಂಟು. ಇನ್ನೊಂದು ಸಮಯ ಅಂದರೆ ಆ ಕಾಲ, ಅವನಿಗೆ ಕೊಟ್ಟ ಅಪಾಯಿಂಟ್ಮೆಂಟ್ನ ಕಾಲವನ್ನು ಮುರಿದ ಅಂತ. ಒಂದು ಶಬ್ದಕ್ಕಿರುವ ಅನೇಕ ಅರ್ಥಗಳನ್ನು ತೆಗೆದುಕೊಂಡು ಕಾಲ ಬಂದಾಗ ಸಮಯವನ್ನು ಲಕ್ಷ್ಮಣ ಮುರಿದ. ತನಗೇ ಕಾಲ ಬಂತು, ಪಾಪ ಕೊನೆಗಾಲ ಬಂತು ಅವನಿಗೆ. ದುರ್ವಾಸನ ಶಾಪ. ದುರ್ವಾಸ ಆಗಲೇ ರಾಮನ ನೋಡಬೇಕು ಅಂತ. ಈಗ ಆಗೋಲ್ಲ, ರಾಮ ಯಾವುದೋ ಅತ್ಯವಸರವಾದ ಸಮಾಲೋಚನೆಯಲ್ಲಿದ್ದಾನೆ ಅಂದರೆ, ಈಗ ರಾಮ ಕಾಣಿಸದೇ ಇದ್ದರೆ ನಿಮ್ಮ ವಂಶವೇ ನಾಶ ಆಗುವ ಶಾಪ ಕೊಡ್ತೀನಿ ಅಂತಂದ. ರಾಮಾಯಣದಲ್ಲಿ ಅದು ವಿಸ್ತಾರವಾಗಿ ಬರ್ತದೆ, ಇಲ್ಲಿ ಬೇಕಿಲ್ಲ ಅದು. ತತ್ಕ್ಷಣವೇ ಮುರಿದ. ಹಾಗೆ ಏನಾಯಿತು? ಪರಿತ್ಯಾಗ ಮಾಡಬೇಕು ಅಂತ ಹೇಳಿದ್ನಲ್ಲ, ಮತ್ತೆ ಪುನರುಕ್ತಿ ಮಾಡೋಲ್ಲ ಕವಿ. ಮಾಡೇ ಬಿಟ್ಟ ರಾಮ ಅಂತ ಲಕ್ಷ್ಮಣ ಮಾಡಿದ ಕೆಲಸವನ್ನು ಹೇಳ್ತಾನೆ. ಯಾಕೆಂದರೆ ಮತ್ತೆ ಮತ್ತೆ ಪುನರುಕ್ತಿ ಮಾಡಬೇಕಾದಂಥ ಸಂದರ್ಭ ಇಲ್ಲ. ನಮ್ಮ ಯಕ್ಷಗಾನಗಳಲ್ಲಿ ಎಷ್ಟೋ ಸರ್ತಿ ಒಂದೊಂದು ಪಾತ್ರವೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಬರುತ್ತದೆ. ಸುಮ್ಮನೆ ರಂಗದಲ್ಲಿ ಇದ್ದಂಥ ಜನತೆಗೆ ಗೊತ್ತಾಗಲಿ ಅಂತ ಎಷ್ಟು ಬಾರಿ ಗೊತ್ತಾಗುವಂಥದ್ದು. ಅದಕ್ಕೆ ಬೇರೊಂದು ತಂತ್ರ ಬಳಸಿಕೊಳ್ಳಬೇಕು, ಮತ್ತೊಂದು ರೀತಿಯಲ್ಲಿ ಮಾಡಬೇಕು. ಆ ಒಂದು ಪಾತ್ರೋಚಿತ್ಯವಾದ ರೀತಿಯಲ್ಲಿ, ಸಂದರ್ಭೋಚಿತ್ಯವಾದ ರೀತಿಯಲ್ಲಿ ಮಾಡೋದಕ್ಕೆ ಗೊತ್ತಿಲ್ಲದೆ ಇದ್ದರೆ ಕಷ್ಟ ಆಗುತ್ತದೆ. ಇಲ್ಲಿ ನೋಡಿ, ಭೀತೋ ದುರ್ವಾಸಸ ಶಾಪಾತ್ ರಾಮ ಸಂದರ್ಶನಾರ್ಥಿನಃ ಅಷ್ಟೇ ಹೇಳಿಬಿಟ್ಟ. ಲಕ್ಷ್ಮಣ ಸಮಯ ಅಭಿನತ್ ಸಗತ್ವಾ ಸರಯೂ ತೀರಂ ದೇಹತ್ಯಾಗೇನ ಯೋಗವಿತ್ ಚಕಾರ ವಿತತಾಂ ಭ್ರಾತು ಪ್ರತಿಜ್ಞಾಂ ಪೂರ್ವಜನ್ಮನಃ. ಅವನು ಸರಯೂ ನದಿ ತೀರಕ್ಕೆ ಹೋಗಿ ಯೋಗ ಮಾರ್ಗದಿಂದ ತನ್ನ ಪ್ರಾಣವನ್ನು ಬಿಟ್ಟು ತನ್ನ ಸಹೋದರನ ಪ್ರತಿಜ್ಞೆಯನ್ನು ಅವಿತಥವಾಗಿ ಮಾಡಿದ ಅಂತ. ಅಣ್ಣನ ಪ್ರತಿಜ್ಞೆ ನಡೆಯುವಂತೆ ತಮ್ಮ ಮಾಡಿಕೊಂಡ. ರಾಮ ಪ್ರಜೆಗಳಿಗೆ ಕೊಟ್ಟ ಗೌರವವನ್ನು ಉಳಿಸಿಕೊಡಬೇಕು ಅಂತ ಸೀತೆ ಇಲ್ಲವಾದಳು. ಕಾಲನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಡಬೇಕು ಅಂತ ಲಕ್ಷ್ಮಣ ಕಾಲವಶನಾದ. ಅಂದರೆ ರಾಮನ ರಾಮತ್ವವನ್ನು ಕಾಪಾಡಬೇಕು ಅಂತ ಎಷ್ಟು ಜನ ಹೆಣಗುತ್ತಾ ಇದ್ದಾರೆ. ಕವಿ ತೋರಿಸ್ತಾನೆ, ಇಂಥ ಒಳ್ಳೆ ಬಂಧುಗಳಿಲ್ಲದೆ ಇದ್ದರೆ ರಾಮನಿಗೆ ರಾಮನಾಗೋಕ್ಕಾಗ್ತಾ ಇತ್ತ, ಅಥವಾ ಇಂಥ ಒಳ್ಳೆ ಬಂಧುಗಳು ಆದದ್ದಾದರೂ ರಾಮನ ಗುಣದಿಂದ ತಾನೆ. ಹೀಗೆ ಪರಸ್ಪರವಾಗಿ ವ್ಯಕ್ತಿ ಪ್ರಾಶಸ್ತ್ಯ, ವ್ಯಕ್ತಿ ಪ್ರಾಚುರ್ಯ, ವ್ಯಕ್ತಿ ಮಾಧುರ್ಯ, ಮಾಹಾತ್ಮ್ಯಗಳು ಎಂಥವು ಅನ್ನೋದನ್ನು ಕವಿ ಹೇಳ್ತಾನೆ. ಲಕ್ಷ್ಮಣ ರಾಮನನ್ನು ಬಿಟ್ಟೇ ಇಲ್ಲ. ಮೂಲದಲ್ಲಿ ಬರುತ್ತದೆ ರಾಮಾಯಣದಲ್ಲಿ, ಪರಿತ್ಯಾಗ ಅಂತಂದರೆ ಸಾಕು, ವಧೆ ಮಾಡಬೇಕಾಗಿಲ್ಲ. ಯಾಕೆಂದರೆ ತುಂಬ ಆತ್ಮೀಯರಿಗೆ, ರಕ್ತ ಸಂಬಂಧಿಗಳಿಗೆ ವಧೆ ಕೂಡದು ಅಂತ. ಆದರೆ ಬಿಟ್ಟೆ ಅಂತ ಹೇಳೋದೇನೆ ಬೇಕಿಲ್ಲ, ತಾನು ಬದುಕುವುದೇ ಇಲ್ಲ ಅಂತ ಪ್ರಾಣವನ್ನೇ ಬಿಟ್ಟೆ ಅಂತ ಲಕ್ಷ್ಮಣ ದೇಹತ್ಯಾಗ ಮಾಡ್ತಾನೆ. ತಸ್ಮಿನ್ ಆತ್ಮಚತುರ್ಭಾಗೆ ಪ್ರಾಂಗಾಕಮ ಮಧ್ಯ ಅಕ್ಷರ ಏನು ತೊಂದರೆ ಆಗ್ತಾ ಇದೆ. ತಸ್ಮಿನ್ ಆತ್ಮಚತುರ್ಭಾಗೆ ಪ್ರಾಜ್ಞಾಕಮಧಿತಸ್ತುಷಿ ಪ್ರಾಜ್ಞಾಕಮಧಿತಸ್ತುಷಿ ರಾಘವ ಶಿಥಿಲಂ ತಸ್ಥೌ ಭುವಿ ಧರ್ಮಸ್ತ್ರಿಪಾದಿವ. 4 ಜನ ಅಣ್ಣ ತಮ್ಮಂದರು, ಅವರಲ್ಲಿ ಒಬ್ಬ ಇಲ್ಲವಾದ.
ಧರ್ಮಕ್ಕೆ ಒಂದು ಕಾಲು ತಪ್ಪಿದಂತೆ ಆಯಿತು ರಾಮನಿಗೆ ಅಂತ. ತ್ರಿಪಾತ್ ಧರ್ಮದಂತೆ ಆದ ಅಂತ. ಅದು ತ್ರೇತಾಯುಗದ ಲಕ್ಷಣವೂ ಹೌದು. ರಾಮ ಕೃತಯುಗವನ್ನು ತ್ರೇತಾಯುಗದಲ್ಲಿ ಮಾಡೋಕ್ಕೆ ಹೊರಟ. ಈಗ ಲಕ್ಷ್ಮಣ ಇಲ್ಲ, ಹಾಗಾಗಿ ಧರ್ಮ 3 ಕಾಲಿಂದ ನಡೆಯುವಂಥ ತ್ರೇತಾಯುಗದ ಸ್ಥಿತಿ. ಮುಗ್ಗಾಲಿಯ ಧರ್ಮ ನಿಲ್ಲೋದಕ್ಕೆ ಕಷ್ಟ. ಅದರಿಂದ ಆ ಹೋಲಿಕೆಯನ್ನೆಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಕವಿ. ರಾಘವ ಶಿಥಿಲಂ ತಸ್ತವು, ರಾಮನಿಗೆ ನಿಲ್ಲೋಕ್ಕಾಗಲಿಲ್ಲ, ಯಾಕೆಂದರೆ ತ್ರಿಪಾದಿ ಧರ್ಮದಂತೆ ಆದ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಈ ಮೂಲಕವಾಗಿ ಲಕ್ಷ್ಮಣನ ಮೇಲೆ ಅವನಿಗಿದ್ದಂಥ ಭರವಸೆ, ಅವನು ಎಷ್ಟು ನಚ್ಚಿಕೊಂಡಿದ್ದ ಪ್ರೀತಿ ವಿಶ್ವಾಸಗಳಿತ್ತು ಅನ್ನೋದೆಲ್ಲವನ್ನ ಕವಿ ಧ್ವನಿಸ್ತಾ ಇದ್ದಾನೆ. ಆಗಲೇ ಸನ್ನಿವೇಶ್ಯ ಕುಶಾವತ್ಯಾಂ ರಿಪುನಾಗಾಂಕುಶಂ ಕುಶಂ ಶರಾವತ್ಯಾಂ ಸತಾಂ ಸೂಕ್ತೈ ಜನಿತಾಶ್ರುಲವಂ ಲವಂ. ಇಲ್ಲಿ ನೋಡಿ ಯಮಕಾಲಂಕಾರವನ್ನು ಮಾಡಿದ್ದಾನೆ. ಯಾವ ರೀತಿಯಾಗಿ ಇಬ್ಬರು ಮಕ್ಕಳಿಗೂ ಬೇರೆ ಬೇರೆ ರಾಜ್ಯ ಕೊಟ್ಟ ಅಂತ ಹೇಳ್ತಾ ಇದ್ದಾನೆ. ಕುಶಾವತಿಯಲ್ಲಿ ರಿಪುನಾಗಾಂಕುಶ, ರಿಪು ಮತ್ತೇಭಗಳಿಗೆ ಅಂಕುಶವಾಗಿರುವಂಥ ಕುಶನನ್ನು ಇಟ್ಟ. ಶರಾವತಿಯಲ್ಲಿ ಸೂಕ್ತಿ ಜನಿತ ಅಶ್ರುಲವಂ, ಕಾವ್ಯ ಕೇಳಿದರೆ, ಒಳ್ಳೆಯ ಕಾವ್ಯ ಕೇಳಿದರೆ ಕಣ್ಣೀರಿಡತಕ್ಕಂಥ ಲವನನ್ನು ಅಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ. ಉದಕ್ ಪ್ರತಸ್ಥೆ ಸ್ಥಿರತೀಹಿ ಸಾನುಜೋಗ್ನಿ ಪುರಸ್ಸರ ಅನ್ವಿತಃ ಪತಿವಾತ್ಸಲ್ಯಾತ್ ಗೃಹವರ್ಜಮಯೋಧ್ಯಯ. ಇನ್ನು ಅವನು ಉಳಿದ ಇಬ್ಬರು ತಮ್ಮಂದಿರ ಜೊತೆಗೆ ಭರತ ಮತ್ತು ಶತ್ರುಘ್ನರ ಜೊತೆಗೆ ಮಹಾಪ್ರಾಸ್ಥಾನಿಕನಾದ. ಮಹಾಪ್ರಸ್ಥಾನ ಒಂದು ಭವ್ಯವಾದ ಕಾರ್ಯಕ್ರಮ. ಸೆಲೆಬ್ರೇಟಿಂಗ್ ಡೆತ್ ಅಂತೀವಲ್ಲ, ಅದರ ಸರ್ವೋತ್ಕೃಷ್ಟವಾದ ವಿಧಾನವನ್ನು ಮಹಾಪ್ರಸ್ಥಾನದಲ್ಲಿ ಕಾಣ್ತೀವಿ. ಆತ್ಮಶ್ರಾದ್ದ, ವಿರಜಹೋಮ ಎಲ್ಲವನ್ನ ಮಾಡಿಕೊಂಡು ಕಡೆಯಲ್ಲಿ ತಾನು ಉತ್ತರ ದಿಕ್ಕಿನಲ್ಲಿ ಕೈಯೆತ್ತಿಕೊಂಡು ಪ್ರವೇಶ ಮಾಡಬೇಕು. ನಡೀತಾ ಹೋಗಬೇಕು. ಬೆಟ್ಟ, ಗುಡ್ಡ, ನೀರು, ಬೆಂಕಿ ಯಾವುದು ಬಂದರೂ ಅದಕ್ಕೆ ಅಂಜದೆ ಹೋಗಬೇಕು. ಅಲ್ಲಿಯೇ ಅವನು ದೇಹದ ಕೊನೆಯನ್ನು ಕಾಣಬೇಕು ಅಂತ. ರಾಮ ಹೀಗೆ ಇಬ್ಬರು ತಮ್ಮಂದಿರ ಜೊತೆಗೆ ಹೊರಟ. ಕಾಳಿದಾಸನ ಧರ್ಮ ಸೂಕ್ಷ್ಮತೆಯೇ ಧರ್ಮ ಸೂಕ್ಷ್ಮತೆ. ಅಗ್ನಿ ಪುರಸ್ಸರ ಅಂತ ಹೇಳ್ತಾ ಇದ್ದಾನೆ. ಅಗ್ನಿಗಳನ್ನು ಮುಂದೆ ಇಟ್ಟುಕೊಂಡು ಹೊರಟ ಅಂತ. ರಾಮನಿಗೀಗ ಸೀತೆ ಇಲ್ಲವಲ್ಲ, ಇನ್ನು ಹೇಗೆ ತ್ರೇತಾಗ್ನಿಗಳು ಅನ್ನುವ ಪ್ರಶ್ನೆ ಬರುತ್ತದೆ. ಗೃಹ್ಯಾಗ್ನಿಯನ್ನು, ತ್ರೇತಾಗ್ನಿಯನ್ನು ಹೇಗೆ ಉಪಾಸನೆ ಮಾಡ್ತಾನೆ ಅಂತ. ಸೀತೆ ಸತ್ತಿಲ್ವಲ್ಲ, ಭೂಪ್ರವೇಶ ಆಗಿದೆ. ಆ ಕಥೆಯನ್ನು ವಾಸ್ತವ ಅಂತಲೇ ಕಾವ್ಯದಲ್ಲಿ ಬಿಂಬಿಸಿರುವುದು. ಆ ಕಾರಣದಿಂದ ಸೀತೆ ರಾಮನ ಕಣ್ಣೆದುರಿಲ್ಲ. ವಾಲ್ಮೀಕಿ ಆಶ್ರಮದಲ್ಲಿದ್ದಂತೆ ಭೂಮಿಯ ಗರ್ಭದೊಳಗೆ ಇದ್ದಾಳೆ. ಆ ಕಾರಣದಿಂದ ರಾಮ ಇನ್ನೂ ಸಪತ್ನೀಕನೇ ಹೌದು, ಅವನು ವಿಧುರ ಅಲ್ಲ. ಅದರಿಂದ ಇದು ವಿಧುರಾಗ್ನಿ ಕ್ರಿಯೆಯ ಸಮಸ್ಯೆ ಅಲ್ಲ. ಆ ಕಾರಣ ಅಗ್ನಿಯನ್ನು ಇಟ್ಟುಕೊಂಡು ಬಂದ ಅನ್ನುವಂಥದ್ದು. ಈ ವಿವರವನ್ನು ಯಾವ ವ್ಯಾಖ್ಯಾನಕಾರರು ಕೊಟ್ಟಿಲ್ಲವಾದರೂ ಬಹಳ ಉಚಿತವಾಗಿ ಹೊಂದುವಂಥದ್ದು. ಯಾತಕ್ಕೆಂದರೆ ಒಂದೇ ಒಂದು ಕಡೆಯೂ ಅವನು ಧರ್ಮಶಾಸ್ತ್ರದ ಸೂಕ್ಷ್ಮಗಳನ್ನು ಗಮನಿಸದೆ ಅವಿವೇಕದ ಅಥವಾ ಪ್ರಮಾದದ, ಆಲಸ್ಯದ ಯಾವುದೇ ತಪ್ಪನ್ನು ಮಾಡಿಲ್ಲ. ಇದು ತುಂಬ ಕಷ್ಟ. ಈ ಸೂಕ್ಷ್ಮತೆಗಳನ್ನು ಅಷ್ಟು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋದು, ಅದು ತಾನೇ ಆಗದೆ ಸಾಧ್ಯ ಇಲ್ಲ. ಆ ಮಟ್ಟದ್ದು ಕಾಳಿದಾಸನ ಕೌಶಲ. ಅವನು ತಮ್ಮಂದರನ್ನು ತಾನು ಅಗ್ನಿ ಮುಂದಿಟ್ಟುಕೊಂಡು ಹೊರಡ್ತಾನೆ. ಆಗ ಇಡೀ ಅಯೋಧ್ಯ ಗೃಹವರ್ಜಂ ಅಯೋಧ್ಯೆಯ ಅನ್ವಿತಃ ಅಂತ. ಅಯೋಧ್ಯಾನಾಥ ಹೋದ ಮೇಲೆ ನಾವು ಅನಾಥರಾಗ್ತೀವಿ ಅಂತ ಜನರೆಲ್ಲರೂ ಹೊರಟ್ರಂತೆ. ಮನೆ ಮಠಗಳು ಮಾತ್ರ ಬರಲಿಲ್ಲ, ಇನ್ನೆಲ್ಲ ಸ್ಥಾವರಾತ್ಮಕವಾದ ಪ್ರಕೃತಿ ಹಾಗೆ ನಿಂತುಕೊಳ್ತು. ಇನ್ನು ಜಂಗಮವಾದ ಜಗತ್ತು, ಜನತಾ ಜನಾರ್ದನವೆಲ್ಲ ಹಾಗೆಯೇ ರಾಮನನ್ನು ಹಿಂಬಾಲಿಸಿತು ಅನ್ನುವಂಥದ್ದು. ಜಗೃಹುಸ್ತಸ್ಯ ಚಿತ್ತಜ್ಞಾ ಪದವೀಂ ಹರಿರಾಕ್ಷಸಾ ಕದಂಬ ಮುಕುಲ ಸ್ಥೂಲೈ ಅಭಿವೃಷ್ಟಾಂ ಪ್ರಜಾಶ್ರುಭಿ. ಇನ್ನು ವಾನರ ಸೇನೆ, ರಾಕ್ಷಸ ಸೇನೆ ಅವರೂ ಕೂಡ ರಾಮನ ಹಾದಿಯನ್ನು ಅನುಸರಿಸಿದ್ರಂತೆ. ಹೇಗೆ ಅಂತಂದರೆ, ಅಯ್ಯೋ ಇಂಥ ರಾಮನನ್ನು ಬಿಟ್ಟು ನಮಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಕದಂಬ ಪುಷ್ಪಗಳಷ್ಟು ದಪ್ಪ ದಪ್ಪನೆಯ ತೋರವಾದ ಹನಿಗಳನ್ನು ಕಣ್ಣಿಂದ ಹನಿಕಿಸುತ್ತಾ ಹೋದರು ಅಂತ. ಅಂದರೆ ಕದಂಬ ಪುಷ್ಪ ಎಷ್ಟು ದೊಡ್ಡದು, ಅದು ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಹೂಗಳು ಬಿಡ್ತಕ್ಕಂಥದ್ದು. ರಾಮ ಮಹಾಪ್ರಸ್ಥಾನ ಮಾಡ್ತಾ ಇದ್ದಾನೆ, ನಾವಿನ್ನು ಉಳಿಯಬಾರದು ಅಂತ. ರಾಮಾಯಣದ ಎಲ್ಲ ಪಾತ್ರಧಾರಿಗಳು, ಎಲ್ಲ ಗಾತ್ರಧಾರಿಗಳು ಅವನನ್ನು ಹಿಂಬಾಲಿಸ್ತಾರೆ. ಆಗ ಉಪಸ್ಥಿತ ವಿಮಾನೇನ ತೇನ ಭಕ್ತಾನುಕಂಪಿನ ಚಕ್ರೆ ತ್ರಿದಿವ ನಿಶ್ರೇಣೀ ಸರಯೂರನುಯಾಯಿನಾಂ. ಇವರೆಲ್ಲರೂ ಬರ್ತಾ ಇದ್ದಿದ್ದನ್ನು ನೋಡಿ ದೇವಲೋಕದಲ್ಲಿ ಇವರಿಗೆಲ್ಲ ಅವಕಾಶ ಅಂತ ಹೇಳಿ ಸರಯೂ ನದಿಯಿಂದ ದೇವಲೋಕದವರೆಗೂ ಪುಷ್ಪಕ ವಿಮಾನಗಳೇ ಮೆಟ್ಟಿಲುಗಳಂತೆ ಆಗ್ಬಿಟ್ವು ಅಂತ. ಅವರು ಉತ್ತರ ದಿಕ್ಕಿಗೆ ಹೊರಟರು ಅಂತಂದರೆ ಅಯೋಧ್ಯೆಯ ಉತ್ತರ ದಿಕ್ಕಿನಲ್ಲಿ ಕೂಡ ಸರಯೂ ನದಿ ಹರಿಯುತ್ತದೆ. ಸರಯೂ ನದಿ ಬಳಸಿಕೊಂಡು ಹರಿಯುತ್ತದೆ.
ಈಗಲೂ ಅಯೋಧ್ಯೆಯಲ್ಲಿ ರಾಮ ಮಹಾಪ್ರಸ್ಥಾನ ಮಾಡಿದ ಸ್ಥಳ ಅಂತ ಒಂದಿದೆ, ನಾವು ನೋಡ್ಬೋದು. ಅಲ್ಲಿ ಶಾಂತ ಸ್ಥಿಮಿತವಾಗಿ ನಿರ್ಮಲವಾಗಿ ಕೋಲಾಹಲವಿಲ್ಲದೆ ತುಂಬ ಚೆನ್ನಾಗಿದೆ ಸರಿಯೂ ನದಿ. ಆ ಸರಿಯೂ ನದಿಯನ್ನು ಎಲ್ಲರೂ ಹೋಗ್ತಾ ಇದ್ದಂತೆ ಯಾರ್ಯಾರು ಸೇರ್ತಾ ಇದ್ದಾರೋ ನದಿಯನ್ನು ಅವರನ್ನೆಲ್ಲ ಹತ್ತೆತ್ತಿಸ್ಕೊಂಡು ವಿಮಾನ, ಹಾಗಾಗಿ ಹಂತ ಹಂತಗಳಲ್ಲಿ ಹಾರ್ತಾ ಇದ್ದಿದ್ದರಿಂದ ವಿಮಾನಗಳ ಮೆಟ್ಟಿಲುಗಳಂತೆ ಕಾಣಿಸ್ತಾ ಇತ್ತು ಇಡೀ ಸರಿಯೂ ನದಿಯ ಪಾತಳಿಯಿಂದ ಸ್ವರ್ಗದವರೆಗೆ ಅಂತ. ಯದ್ಗೋಪ್ರತರ ಕಲ್ಪೋಭೂತ್ ಸಮ್ಮರ್ದಸ್ತತ್ರ ಮಜ್ಜತಾಂ ಅತಸ್ತದಾಖ್ಯಯಾತೀರ್ಥಂ ಪಾವನಂ ಭುವಿ ಪಪ್ರತೆ. ಇದನ್ನು ಗೋಪ್ರತರ ಅಂತ ಕರೆದರು. ಗೋಪ್ರತರ ಅಂತ ಆ ತೀರ್ಥ, ಆ ಸರಿಯೂ ನದಿಯ ಆ ಸ್ಥಳಕ್ಕೆ ಹೆಸರು ಬಂತು. ಅಲ್ಲಿ ಎಲ್ಲರೂ ಕೂಡ ಸ್ವರ್ಗಾರೋಹಣದ ಪುಣ್ಯವನ್ನು ಪಡೆಯುತ್ತಾರೆ, ದಿವ್ಯ ಲೋಕಗಳನ್ನು ಸೇರ್ತಾರೆ. ಸವಿಭುರ್ವಿಭುಧಾಂಶೇಷು ಪ್ರತಿಪನ್ನಾತ್ಮಮೂರ್ತಿಷು ತ್ರಿದಶೀಭೂತ ಪೌರಾಣಾಂ ಸ್ವರ್ಗಾಂತರಮಕಲ್ಪಯತ್. ಇನ್ನು ಆ ರಾಮ ಸುಗ್ರೀವಾದಿಗಳೆಲ್ಲ ಯಾರು ಯಾವ ಮೂಲ ರೂಪ ಇತ್ತು ಅದಕ್ಕೆ ಹೋಗಿ ಸೇರಿಕೊಂಡ್ರು. ಸುಗ್ರೀವ ಸೂರ್ಯನಲ್ಲಿ, ಮೊದಲೇ ವಾಲಿ ಇಂದ್ರನಲ್ಲಿ, ಇನ್ನು ನಮಗೆ ಗೊತ್ತಿರುವಂತೆ ಬೇರೆ ಬೇರೆ ವಾನರ ವೀರರಿದ್ದರಲ್ಲ, ಮೈಂದ ದ್ವಿವಿಧರು ಅಶ್ವಿನಿಗಳಲ್ಲಿ, ಮತ್ತು ನಳ ವಿಶ್ವಕರ್ಮನಲ್ಲಿ, ನೀಲ ಅಗ್ನಿಯಲ್ಲಿ ಅಂತ ಹೀಗೆ ಅವರವರವರು ಸುಷೇಣ ಧನ್ವಂತರಿಯಲ್ಲಿ ಅಂತ ಹೀಗೆ ಎಲ್ಲರೂ ಎಲ್ಲರ ಜಾಗಗಳನ್ನು ಪಡ್ಕೊಂಡ್ರು. ಭರತ ಶತ್ರುಘ್ನರು ತಾವಂತೂ ಶಂಖಚಕ್ರಗಳ ಪದವಿಯನ್ನು ಪಡೀತಾರೆ. ಶೇಷಾಂಶನಾಗಿ ಮೊದಲೇ ಲಕ್ಷ್ಮಣ ಸನ್ನದ್ಧನಾಗಿರ್ತಾನೆ. ಹೀಗೆ ಅವರೆಲ್ಲರೂ ಅವರವರ ಸ್ಥಳವನ್ನು ಪಡ್ಕೊಂಡಿದ್ದನ್ನು ಸೂಚನೆ ಮಾಡ್ತಾ ಇದ್ದಾನೆ. ಇನ್ನು ಮಿಕ್ಕ ಜನಗಳಿಗೆಲ್ಲ ಬೇರೊಂದು ಸ್ವರ್ಗವೇ ನಿರ್ಮಿತವಾಗುವಷ್ಟು ದೊಡ್ಡ ಜನಸಂಖ್ಯೆ ಬಂದುಬಿಡ್ತು. ಹೀಗಾಗಿ ಸ್ವರ್ಗದಲ್ಲಿ ಲೇಔಟ್ಗಳು, ಎಕ್ಸ್ಟೆನ್ಷನ್ಗಳು, ಸ್ಕೈ ಸ್ಕ್ರೇಪರ್ಗಳು ಇವೆಲ್ಲ ಆರಂಭವಾಯಿತು ಅನ್ನುವಂಥದ್ದನ್ನು ಕಂಡುಕೊಳ್ಬೇಕು. ಅಂದರೆ ಸ್ವರ್ಗಕ್ಕೆ ಮಿಗಿಲಾದ ಮತ್ತೊಂದು ಸ್ವರ್ಗ ನಿರ್ಮಾಣವಾಗುವ ಮಟ್ಟಿಗೆ ಅಯೋಧ್ಯೆಯೇ ಸ್ವರ್ಗಕ್ಕೆ ರವಾನೆಯಾಯಿತು. ಈ ರೀತಿಯಾಗಿ 102 ಶ್ಲೋಕಗಳಲ್ಲಿ ಆ ಒಂದು ಸರ್ಗದ ಅನುಷ್ಠುಪ್ ನಿರ್ವಹಣೆ ಮಾಡಿ ಕಡೆಯಲ್ಲಿ ಒಂದು ಮಂದಾಕ್ರಾಂತವನ್ನು ಹಾಕಿದ್ದಾನೆ. ರಾಮ ಬಿಟ್ಟು ಹೋದದ್ದು ಏನು ಅಂತ. ನಿರ್ವರ್ತ್ಯೈವಂ ದಶಮುಖ ಶಿರಚ್ಛೇದ ಕಾರ್ಯಂ ಸುರಾಣಾಂ ವಿಶ್ವಕ್ಸೇನಃ ಸ್ವತನುಮವಿಶತ್ ಸರ್ವಲೋಕ ಪ್ರತಿಷ್ಠಾಂ ಲಂಕಾನಾಥಂ ಪವನತನಯಂ ಶೋಭಯಂ ಸ್ಥಾಪಯಿತ್ವಾ ಕೀರ್ತಿಸ್ತಂಭದ್ವಯಮೇವ ಗಿರೌ ದಕ್ಷಿಣೇ ಚೋತ್ತರೇ ಚ. ಹೀಗೆ ದಶಮುಖ ಶಿರಚ್ಛೇದ ಕಾರ್ಯಂ ಸುರಾಣಾಂ, ದೇವಕಾರ್ಯವಾದ ರಾವಣ ಸಂಹಾರವನ್ನು ಮಾಡಿದ. ವಿಶ್ವಕ್ಸೇನಃ, ಅವನ ಸೇನೆ, ಅವನ ಶಾಸನ ಎಲ್ಲ ಕಡೆಗೂ ಇರ್ತಕ್ಕಂಥದ್ದು. ಅಪ್ರತಿಹತವಾದ ಶಾಸನ, ಅಪ್ರತಿಹತವಾದ ಒಂದು ಕ್ಷಾತ್ರಕರ್ಮ ಉಳ್ಳಂಥವನು. ಸರ್ವಲೋಕ ಪ್ರತಿಷ್ಠೆಯಾದ ಆ ನಾರಾಯಣ ಶರೀರದಲ್ಲಿ ತಾನು ಮತ್ತೆ ಪ್ರವೇಶ ಮಾಡ್ತಾನೆ. ಸರ್ವಲೋಕ ಪ್ರತಿಷ್ಠಾಂ ಸ್ವತನು ಅವಿಶತ್ ಅಂತ. ಆ ರೀತಿಯಲ್ಲಿ ತನ್ನ ಸ್ವಸ್ವರೂಪಕ್ಕೆ ಬರ್ತಾನೆ. ಇನ್ನು ಭೂಮಿಯಲ್ಲಿ ಉಳಿಸಿದ್ದು ಲಂಕಾನಾಥಂ ಪವನತನಯಂ, ರಾಕ್ಷಸೇಶ್ವರನಾದ ವಿಭೀಷಣನನ್ನು ದಕ್ಷಿಣದ ತ್ರಿಕೂಟ ಪರ್ವತದ ಮೇಲಿನ ಲಂಕೆಯಲ್ಲಿ ಅವನು ಚಿರಂಜೀವಿಯಾದ ಕಾರಣ ಒಂದು ಕೀರ್ತಿ ಸ್ತಂಭದಂತೆ, ಮತ್ತು ಉತ್ತರದ ಹಿಮಾಚಲ ಶೃಂಗ ಶ್ರೇಣಿಯಲ್ಲಿರುವಂತಹ ಗಂಧಮಾಧನ ಪರ್ವತದ ಮೇಲೆ ವಾನರೋತ್ತಮನಾದ ಆ ಆಂಜನೇಯ ಸ್ವಾಮಿಯನ್ನು ಉತ್ತರ ದಿಕ್ಕಿನ ಒಂದು ಕೀರ್ತಿಸ್ತಂಭದಂತೆ 2 ಕೀರ್ತಿಸ್ತಂಭಗಳಾಗಿ ಅಜರಾಮರರಾದಂತಹ ಈ ಇಬ್ಬರು ಮಹಾವ್ಯಕ್ತಿಗಳನ್ನು ಸ್ಥಾಪಿಸಿ ತಾನು ಪರಂಧಾಮಕ್ಕೆ ಹೋದ ಅಂತ. ಅಂದರೆ ಒಬ್ಬ ವ್ಯಕ್ತಿ ಹೊರಟ ಮೇಲೆ ಅವನ ಸ್ಮಾರಕವಾಗಿ ಕೀರ್ತಿಸ್ತಂಭಗಳು, ಜಯಸ್ತಂಭಗಳು, ಸ್ಮೃತಿಸ್ತಂಭಗಳು ಎಲ್ಲವೂ ಬರುವಂಥದ್ದು ಉಂಟು. ಇವನು ತನ್ನ ಸಾಧನೆಯನ್ನು 2 ವ್ಯಕ್ತಿಗಳಲ್ಲಿ ಮೂರ್ತೀಕರಿಸಿದ ಅಂತ. ಒಂದಂತೂ ಲೋಕೋತ್ತರವಾದ ವ್ಯಕ್ತಿತ್ವ ಹನುಮಂತನದಿದೆ, ಮತ್ತೊಂದು ವಿಭೀಷಣ. ಯಾಕೆಂದರೆ ಲಂಕೆಯ ಭೋಗ ಸಂಸ್ಕೃತಿಯಲ್ಲಿ ಕೂಡ ಅವನು ವಿವೇಕವನ್ನು ಉಳಿಸಿಕೊಂಡಿದ್ದ. ಅಣ್ಣನ ಸಾಮರ್ಥ್ಯವನ್ನು ಧಿಕ್ಕರಿಸಿ ಸತ್ಯವನ್ನು ಏನು ಅಂತ ಹೇಳಬಲ್ಲವನಾಗಿದ್ದ. ಅವನಲ್ಲಿ ದ್ವಂದ್ವ ಇರಲಿಲ್ಲ ಎಂದೂ ಕೂಡ ವಿಭೀಷಣನಲ್ಲಿ. ಈ ಕಾರಣದಿಂದ ಆ ಇಬ್ಬರು ರಾಮನಿಗೆ ತುಂಬ ಪ್ರಿಯವಾದ ಚಿರಂಜೀವಿಗಳು ಅವರನ್ನು ಉಳಿಸಿ ಹೋದ ಅಂತ ಕಾಳಿದಾಸನ ಕೀರ್ತಿಸ್ತಂಭಗಳು ಇದೇ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಅವನ ಆತ್ಮೀಯರಾಗಿ ಅವನ ಕಾವ್ಯಗಳನ್ನು, ನಾಟಕಗಳನ್ನು ವ್ಯಾಸಂಗ ಮಾಡ್ತಾರೋ ಅವರೇ ಕೀರ್ತಿಸ್ತಂಭಗಳಾಗಿರ್ತಾರೆ. ಏಕೆಂದರೆ ಒಂದು ಕವಿಗೆ ಅವನ ಕೃತಿಯ ನಿರಂತರ ವ್ಯಾಸಂಗವೇ ತುಂಬ ದೊಡ್ಡ ಸಮ್ಮಾನ, ಇನ್ಯಾವುದೂ ಅಲ್ಲ. ಈಗಂತೂ ಅವರಿಗೆ ಸ್ಮಾರಕೆ ಮಾಡಿ, ಇವರಿಗೆ ಸ್ಮರಣಿಕೆ ಮಾಡಿ, ಅವರ ಮನೆಯನ್ನು ಮ್ಯೂಸಿಯಂ ಮಾಡಿ, ಇವರ ಮಶಾಣವನ್ನು ಮ್ಯೂಸಿಯಂ ಮಾಡಿ, ಈ ಥರ ಎಲ್ಲಿಗೆ ಬರುತ್ತದೆ? ಧೂಳು ಒರೆಸೋದಕ್ಕೆ ಜಾಗ ಇರೋದಿಲ್ಲ ಯಾರಿಗೂ. ರಸ್ತೆಗಳಲ್ಲಿ ಸ್ಟ್ಯಾಚ್ಯುಗಳು ಮಾಡೋದು, ಎಲ್ಲೆಲ್ಲೆಲ್ಲೆಲ್ಲಂದರೆ ಅಲ್ಲಲ್ಲೆಲ್ಲೆಲ್ಲ.
ಈಗ ರಾಜ್ಕುಮಾರ್ ಮೂರ್ತಿಗಳು ಅಂತ ಎಲ್ಲ ಕಡೆಯಲ್ಲಿಯೂ ಮಾಡಿ ಪಾಪ ರಾಜ್ಕುಮಾರ್ಗೆ ಯಾವ ಸಂಕಟವೋ ಯಾವ ಅನಿಷ್ಟ ಬಡ್ದಿದ್ಯೋ ಅನ್ನೋ ತರಹ ಎಲ್ಲ ಕಡೆ ಧೂಳಿ ಧೂಸರಿತವಾದದ್ದು. ಅದು ಏನು ಅವರ ಭಕ್ತರು ಮಾಡ್ತಾರೋ ಅವರೇ ಅವರ ಸಂತತಿಯೇ ಸ್ವಪ್ರೇರಣೆಯಿಂದ ತಮ್ಮ ಸೆಲ್ಫ್ ಪ್ರಮೋಷನ್ಗೆ ಮಾಡಿಸ್ಕೊಳ್ಳುತ್ತೋ, ರಾಜ್ಕುಮಾರ್ ಹೆಸರು ಚಾಲನೆಯಲ್ಲಿದ್ದರೆ ತಮಗನುಕೂಲ ಅಂತ. ಇಂಥದ್ರಿಂದ ಯಾವ ವ್ಯಕ್ತಿಯೂ ಚಾಲನೆಗೊಳಗಾಗಬೇಕಾಗಿಲ್ಲ. ಕಾರಣ ಏನಾಗುತ್ತದೆ, ಇಲ್ಲೆಲ್ಲ ವ್ಯಕ್ತಿ ಪೂಜೆ ಹೆಚ್ಚಾಗುತ್ತದೆ, ವ್ಯಕ್ತಿ ಕರ್ತವ್ಯ, ವ್ಯಕ್ತಿಯ ಸಾಮರ್ಥ್ಯಗಳು ಮರೆಯಾಗ್ಬಿಡುತ್ತೆ. ಸುಮ್ಮನೆ ವಿಗ್ರಹಗಳನ್ನು ಎಲ್ಲೆಲ್ಲೆಲ್ಲೂ ಸ್ಥಾಪನೆ ಮಾಡಿದ್ರೆ ಬಸವಣ್ಣನವರ ಮಾತು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಅದು ಕಿಸಿ ಕಿಸಿ ಹಲ್ಲು ಬಿಚ್ಚಿ ನಗುತ್ತಾ ಇರುತ್ತದೆ. ಆ ಕಾರಣದಿಂದ ಇವುಗಳಿಗೆ ಹೆಚ್ಚಾಗಿ ಹೋಗಬಾರ್ದು. ನಮ್ಮ ಪರಂಪರೆಯಲ್ಲಿ ನೋಡಿ, ಯಾರ್ಯಾರು ದೊಡ್ಡವ್ರಿಗೂ ತುಂಬ ಈ ಥರದ್ದು ಕೋಲಾಹಲವಾಗಿ ಏನೂ ಮಾಡಿದ್ದಿಲ್ಲ. ಅಂಥ ವೇದವ್ಯಾಸರಿಗೆ ನಾವು ಇಟ್ಟಿರ್ತಕ್ಕಂಥದ್ದು ಒಂದೇ ವ್ಯಾಸಪೀಠ ಸ್ಮರಣಿಕೆ, ಇನ್ಯಾವುದೂ ಅಲ್ಲ, ಇನ್ಯಾವ ದೊಡ್ಡ ಬಿಲ್ಡಿಂಗನ್ನು ಕಟ್ಟಲಿಲ್ಲ. ವ್ಯಾಸಪೀಠದ ಮೇಲಿರುವ ಗ್ರಂಥಗಳೆಲ್ಲ ಅವರವೇ ಹೆಚ್ಚಾಗಿ. ಆ ತರಹ ಕಾಳಿದಾಸನನ್ನು ಅದೇ ರೀತಿಯಾಗಿ ಮಾಡಿಕೊಂಡಿದ್ದೀವಿ. ನಮ್ಮಲ್ಲಿ ಸಜೀವವಾಗಿ ಆ ಸ್ಮೃತಿಯನ್ನು ಉಳಿಸಿಕೊಳ್ತಕ್ಕಂಥದ್ದು ಉಂಟು. ಒಂದು ಮರವನ್ನು, ಒಂದು ಗಿಡವನ್ನು, ಒಂದು ನದಿಯನ್ನು ಅದರ ಪ್ರತೀಕವಾಗಿ ತೆಗೆದುಕೊಳ್ಳೋದು. ಅದು ಜನಜೀವನದಲ್ಲಿ ಹಾಸುವಕ್ಕಾಗಿ ಜೀವಂತವಾಗಿರುವವರೆಗೂ ಆ ಸ್ಮರಣೆ ಇರುತ್ತದೆ ಅಂತ. ಈ ಜಡವಸ್ತುಗಳ ಮೇಲೆ ತುಂಬ ಹೇರುವಂಥದ್ದು ಆಮೇಲೆ ಆರಂಭವಾಗಿದ್ದು. ಬೌದ್ಧಾದಿಗಳು ತುಂಬ ಜಾಸ್ತಿ ಈ ಧಾತುಗರ್ಭಾದಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಆ ವ್ಯಾಧಿ ಬಹಳ ಜಾಸ್ತಿ ಆಯಿತು. ನಮ್ಮಲ್ಲಿ ಅದು ಬೃಂದಾವನ, ಗದ್ದುಗೆ ಈ ರೀತಿಯಾಗಿ ಅತೀ ಜಾಸ್ತಿ ಆದಂಥ ಆಯಾಮಗಳನ್ನು ತಗೊಂಡಿದೆ. ಹಾಗಾಗಿ ಎಲ್ಲವೂ ದಂಧೆಯ ಕೇಂದ್ರಗಳಾಗಿವೆ. ಇರಲಿ, ರಾಮ ಹಾಗೆ ಮಾಡದೆ ರಾಘವಾಂಕ ಹೇಳ್ತಾನಲ್ಲ, ನಟ್ಟ ಕಲ್ಲಂತಾಗದೆ ಎಳೆಯೊಳಗೆ ಓಡಾಡುವ ಶಾಸನದಂತೆ ಆಗಬೇಕು ಅಂತ. ಹಾಗೆ ಇವೆರಡನ್ನು ಮಾಡಿಸಿದ. ರಾಮಾಯಣವೇ ಅವನಿಗೆ ಎಲ್ಲದಕ್ಕಿಂತ ದೊಡ್ಡ ಒಂದು ಟೆಸ್ಟಿಮೋನಿ ಅಂತ ಆಯಿತು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಕುವೆಂಪು ಅವರ ಮಾತದು, ರಾಮಾವತಾರಕ್ಕಿಂ ಮಿಗಿಲೈಸೆ ರಾಮಾಯಣಾವತಾರಂ ಅಂತ. ಇಲ್ಲಿಗೆ ಬರ್ತಾ ಇದ್ದಾಗಲೂ ನನ್ನ ಸ್ನೇಹಿತ ಡಾಕ್ಟರ್ ಕೃಷ್ಣ ಹೇಳ್ತಾ ಇದ್ದ ಮಾತುಗಳು ನನ್ನ ಮನಸ್ಸಿನಲ್ಲಿ ಅನುರಣಿಸ್ತಾನೇ ಇದ್ದದ್ರಿಂದ ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು. ರಾಮನನ್ನು ಮೀರಿ ರಾಮಾಯಣ ಇರುವಂಥದ್ದು ಹೇಗೆ ಅಂದರೆ, ವಾಲ್ಮೀಕಿ ತನ್ನ ಕಾವ್ಯದ ಮೂಲಕ ರಾಮನನ್ನು ಲೋಕೋತ್ತರ ಪುರುಷ, ಕೊನ್ವಸ್ಮಿನ್ ಸಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತ ಅಂತ ತೋರಿಸ್ತಾನೆ. ಅವನನ್ನು ಮೀರುವಂಥದ್ದು ಈ ಕಾವ್ಯ ಅಂತ ತೋರ್ಪಡಿಸ್ತಾ ಇರುವಂಥದ್ದು. ರಾಮನಲ್ಲಿ ಕೆಲವೊಂದು ನಿಯಮಗಳು, ಕೆಲವೊಂದು ನಿಷ್ಠೆಗಳು, ಕೆಲವೊಂದು ಶಿಸ್ತುಗಳು ಇವೆ. ಆ ಕಠೋರತೆಯನ್ನು, ಆ ಮೊರಲಿಸಮನ್ನು ಮೀರಿದಂಥ ಅಂಶಗಳು ರಾಮಾಯಣದಲ್ಲಿ ಬರ್ತದೆ. ರಾಮ ಹೆಂಡತಿಯನ್ನು ಬಿಟ್ಟ ಅಂದರೆ ವಾಲ್ಮೀಕಿ ಆತನ ಹೆಂಡತಿಯನ್ನು ತನ್ನ ಆಶ್ರಮದಲ್ಲಿ ದೇವತೆಯ ಹಾಗೆ ನೋಡಿಕೊಳ್ತಾನೆ. ಆ ಮೂಲಕ ಕವಿ ತನ್ನ ಕಾವ್ಯ ನಾಯಕನ ಕೆಲಸಕ್ಕೆ ತಾನು ಕಲಾತ್ಮಕವಾದ ಕ್ರಿಯಾತ್ಮಕವಾದ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾನೆ. ನೀನು ಇವಳು ಮೈಲಿಗೆ ಅಂತ ಬಿಟ್ಟರೆ ನಾನು ಅವಳನ್ನು ಮಡಿಯಿಂದ ಲೋಕದಲ್ಲಿ ತಿರಸ್ಕೃತಳಾದವಳನ್ನು ಈ ಒಂದು ಆಶ್ರಮದ ನಾಕದಲ್ಲಿ ಇಟ್ಟುಕೊಳ್ತೀನಿ ಅನ್ನುವಂಥದ್ದು. ಹೀಗೆ ರಾಮಾಯಣ ರಾಮನಿಗಿಂತ ಮಿಗಿಲಾದ ಒಂದು ಮೌಲ್ಯಗಳನ್ನು ತೋರಿಸುತ್ತದೆ ಅಂತ. ಮಹಾಭಾರತದಲ್ಲೂ ಹಾಗೆ ನೋಡ್ತೀವಿ. ಅವರ ನಾಯಕರನ್ನು ಮೀರಿ ಅವರ ಕಾವ್ಯಗಳು ಬೆಳೆಯುವಂಥದ್ದು. ಸ್ವಯಂ ರಘುವಂಶವೇ ಅದಕ್ಕೆ ಸಾಕ್ಷಿ, ಕುಮಾರ ಸಂಭವವೇ ಸಾಕ್ಷಿ. ಮೊನ್ನೆಯೂ ಹೇಳಿದ್ದೆ, ಶಿವನ ಒಂದು ದೌರ್ಬಲ್ಯವನ್ನು ಕಾಳಿದಾಸ ಹರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಅಂತಲೇ ಹೇಳ್ತಾನೆ. ಹಾಗೆ ರಘುವಂಶದ ಸೋಹಮಾಜನ್ಮ ಶುದ್ಧಾನಾಂ ಆಪಲೋದಯ ಕರ್ಮಣಾಂ ಆಸಮುದ್ರ ಕ್ಷಿತೀಶಾನಾಂ ಅಂತ ಆರಂಭ ಮಾಡಿಕೊಂಡು ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ ಅಂಥ ವಂಶದ ಕಥೆಯನ್ನು ಹೇಳ್ತೀನಿ ಇಂದವನು. ಅಗ್ನಿವರ್ಣ ಯಾವ ರೀತಿಯಲ್ಲಿ ಹಾಳಾದ, ಯಾವ ರೀತಿಯಲ್ಲಿ ಅವನ ಪ್ರಮದವನವೇ ಅವನಿಗೆ ಪರೇತವನ ಆಯಿತು ಅಂತ. ಅವನು ಎಲ್ಲಿ ಭೋಗಿಸಿದ ಅಲ್ಲೇ ಅವನು ಅಗ್ನಿಯಿಂದ ಭೋಗಿಸಲ್ಪಟ್ಟ. ಭರ್ತೃಹರಿಯ ಮಾತಿದೆಯಲ್ಲ, ಭೋಗ ನ ಭುಕ್ತಾಹ ವಯಮೇವ ಭುಕ್ತಾಹ ಅನ್ನುವಂತೆ ಆಯಿತು. ಎಂಥ ರಘುವಂಶ ಏನಾಯಿತು ಅನ್ನೋದನ್ನು ಹೇಳುವುದು ರಘುವಂಶ ಕೀರ್ತನೆಯ ಹೌದು. ಯಾಕೆಂದರೆ ಪೊಯೆಟ್ರಿ ಬಿಕಮಿಂಗ್ ಗ್ರೇಟರ್ ದ್ಯಾನ್ ದ ಹೀರೋ. ನಾವು ಇವತ್ತು ಸಿನಿಮಾಗಳನ್ನು ಹೀರೋಗಳಿಗೋಸ್ಕರ ಕಥೆ ಮಾಡ್ತೀವಿ, ಹೀರೋಗಳಿಗೆ ಟೈಲರ್ಡ್ ಆಗಿ ಮಾಡ್ತೀವಿ. ಅರೆ, ವ್ಯಾಸ ವಾಲ್ಮೀಕಿ ಕಾಳಿದಾಸರು ಕಥೆಗಿಂತ ಮಿಗಿಲಾಗಿ ಕವಿತೆಯನ್ನು ಹೀರೋ ಆಗಿ ಮಾಡಿಕೊಂಡ್ರು. ಹೀರೋ ಈಸ್ ಆಲ್ಸೋ ಎ ಕ್ಯಾರೆಕ್ಟರ್ ಅಂತ ಮಾಡಿಕೊಂಡಂಥದ್ದು. ಅಂದರೆ ಈ ಪಾಕ ಇದೆಯಲ್ಲ, ಅದು ತುಂಬ ದೊಡ್ಡದು. ಬದುಕು ಯಾವುದೇ ವ್ಯಕ್ತಿಗಳಿಗಿಂತ ದೊಡ್ಡದು, ಜಗತ್ತು ಯಾವುದೇ ವ್ಯಷ್ಟಿತ್ವಗಳಿಗಿಂತ ಮಿಗಿಲಾದಂಥದ್ದು ಅಂತ. ಈ ಎಲ್ಲಕ್ಕಿಂತ ಮಿಗಿಲಾದದ್ದು ಆ ಆತ್ಮತತ್ವ. ಈ ಒಂದು ಧ್ವನಿಗಳನ್ನು ಕೊಡುವಂಥದ್ದಾಗಿದೆ. ಕಾಳಿದಾಸ ಈ ಸನಾತನ ಧರ್ಮದ ಭವ್ಯವಾದ ಪ್ರತೀಕ.
ಇನ್ನು ನಾವು 16ನೇ ಸರ್ಗಕ್ಕೆ ಬರ್ತಾ ಇದ್ದೀವಿ. 16ನೇ ಸರ್ಗದಲ್ಲಿ ರಾಮನ ಜ್ಯೇಷ್ಠ ಪುತ್ರ ಕುಶನ ಕಥಾನಕ ಬರುತ್ತದೆ. ಇದಿಷ್ಟು ಕವಿಯ ಪ್ರತಿಭಾವಿಲಾಸವೇ. ಅಂದರೆ ನಾವು ಅಜ ಇಂದುಮತಿಯರ ಕಥೆಯ ಬಳಿಕ 8ನೇ ಸರ್ಗ ಆದ ಮೇಲೆ 9, 10, 11, 12, 13, 14, 15 ಅಂತ ನೋಡಿ ಎಷ್ಟು ಸರ್ಗಗಳು, 7 ಸರ್ಗಗಳಲ್ಲಿ ಕೂಡ ನಾವು ಕಂಡದ್ದು ಬರೀ ವಾಲ್ಮೀಕಿಯ ಒಂದು ಉಪಜೀವಿತ್ವವೇ ಕಥಾನಕಕ್ಕೆ. ಇನ್ನು ಮುಂದೆ ಮತ್ತೆ ಕಾಳಿದಾಸ ಕಥಾನಕಕ್ಕೂ ತನ್ನನ್ನೇ ಮಾಡಿಕೊಳ್ತಾನೆ. ಅಂದರೆ ಯಥೋರ್ಣನಾಭಿಸೃಜತೆ ಗೃಹತೆ ಚ ಅಂತ ಯಾವ ರೀತಿಯಲ್ಲಿ ಜೇಡ ತನ್ನ ಒಡಲಿಂದಲೇ ಬಲೆಯನ್ನು ನೇಯುತ್ತದೆಯೋ ಆ ರೀತಿಯಾಗಿ ಇದನ್ನೂ ಕೂಡ ಕಥೆಯನ್ನೂ ವರ್ಣನೆಯನ್ನೂ ತನ್ನದೇ ಆಗಿ ಮಾಡಿಕೊಳ್ತಾನೆ. ಇತಿವೃತ್ತ ಮತ್ತು ವರ್ಣನೆ ಇವೆರಡೂ ಬೇರೆ ಬೇರೆ ಆದ ಅಂಶಗಳು. ಇವೆರಡನ್ನೂ ಒಟ್ಟಿಗೆ ನಿರ್ಮಾಣ ಮಾಡಬಲ್ಲವನು ಮಹಾಪ್ರತಿಭಾಶಾಲಿ. ಆ ಥರದ ಪ್ರತಿಭಾಶಾಲಿಗಳು ಕೆಲವರೇ, ಅವರಲ್ಲಿ ಕಾಳಿದಾಸ ಒಬ್ಬ. ಇನ್ನು ಅವನಿಗೆ ಆತ್ಮೀಯವಾದಂಥ ಉಪಜಾತಿ ಛಂದಸ್ಸೇ ಬರುತ್ತದೆ. ಅಥೇತರೇ ಸಪ್ತರಘು ಪ್ರವೀರಾ ಜ್ಯೇಷ್ಠಂ ಪುರೋ ಜನ್ಮತಯಾ ಗುಣೈಶ್ಚ ಚಕ್ರುಃಕುಶಂ ರತ್ನ ವಿಶೇಷ ಭಾಜಂ ಸೌಭ್ರಾತ್ರಮೇಷಾಂ ಹಿ ಕುಲಾನುಸಾರಿ. ಈಗ ರಾಮನ ಮತ್ತು ರಾಮನ ತಮ್ಮಂದಿರ ಮಕ್ಕಳೆಲ್ಲ ಸೇರಿ 8 ಜನ ಇದ್ದಾನೆ. ಅವರಲ್ಲಿ ಒಬ್ಬ ಕುಶನನ್ನು ಬಿಟ್ಟು ಮಿಕ್ಕ 7 ಜನರು ಕುಶ ತಮಗೆ ವಯೋಜ್ಯೇಷ್ಠ ಕುಲಜ್ಯೇಷ್ಠ ಅಂತ ಅವನನ್ನು ಚಕ್ರವರ್ತಿಯಾಗಿ ಮಾಡಿಕೊಂಡು ತಾವೆಲ್ಲ ಸಾಮಂತರಾಗಿ ಅವನ ಅಧೀನದಲ್ಲಿ ಆಯಾ ಪ್ರಾಂತಗಳನ್ನು ಆಳ್ತಾ ಇದ್ದರು. ಯಾಕೆ ಅಂದರೆ ಸೌಭ್ರಾತ್ರಮೇಷಂ ಹಿ ಕುಲಾನುಸಾರಿ, ರಘುವಂಶದ ಕುಲಕ್ಕೆ ಅಂಟಿಕೊಂಡು ಬಂದ ಗುಣವಲ್ವ ಸೌಭ್ರಾತ್ರ ಅಂತ. ಅಣ್ಣ ತಮ್ಮಂದರು ಅನ್ಯೋನ್ಯವಾಗಿರೋದು ರಾಮನ ಕುಟುಂಬಕ್ಕಲ್ಲದೆ ಇನ್ನೆಲ್ಲಿ ಸಲ್ಲುವಂಥದ್ದು ಅಂತ. ಎಷ್ಟು ಚೆನ್ನಾಗಿ ಇವರು ಒಳಜಗಳ ಇಲ್ಲದೆ ಬಾಳಿದ್ರು ಅನ್ನೋದನ್ನು ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದಾನೆ ಕವಿ. ತೇಸೇತು ವಾರ್ತಾ ಗಜಬಂಧ ಮುಖ್ಯೈ ಅಭ್ಯುಚ್ಛ್ರಿತ ಕರ್ಮಭಿರಪ್ಯಬಂಧೈ ಅಭ್ಯುಚ್ಛ್ರಿತಾ ಕರ್ಮಭಿರಪ್ಯವಂಧ್ಯೈ ಅನ್ಯೋನ್ಯ ದೇಶ ಪ್ರವಿಭಾಗ ಸೀಮಾಂ ವೇಲಾಂ ಸಮುದ್ರ ಇವ ನವ್ಯತೀಯು. ಅವರು ಸೇತುವೆ ಮತ್ತು ಕೃಷಿ ಗೋರಕ್ಷಾ ವಾಣಿಜ್ಯ ಇತ್ಯಾದಿ ಕ್ರಿಯೆಗಳು ಮತ್ತು ಗಜವನ ಅಥವಾ ನಾಗವನ ಅಂತ ಕೌಟಿಲ್ಯ ಏನು ಕರೀತಾನೆ, ಆನೆಗಳಿಗಾಗಿ ಮೀಸಲಾದಂಥ ವನಗಳು, ಅಲ್ಲಿ ಆನೆಗಳನ್ನು ಸಂಗ್ರಹ ಮಾಡುವಂಥದ್ದಿದೆ. ಅವುಗಳನ್ನೆಲ್ಲವನ್ನೂ ಅವರು ಸರ್ವಸಾಮಾನ್ಯವಾಗಿ ಇಟ್ಟುಕೊಂಡ್ರಂತೆ. ಇನ್ನು ತಮ್ಮ ತಮ್ಮ ಪ್ರಾಂತಗಳನ್ನು ತಾವು ಎಲ್ಲೆ ಮೀರದಂತೆ ಕಾಪಾಡಿಕೊಂಡ್ರು ಅಂತ. ಅಂದರೆ ಏನು, ಎಲ್ಲವನ್ನು ಶೇರ್ ಮಾಡಿಕೊಳ್ಳುವಂಥದ್ದನ್ನು ತಗಾದೆ ಇಲ್ಲದೆ ಶೇರ್ ಮಾಡಿಕೊಂಡ್ರು. ಶೇರ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಜಾಗದಲ್ಲಿ ಆ ಎಲ್ಲೆ ಮೀರದೇ ಇದ್ದರು ಅಂತ. ಅಂದರೆ ಕಾಮನ್ ಆಗಿರುವಂಥವು ಯಾವುದು? ನದಿಗಳು, ಸೇತುವೆಗಳು, ಕಾಡುಗಳು, ಇವು ಎಲ್ಲರಿಗೂ ಬೇಕಾದದ್ದು. ಅವುಗಳನ್ನು ಉಳಿಸಿಕೊಂಡು ಇನ್ನು ಅವ್ರ ಊರು ಅವರ ಕೇರಿಯನ್ನು ಮಾತ್ರ ತಮ್ಮ ತಮ್ಮದು ಅಂತ ಮಾಡಿಕೊಂಡು ಇಟ್ಟುಕೊಂಡ್ರು ಅಂತ. ನಮ್ಮಲ್ಲಿ ಇವತ್ತು ನೀರಿಗೆ, ಕರೆಂಟಿಗೆ ಎಲ್ಲದಕ್ಕೂ ಪರಸ್ಪರ ನೆರೆ ಹೊರೆಗಳನ್ನು ಕಚ್ಚಾಡಿಕೊಂಡಿರುವಂಥ ಸ್ಥಿತಿಯಲ್ಲಿ ಈ ಅನ್ಯೋನ್ಯತೆ ಬೇಕು ಅನ್ನುವುದನ್ನು ನೋಡಿದಾಗ ಕವಿ ಹೇಳ್ತಾ ಇದ್ದಾನೆ. ಈ ಮಾತನ್ನು ಮಲ್ಲಿನಾಥ ಮತ್ತಷ್ಟು ಚೆನ್ನಾಗಿ ಕಾಮಂದಕ ನೀತಿಸಾರವನ್ನು ಉಲ್ಲೇಖ ಮಾಡಿ ಹೇಳ್ತಾನೆ. ಮಲ್ಲಿನಾಥ ಬಹುಶಾಸ್ತ್ರ ಕೋವಿದ. ಅರ್ಥಶಾಸ್ತ್ರೀಯ ಪ್ರಸಕ್ತಿಗಳು ಬಂದಾಗ ಕೌಟಿಲ್ಯ ಮತ್ತು ಕಾಮಂದಕ ಇವರನ್ನಿಬ್ಬರನ್ನು ಪ್ರಧಾನವಾಗಿ ಅವಲಂಬಿಸ್ತಾನೆ. ಆಮೇಲೆ ಮನುವನ್ನು ಉಲ್ಲೇಖ ಮಾಡ್ತಾನೆ. ಅದರೊಳಗೂ ಸಂಪೂರ್ಣ ಶ್ಲೋಕಮಯವಾದ ಕಾರಣ ಕಾಮಂದಕೀಯ ನೀತಿಸಾರ ಮಲ್ಲಿನಾಥನಿಗೆ ಮುಖಸ್ಥವೇ ಆಗಿತ್ತೋ ಏನೋ, ಅದನ್ನು ಹೆಚ್ಚಾಗಿ ಉಲ್ಲೇಖ ಮಾಡುವುದನ್ನು ನೋಡ್ತೀವಿ. ಕೃಷಿರ್ವಣಿಕ್ ಪಥೋ ದುರ್ಗಂ ಸೇತು ಕುಂಜರಬಂಧನಂ ಕನ್ಯಾಕರ ಧನಾದಾನಂ ಶೂನ್ಯಾನಂಚ ನಿವೇಶನಂ ಅಷ್ಟವರ್ಗಮಿಮಂ ಸಾಧು ಸ್ವಯಂ ವೃದ್ಧೋಪಿ ವರ್ಧಯೇತ್. ಈ 8 ಅಂಶಗಳು ಯಾವುದಿವೆ ಇವನ್ನು ಅಷ್ಟವರ್ಗ ಅಂತ ಕರೀತಾರೆ. ಅವನ್ನು ಚೆನ್ನಾಗಿದ್ದರೂ ಮತ್ತಷ್ಟು ಬೆಳೆಸಬೇಕು. ಕೃಷಿ ಮತ್ತು ರಾಜಮಾರ್ಗಗಳು, ವಾಣಿಜ್ಯ ಮಾರ್ಗಗಳು, ದುರ್ಗ ಅಂದರೆ ರಕ್ಷಣಾ ಸ್ಥಾನಗಳು, ಸೇತುವೆಗಳು, ಸಂಪರ್ಕ ಸಾಧನಗಳು, ಕುಂಜರ ಬಂಧನ ಆನೆಗಳನ್ನು ಬೆಳೆಸಿಕೊಳ್ಳುವ ಸಂಗೋಪನ ಮಾಡುವಂಥ ಕಾಡುಗಳು, ಖನಿಗಳು ಅಂದರೆ ಭೂಗರ್ಭ ನಿಕ್ಷೇಪಗಳನ್ನು ತೆರೆದು ತೋರಿಸ್ತಕ್ಕಂಥವು ಆಕಾರಗಳು, ಮತ್ತು ಧನಾದಾನಂ ಧನವನ್ನು ಬೆಳೆಸುವಂತಹ ಇನ್ನೆಲ್ಲ ಉದ್ಯಮಗಳು, ಇವುಗಳನ್ನು ಮತ್ತು ಶೂನ್ಯಾನಾಂಚ ನಿವೇಶನಂ ಖಾಲಿ ಜಾಗಗಳನ್ನು ಖಾಲಿ ಬಿಡದೆ ಅಲ್ಲಿ ಕೃಷಿ ಮಾಡೋದು, ಊರನ್ನು ಬೆಳೆಸೋದು ಇತ್ಯಾದಿಗಳನ್ನು ಮಾಡಬೇಕು. ಇದು ಎಷ್ಟು ಬೆಳೆದಿದ್ದರೂ ಬೆಳೆಸ್ತಾ ಇರಬೇಕು ಅಂತ. ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಹೇಗೆ ನಡೀಬೇಕು ಅನ್ನೋದಕ್ಕೆ ನೋಡಿ. ವಾಜಪೇಯಿ ಕಾಲದಲ್ಲಿ ಆದ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರನ್ನ ಯಾವ ರೀತಿಯಾಗಿ ಸೋನಿಯಾ ಗಾಂಧಿ ನಾಶ ಮಾಡಿದ್ಲು ಅನ್ನೋದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ವಣಿಕ್ ಪಥ
ಸೇತು ಯಾವ ರೀತಿಯಾಗಿ ಬಳಕೆಗೆ ಬರಬೇಕಾದದ್ದು ಹಾಳಾಯಿತು ಅಂತನ್ನುವಂಥದ್ದು. ಕೃಷಿ ತುಂಬ ಮುಖ್ಯವಾಗಿ ಬೇಕಾದದ್ದು ಮತ್ತು ರಾಷ್ಟ್ರ ರಕ್ಷಣೆ ಬಹಳ ಮುಖ್ಯವಾಗಿ ಆಗಬೇಕಾದದ್ದು. ಅಫ್ಜಲ್ ಗುರುಗಳಂಥವ್ರನ್ನೇ ನೇಣು ಹಾಕದೆ ಕೂತ್ಕೊಂಡ್ಬಿಟ್ರೆ ಇನ್ನು ಯಾವ ರಾಷ್ಟ್ರ ರಕ್ಷಣೆ ಆಗುವಂಥದ್ದು? ನಾಗಾಲ್ಯಾಂಡನ್ನು ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಕ್ರೈಸ್ಟ್ ಅಂತ ಅಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ದನು. ಅಲ್ಲೆಲ್ಲ ಚೀನಾದ ಸರ್ವತಂತ್ರ ಸ್ವಾತಂತ್ರ್ಯ, ಮೇಘಾಲಯ ಇತ್ಯಾದಿಗಳಲ್ಲಿ ನಡೀತಾ ಇದ್ದರೆ ಕಣ್ಣು ಮುಚ್ಚಿಕೊಂಡಿದ್ದರೆ, ಮತ್ತು ನಮ್ಮ ಭೂಪಟದಲ್ಲಿ ಮಾತ್ರ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಆಜಾದ್ ಕಾಶ್ಮೀರ ಅನ್ನೋದು ಭಾರತದ ಗಡಿ ಅಂತ, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಭಾರತದ ಜಾಗ ಅಲ್ಲವೇ ಅಲ್ಲ ಅಂತಾಗಿದ್ದರೂ ತೆಪ್ಪಗೆ ಸುಮ್ಮನೆ ಇರತಕ್ಕಂಥದ್ದು. ಇವುಗಳೆಲ್ಲ ನೋಡಿದರೆ ಏನಂತ ಅನಿಸುತ್ತದೆ? ಮತ್ತು ನಮ್ಮ ಕಾಡುಗಳನ್ನು ಬೆಳೆಸದೇ ಇರತಕ್ಕಂಥದ್ದು, ಕಾಡಿನ ಸಂಪನ್ಮೂಲಗಳನ್ನು ಹೆಚ್ಚು ಮಾಡದೇ ಇರತಕ್ಕಂಥದ್ದನ್ನು ನೋಡಿದಾಗ ಕಾಮಂದಕಾದಿಗಳು ಹೇಳಿದ್ದು, ಕಾಳಿದಾಸನ ದರ್ಶನ ಮತ್ತು ಈ ಹೊತ್ತಿನ ಈ ಒಂದು ವಿಸಂವಾದ ಬಹಳ ಬಹಳ ಬೇಸರ ತರುವಂಥದ್ದು. ಚತುರ್ಭುಜಾಂಶ ಪ್ರಭವಸ್ಸತೇಷಾಂ ದಾನಪ್ರವೃತ್ತೇರನುಪಾರತಾನಾಂ ಸುರದ್ವಿಪಾನಾಂ ಇವ ಸಾಮಯೋನಿ ಭಿನ್ನೋಷ್ಟಧ ವಿಪ್ರಸಸಾರ ವಂಶಃ. ಹೇಗೆ ಆ ದೇವಲೋಕದಲ್ಲಿ ಬ್ರಹ್ಮ ಒಮ್ಮೆ ಸಾಮಗಾನ ಮಾಡ್ತಾ ಇದ್ದಾಗ ಸಾಮಗಾನದಿಂದಾಗಿ ಸಾಮಜಗಳು ಬಂದವು ಅಂತ, 8 ಆನೆಗಳು ಬಂದವು, ಅಷ್ಟ ದಿಗ್ಗಜಗಳು ಮತ್ತು ದಿಗ್ಗಜಿಗಳು. ಗಜಿ ಅಂದರೆ ಅಪಶಬ್ದವೋ ಏನೋ ಅಂತ ತುಂಬ ಜನಕ್ಕೆ ಅನ್ನಿಸ್ಬಹುದು. ಆದರೆ ಹೆಣ್ಣಾನೆಯನ್ನು ಕರಿಣಿ, ಮಾತಂಗಿ, ಗಜಿ ಅಂತೆಲ್ಲ ಕರೆಯೋದುಂಟು. ಪ್ರಾಣಿಗಳನ್ನು ಈಕಾರ ಅಂತವಾಗಿ ಹೇಳಬೇಕು ಅಂತ. ಮೃಗ ಮೃಗಿ, ಸಿಂಹ ಸಿಂಹಿ, ಸಿಂಹಿಣಿ ಅಲ್ಲ, ಹಂಸ ಹಂಸಿ, ಹಂಸಿನಿ ಅಲ್ಲ. ಈ ರೀತಿಯಾಗಿ ಗಜವನ್ನು ಗಜಿ ಅಂತ ಕರೀಬೇಕು. ಹಾಗಾಗಿ ಸಾಮಜ ಆಗುತ್ತದೆ. ದಿಗ್ಗಜಿಗಳು ಅವುಗಳನ್ನು ಹುಟ್ಟಿಸಿದ ಬ್ರಹ್ಮ ಅಂತ ಗೊತ್ತಾಗುತ್ತದೆ. ಅದನ್ನು ಪಾಲಕಾಪ್ಯ ಮುನಿ ಬರೆದ ಗಜಶಾಸ್ತ್ರದಿಂದ ಉಲ್ಲೇಖ ಮಾಡ್ತಾನೆ. ಮಲ್ಲಿನಾಥರ ಪಾಂಡಿತ್ಯ ಕೂಡ ನೋಡಿ ಏನೇನೆಲ್ಲ ಓದಿಕೊಂಡಿದ್ದಂಥ. ಗಜಶಾಸ್ತ್ರ ಕಡಿಮೆ ಅಂದರೆ 1000 ಪುಟಗಳ ಗ್ರಂಥ, ಅದು ಓದಿಕೊಂಡಿದ್ದ. ಈ ಕಾಲದ ಎಷ್ಟೋ ಜನ ವಿದ್ವಾಂಸರು ಗಜಶಾಸ್ತ್ರವನ್ನು ಕಣ್ಣು ಬಿಟ್ಟು ನೋಡಿಲ್ಲ. ಸೂರ್ಯಸ್ಯಾಂಡ ಕಪಾಲೆ ದ್ವೇ ಸಮಾನೀಯ ಪ್ರಜಾಪತಿ ಹಸ್ತಾಭ್ಯಾಂ ಪರಿಗೃಹ್ಯಾಥ ಸಪ್ತ ಸಾಮಾನ್ಯ ಗಾಯತೋ ಬ್ರಹ್ಮಣಸ್ತಸ್ಮಾತ್ ಸಮುತ್ಪೇತುರ್ಮತಂಗಜಾ. ಇದು ಗಜೋತ್ಪತ್ತಿ ಪ್ರಕರಣದಲ್ಲಿ ಪಾಲಕಾಪ್ಯ ಮುನಿ ಹೇಳಿದಂಥದ್ದು. ಅದನ್ನು ಹೇಳ್ತಾ ಇದ್ದಾನೆ. ಅಂದರೆ ಹೇಗೆ 8 ದಿಗ್ಗಜಗಳು ಬಂದವೋ ಆ ರೀತಿಯಲ್ಲಿ ರಾಮನ ಒಂದು ಕುಟುಂಬದಿಂದ 8 ದಿಗ್ಗಜಗಳಂತೆ ಈ 8 ಜನ ಅಣ್ಣ ತಮ್ಮಂದಿರು ಬಂದು ಅವರು ಇಡೀ ಭರತಖಂಡವನ್ನು ಆಳ್ತಾ ಇದ್ದರು ಅಂತ. ಕುಶಾವತಿಯಲ್ಲಿ ಕುಶ ಹೀಗೆ ಆಳ್ತಾ ಇದ್ದಾಗ ಅಥಾರ್ಧರಾತ್ರೇ ಸ್ಥಿಮಿತ ಪ್ರದೀಪೆ ಶಯ್ಯಾಗೃಹೇ ಸುಪ್ತಜನೆ ಪ್ರಬುದ್ಧ ಕುಶಪ್ರವಾಸಸ್ಥಕಲತ್ರವೇಷಾಂ ಅದಷ್ಟಪೂರ್ವಾಂ ವನಿತಾಂ ಅಪಶ್ಯತ್. ಇಲ್ಲಿಂದ ಒಂದು ಅತ್ಯದ್ಭುತವಾದ ಪ್ರಕರಣ ಇದೆ. ಸ್ವಂತ ವಿಷಯ ಅಂತ ತಾವು ಭಾವಿಸದೇ ಇದ್ದರೆ, ನನಗೆ ರಘುವಂಶ ಒಂದು ಮಹಾಕೃತಿ ಅಂತ ಅನ್ನಿಸಿದ್ದು ಮೊದಲಿಗೆ ಈ ಭಾಗದಿಂದ. ನಾನು PUC ವಿದ್ಯಾರ್ಥಿ, ಏನು ಮಹಾಕಾಳಿದಾಸ ಅಂತಂದುಕೋತಾ ಇದ್ದೆ. ಯತ್ ಕೈಶೋರೇ ಕೃತಮನುಚಿತಂ ನಿರ್ವಿಶಂಕಂ ಹತಾಶಂ ತತ್ಕಾವ್ಯಾನಾಂ ಲಘು ನಿರಸನಂ ಜಲ್ಪತಾ ಮೇಲ್ಪ ಬುದ್ಧಿಯ ಅಂತ ನಾನೇ ಅದನ್ನು ಹೇಳಿಕೊಂಡಿದ್ದೆ ಪ್ರಾಯಶ್ಚಿತ್ತ. ಅಂದರೆ ಕಾಳಿದಾಸನ ರಘುವಂಶವನ್ನು ಚೆನ್ನಾಗಿ ಓದಬೇಕು ಅಂತ ಮನಸ್ಸು ಮಾಡಿಕೊಂಡು ಓದೋಕ್ಕೆ ಆರಂಭ ಮಾಡಿ ಯಾವುದೋ ಪುಟ ಹಿಂಗೆ ತೆರೆದಾಗ ಆ ಷೋಡಶ ಸರ್ಗ ಬಂತು. ಆರಂಭ ಮಾಡಿದ್ದನ್ನು ಓದೋಕ್ಕೆ ಶುರು ಮಾಡಿದೆ. ಇಲ್ಲಿಂದ ಅದು ಕುಶ ಮಲಗಿದ್ದಾನೆ, ಅವಿವಾಹಿತ. ಅವನ ಶಯ್ಯಾಗ್ರಹದಲ್ಲಿ ಸ್ಥಿಮಿತ ಪ್ರದೀಪೆ, ಅಲ್ಲಾಡದೆ ದೀಪ ಉರಿತಾ ಇತ್ತು ಅಂತ. ಅಂದರೆ ನಿರ್ವಾತವಾಗಿತ್ತು, ಗಾಳಿ ಹೊಯ್ದಾಟ ಇರಲಿಲ್ಲ. ಸುಪ್ತ ಜನೇ ಪ್ರಬುದ್ಧ. ಎಲ್ಲರೂ ಮಲಗಿದ್ದಾಗ ಇವನು ಎದ್ದು ಬಿಟ್ಟ. ಯಾಕೆ ಅಂದರೆ ಪ್ರವಾಸಸ್ಥ ಕಲತ್ರ ವೇಷಾಂ ಅದೃಷ್ಟಪೂರ್ವಾಂ ವನಿತಾಂ ಅಪಶ್ಯತ್. ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಅಂತ ನಮಗೊಂದು ಭಾವನೆ ಬಂದುಬಿಡುತ್ತೆ. ನಿದ್ದೆಯಿಂದ ಇದ್ದಕ್ಕಿದ್ದಂತೆ ಎದ್ದು ಬಿಡ್ತೀವಿ ಎಷ್ಟೋ ಬಾರಿ. ಸಂಬಡಿ ಈಸ್ ಅಬ್ಸರ್ವಿಂಗ್ ಅಂತ ಒಂಥರ ಸುಪ್ತ ಪ್ರಜ್ಞೆಯಲ್ಲಿಯೇ ಗೋಚರವಾಗ್ಬಿಡುತ್ತೆ, ಸುಪ್ತಿನಲ್ಲಿ ಎದ್ದು ಬಿಡ್ತೀವಿ. ಈ ಥರದ್ದು ಎಷ್ಟೋ ಬಾರಿ ಆಗುತ್ತದೆ. ಧಡಮ್ ಅಂತ ಎಚ್ಚರಿಕೆ ಆಗುತ್ತದೆ. ಹಾಗಾಗಿ ಎಚ್ಚರವಾಯಿತು. ಪ್ರೋಷಿತ ಪತಿಕೆಯ ವೇಷದಲ್ಲಿದ್ದ, ತಾನು ಹಿಂದೆಂದೂ ಬಲ್ಲಂಥವಳು ಆಗಿಲ್ಲದ ಒಬ್ಬ ಹೆಣ್ಣನ್ನು ಕಂಡ. ಅಂದರೆ ಅಪರಿಚಿತಳಾದ ಒಬ್ಬ ಸ್ತ್ರೀ. ಪ್ರೋಷಿತ ಪತಿಕೆ ಅಂದರೆ ಗಂಡ ಎಲ್ಲಿಗೋ ಹೊರಟೋಗ್ಬಿಟ್ಟಿದ್ದಾನೆ. ಆಗ ಅವಳು ಜಡೆಯನ್ನು ಏಕವೇಣಿ ಮಾಡಿಕೊಂಡಿರ್ತಾಳೆ. ತಲೆ ಕೂದಲನ್ನೆಲ್ಲ ಒಂದೇ ಎಳೆಯಾಗಿ ಹಾಕಿಕೊಂಡಿರ್ತಾಳೆ, ಬಿಗಿಯಾಗಿ ಕಟ್ಟಿಕೊಂಡಿರ್ತಾಳೆ. ಮತ್ತು ಮಲಿನ ವಸ್ತ್ರ, ಅಲಂಕಾರ ರಾಹಿತ್ಯ, ಶೋಕ ಇತ್ಯಾದಿಗಳು ಅವಳ ಲಕ್ಷಣ ಅಂತ ಗೊತ್ತಾಗುತ್ತದೆ. ಹಾಗೆ ಅಳ್ತಾ ಇದ್ದಾಳೆ. ನೋಡಿಬಿಟ್ಟು ಅವನಿಗೆ ಆಶ್ಚರ್ಯವಾಗುತ್ತದೆ. ಸಾಧು ಸಾಧಾರಣ
ಪಾರ್ಥಿವರ್ಧೈ ಸ್ಥಿತ್ವಾ ಪುರಸ್ತಾತ್ ಪುರುಹೂತಭಾಸಃ ಜೇತುಃ ಪರೇಷಾಂ ಜೈಶಬ್ದಪೂರ್ವಂ ತಸ್ಯಾಂಜಲಿಂ ಬಂಧುಮತೋ ಬಬಂಧ. ಅವಳು ಸಾಧು ಸಾಧಾರಣ ಪಾರ್ಥಿವರ್ಧೇ ಪುರುಹೂತ ಭಾಸಃ ಪರೇಷಾಂ ಜೇತುಃ ಬಂಧುಮತಃ ತಸ್ಯ ಪುರಸ್ತಾತ್ ಸ್ಥಿತ್ವಾ ಜಯಶಬ್ದಪೂರ್ವಂ ಅಂಜಲಿಂ ಬಬಂಧ. ಅವಳು ಸಾಧು ಸಾಧಾರಣವಾದಂತಹ ಸಜ್ಜನರಿಗೆಲ್ಲ ಅತಿಶಯ ಪ್ರೀತಿಕಾರಕನಾಗಿ ಸಂಪದ್ವಿತರಣೆ ಮಾಡ್ತಾ ಇರುವ ಇಂದ್ರ ತೇಜಸ್ವಿಯಾದ ಶತ್ರುಗಳ ಧ್ವಂಸ ಮಾಡೋದ್ರೊಳಗೆ ಪ್ರತಿಷ್ಠಿತನಾದ ಕೀರ್ತಿಯುಳ್ಳ ಕುಶ ಬಂಧು ಸ್ವರೂಪನಾಗಿದ್ದವನ ಮುಂದೆ ಅಂಜಲಿ ಬದ್ಧಳಾಗಿ ನಮಸ್ಕಾರ ಮಾಡಿ ಜಯ, ನೀನು ಜಯಿಸು ಅಂತ ಹೇಳ್ತಾಳೆ. ಅಥಾನ ಪೋಡಾರ್ಗಲಮಪ್ಯಗಾರಂ ಛಾಯಾಮಿವಾದರ್ಶತಲಂ ಪ್ರವಿಷ್ಟಾಂ ಸವಿಸ್ಮಯೋ ದಾಶರಥೇಸ್ತನೂಜಃ ಪ್ರೋವಾಚ ಪೂರ್ವಾರ್ಧ ವಿಸೃಷ್ಟತಲ್ಪ. ಇದು ಅಬ್ಸರ್ವೇಷನ್ ಅಂದರೆ ಎಷ್ಟು ಚೆನ್ನಾದ ಪರಿಶೀಲನೆ ಮಾಡಿದ್ದಾನೆ. ಇಡೀ ಸನ್ನಿವೇಶವನ್ನೇ ಕಟ್ಟಿಕೊಡ್ತಾ ಇದ್ದಾನೆ. ಚಿಲಕ ಹಾಕಿದಂತೆಯೇ ಇದೆ, ಮುಚ್ಚಿದ ಬಾಗಿಲು ಮುಚ್ಚಿದಂತೆಯೇ ಇದೆ. ಅದು ಹೇಗೆ ಇವಳು ಬಂದುಬಿಟ್ಟಿದ್ದಾಳೆ, ಕನ್ನಡಿಯನ್ನು ಸೀಳದೇ ಇದ್ದರೂ ಬಿಂಬ ಕನ್ನಡಿಯೊಳಗೆ ಹೋಗುತ್ತಲ್ಲ ಹಾಗೆ ಅಂತ ಹೇಳ್ತಾನೆ. ಎಂಥ ಸುಂದರವಾದ ಹೋಲಿಕೆ. ಬಿಂಬ ಕನ್ನಡಿಯ ಒಳಗೆ ಪ್ರತಿಬಿಂಬ ರೂಪದಲ್ಲಿ ಹೇಗೆ ಪ್ರವೇಶ ಮಾಡುತ್ತದೆ. ಅದರ ಬೆಳಕು ಬಿದ್ದರೆ ಸಾಕು, ಅದು ಸೀಳಬೇಕಾಗಿಲ್ಲ, ಕೀಳಬೇಕಾಗಿಲ್ಲ, ಕೆತ್ತಬೇಕಾಗಿಲ್ಲ, ಕುತ್ತಬೇಕಾಗಿಲ್ಲ, ಬಿಚ್ಚಬೇಕಾಗಿಲ್ಲ, ಕೊಚ್ಚಬೇಕಾಗಿಲ್ಲ. ಆ ರೀತಿಯಾಗಿ ಮತ್ತು ಪೂರ್ವಾರ್ಧ ವಿಶಿಷ್ಟ ತಲ್ಪ ಅಂದರೆ ಹಾಸಿಗೆ ಮೇಲೆ ಮಲಗಿದ್ದಾನೆ, ಮಲಗಿದ್ದವನು ಕಾಲು ಚಾಚಿದಂತೆ ಎದ್ದು ಕೂತ್ಕೊಂಡಿದ್ದಾನೆ ಅಂತ. ಸೊಂಟದ ಮೇಲ್ಭಾಗ ಎದ್ದಿದೆ, ಸೊಂಟದ ಕೆಳಭಾಗ ಹಾಸಿಗೆಯಲ್ಲೇ ಬೈಚಾಚಿದೆ. ಕುತೂಹಲವಾಗಿಬಿಟ್ಟಿದೆ. ಹಾಸಿಗೆ ತುದಿನಲ್ಲಿ ಅವಳು ನಿಂತುಕೊಂಡು ಅಳ್ತಾ ಇದ್ದಾಳೆ, ಎದ್ದಿದ್ದಾನೆ, ಕಾಲದಸಿಯಲ್ಲಿ ಅವಳಿದ್ದಾಳೆ. ಸವಿಸ್ಮಯ ದಾಶರಥೇಸ್ತನೂಜಃ ಪ್ರೋವಾಚ. ಇವನು ರಾಮನ ಮಗ, ಎಲ್ಲರನ್ನೂ ಗೌರವದಿಂದ ಕಾಣುವಂಥವನು. ಅವನು ಕೇಳ್ತಾನೆ, ಲಬ್ಧಾಂತರ ಸಾವರಣೇಪಿ ಗೇಹೆ ಯೋಗ ಪ್ರಭಾವೋ ನ ಚ ಲಕ್ಷ್ಯತೆ ಬಿಭರ್ಷಿ ಚಾಕಾರ ಅನಿರ್ವೃತಾನಾಂ ಮೃಣಾಲಿನಿ ಹೈಮಮಿವೋಪರಾಗಂ ಕಾತ್ವಂ ಶುಭೆ ಕಸ್ಯ ಪರಿಗ್ರಹೋ ವಾ ಕಿಂ ವಾ ಮದಭ್ಯಾಗಮ ಕಾರಣಂ ತೇ ಆಚಕ್ಷ್ವಮತ್ವಾ ವಶಿನಾಂ ರಘೂಣಾಂ ಮನಃಪರಸ್ತ್ರೀ ವಿಮುಖ ಪ್ರವೃತ್ತಿ. ಕೇಳ್ತಾ ಇದ್ದಾನೆ, ಯಾರಮ್ಮ ನೀನು? ಕಾತ್ವಂ ಶುಭೆ, ಯಾವಳು ನೀನು? ಲಬ್ಧಾಂತರ ಸಾವರಣೇಪಿ ಗೇಹೆ, ಎಲ್ಲ ಬಾಗಿಲುಗಳು ಮತ್ತು ಎಲ್ಲ ಅಗಳಿಗಳು ಹಾಕಿದೆ, ಪ್ರಹರಿಗಳು ಕಾಯ್ತಾ ಇರುವಂಥ ಗೋಡೆಗಳೇ ಇವೆ, ಪ್ರಾಕಾರಗಳೇ ಇವೆ. ಹಾಗಿದ್ದರೂ ನೀನು ಬರ್ತಾ ಇದೆಯಾ, ಒಳಗೆ ಬಂದಿದ್ದೀಯಾ? ಯೋಗ ಪ್ರಭಾವಶ್ಚ ನ ಲಕ್ಷ್ಯತೇತೆ, ನಿನ್ನಲ್ಲಿ ಯಾವುದೇ ಯೋಗ ಪ್ರಭಾವ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಿದ್ದರೆ ಇಷ್ಟು ದೀನಶೀರ್ಣವಾಗಿರಬಾರ್ದು, ದೀನವಾಗಿ ಹೀನಶೀರ್ಣವಾಗಿ ಇರಬಾರ್ದು. ಮೃಣಾಲಿನಿ ಹೈಮಂ ಉಪರಾಗಂ ಇವ, ಅಂದರೆ ನೀನು ಹೇಗೆ ಕಾಣಿಸ್ತಾ ಇದೆಯಾ, ಕಮಲಕ್ಕೆ ಹೈಮ ಉಪರಾಗ. ಹೈಮ ಅಂತಂದರೆ ಬಂಗಾರ ಅಂತಲ್ಲ, ಹಿಮ ಸಂಬಂಧಿಯಾದದ್ದು. ಹಿಮ ಬಿದ್ದ ಕಮಲ ಹೇಗೆ ದಳಗಳೆಲ್ಲ ವಿದಳಿತವಾಗಿ ದುಃಖಾಸ್ಪದವಾಗಿ ಕಾಣುತ್ತದೆಯೋ ಆ ಥರ ಕಾಣಿಸ್ತಾ ಇದೆಯಾ. ಮತ್ತು ಅನಿರ್ವೃತಾನಾಂ ಅಂದರೆ ಯಾವುದೋ ಆತ್ಮೀಯರನ್ನು ಕಳ್ಕೊಂಡ ಅಥವಾ ಅವರು ದೂರ ಹೋದಂಥ ದುಃಖ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಏನಿದು? ಕಾತ್ವಂ ಶುಭೆ, ಮಂಗಳೇ, ಯಾರಮ್ಮ ನೀನು? ಎಷ್ಟು ಅಮಂಗಳವಾಗಿ ರೂಪದಿಂದ ವಿಯೋಗಿನಿಯ ವೇಷ ಹಾಕಿಕೊಂಡಿದ್ರೂ ನೀನು ಸತ್ವದಿಂದ ಮಂಗಳೆಯಾಗಿ ಕಾಣಿಸ್ತಾ ಇದೆಯಾ. ಕಸ್ಯ ಪರಿಗ್ರಹಸ್ತ್ವಂ, ಯಾರ ಮನೆಯಾಕೆ ನೀನು ಅಂತ. ಕಸ್ಯ ಪರಿಗ್ರಹ ಯಾರ ಹೆಂಡತಿ ಅಂತ ಕೇಳ್ಬೋದಾಗಿತ್ತು, ಆ ಥರ ಶಬ್ದ ಅಲ್ಲ. ನೀವು ಯಾರ ಹೆಂಡತಿ ಅಂತಲ್ಲ, ನೀವು ಯಾರ ಮನೆಯವರು ಅಂತ ಕೇಳೋದು ಮರ್ಯಾದೆ. ಆ ಥರ ಕಸ್ಯ ಪರಿಗ್ರಹ ತ್ವಂ ಅಂತ ಅಲ್ಲಿ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡ್ತಾನೆ ಕವಿ. ಏನು ಸೂಕ್ಷ್ಮ, ಏನು ಸಂಸ್ಕಾರ, ಏನು ನಾಜೂಕು ಎಲ್ಲ. ಮತ್ತು ಹೇಳ್ತಾ ಇದ್ದಾನೆ, ಮದಭ್ಯಾಗಮ ಕಾರಣಂ ಕಿಂ, ನನ್ನ ಅರಮನೆಗೆ ಹೀಗೆ ಬರುವಂಥ ಕಾರಣ ಏನು? ಅಭ್ಯಾಗಮ ಅಂತಂದರೆ ಗೌರವಪೂರ್ವಕವಾಗಿ ಬಂದಂತಹ ಆಗಂತುಕ. ಆಚಕ್ಷ್ವ, ಹೇಳಮ್ಮ, ಏನಂತ ನೀನು ಹೇಳಬೇಕು, ಏನಂತ ಭಾವಿಸಬೇಕು? ನಿನಗೆ ಸಂದೇಹವೇ ಬೇಡ. ಯಾಕೆ? ರಘೂಣಾಂ ಮನಃ ಪರಸ್ತ್ರೀ ವಿಮುಖ ಪ್ರವೃತ್ತಿ. ರಘುವಂಶೀಯರ ಮನಸ್ಸು ಪರಸ್ತ್ರೀಯರ ಕಡೆಗೆ ಹರಿಯುವಂಥದ್ದೆಲ್ಲ. ಅದರಿಂದ ಈ ಮಧ್ಯರಾತ್ರದ ವೇಳೆಯಲ್ಲಿ, ಪರರಾತ್ರದ ವೇಳೆಯಲ್ಲಿ, ಏಕಾಂತವಾದ ಶಯ್ಯಾಗ್ರಹದಲ್ಲಿ ರಾಜನ ಎದುರಿಗೆ ಅವನ ಹಾಸಿಗೆ ಮೇಲೆ ಅರ್ಧ ಮಲಗಿ ಅರ್ಧ ಎದ್ದಿದ್ದಾಗ ನನ್ನ ಗತಿ ಏನು ಅನ್ನುವ ಸಂದೇಹ ಬೇಡ ಹೇಳುವಂತಾನೆ. ಇದು ಒಂದು ಸಾಕು
ಕಾಳಿದಾಸ ಯಾವ ಸಂಸ್ಕಾರವನ್ನು ರಘುವಂಶೀಯರಲ್ಲಿ ಕಂಡಿದ್ದ, ರಾಜರಿಗೆ ಯಾವ ಸಂಸ್ಕಾರ ಇರಬೇಕು ಅಂತ ಮಾಡಿದ್ದ ಅಂತ. ಇವತ್ತು ಮಾತೆತ್ತಿದ್ರೆ ನಾವು ನೋಡ್ತಾ ಇರ್ತೀವಿ ಸೆಕ್ಶುವಲ್ ಹ್ಯಾರಾಸ್ಮೆಂಟ್ ಅಂತ. ಮೇಲಧಿಕಾರಿಗಳು, ಫಿಮೇಲ್ ಅಧಿಕಾರಿಗಳು, ಯಾರಂದರೆ ಯಾರು, ಯಾವ್ದ್ರ ಮೇಲಂದರೆ ಅವ್ರ ಮೇಲೆ, ಗುರುಗಳು ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿಗಳು ಗುರುವರ್ಗದ ಮೇಲೆ ಎಲ್ಲ ಮಾಡ್ತಾ ಇರೋದು ನೋಡಿದಾಗ ಇದಕ್ಕೆ ಯಾವುದೇ ನಿಯಮ ಇಲ್ಲ, ನಿಯತೀಕೃತ ನಿಯಮರಹಿತ. ಅರೆ ಹ್ಲಾದೈಕಮಯಿ ಅಲ್ಲ, ಮಾಡುವನಿಗೆ ಮಾತ್ರ ಹ್ಲಾದ, ಮಿಕ್ಕವರಿಗೆಲ್ಲ ಅಲ್ಲ. ಆ ಒಂದು ಸ್ಥಿತಿ ಬಂದಿದೆ ಅಂತ ಗೊತ್ತಾಗುತ್ತೆ. ಕಾಳಿದಾಸ ರಾಜರು ಹೀಗಿರಬೇಕು ಅಂತ ಭಾವಿಸ್ದ. ಪ್ರವರ್ತತಾಂ ಪ್ರಕೃತಿ ಹಿತಾಯ ಪಾರ್ಥಿವ ಅಂತಂದವನು. ಹಾಗಾಗಿ ಇಂಥವರು ಅಂತ. ಅದು ರಘುವಂಶೀಯರು ಎಂಥವರು. ರಘುವಿನ ಅಪ್ಪ ದಿಲೀಪ ವಾರಾಂಗನೆಯರು ಅಭಿಸಾರಿಕೆಯರಾಗಿ ತಾವು ತಮ್ಮ ವಿಟರನ್ನು, ಗಿರಾಕಿಗಳನ್ನು, ಪ್ರಿಯರನ್ನು ಯಾವುದೋ ಒಂದು ಪ್ರಮದವನದಲ್ಲಿ ಭೇಟಿ ಮಾಡ್ತೀವಿ ಅಂತ ಬಂದು ಅವ್ರಿಗಾಗಿ ಇವರು ಕಾದಿದ್ದು, ರಾತ್ರಿಯಾಗಿ ಅವರಿನ್ನೂ ಬರದೆ ಇವರು ಅಲ್ಲಿಯೇ ಮೈಮರೆತು ನಿದ್ರೆ ಹೋದಾಗಲೂ ಗಾಳಿ ಕೂಡ ಅವರ ಉತ್ತರೀಯವನ್ನು, ಸೆರಗನ್ನು ಹಾರಿಸ್ತಾ ಇರಲಿಲ್ಲವಂತೆ. ಅವಳು ಬೆಲೆವೆಣ್ಣೆ ಇರಬಹುದು, ಆದರೆ ಅವಳ ಶರೀರದ ಮೇಲಿನ ಬಟ್ಟೆಯನ್ನು ಹಾರಿಸುವಂಥದ್ದು ನನ್ನ ಕೆಲಸ ಅಲ್ಲ. ಅವಳ ಮೈ ಬೆಲೆ ಇನ್ಯಾರಿಗೋ ತೆತ್ತುಕೊಂಡು ತೊಗೊಂಡಿರೋದು, ಅವರಿಗೆ ಸಂಬಂಧಪಟ್ಟಿದ್ದ ಹೊರತು ನನಗಲ್ಲ ಅಂತ. ಆ ಮಟ್ಟದಲ್ಲಿರುವಂತಹ ಕುಲದಲ್ಲಿ ಹುಟ್ಟಿದವನಮ್ಮ ಈ ಅಜ ಮಹಾರಾಜ ಅಂತ ಹೇಳಿ ಸುನಂದೆ ಇಂದುಮತಿಗೆ ಅಜನ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದು ಅಂತ. ಇದು ನಿಜವೋ ಸುಳ್ಳು? ಈ ಕಲ್ಪನೆ ಬರಬೇಕು ಅಂದರೆ ಕವಿ ಎಷ್ಟು ದೊಡ್ಡವನಾಗಿರಬೇಕು, ಅವನು ಎಷ್ಟು ಉನ್ನತವಾಗಿ ಸಂಸ್ಕಾರವಂತನಾಗಿ ಜಗತ್ತನ್ನು, ಜನತೆಯನ್ನು, ಸಮಾಜವನ್ನು ಚಿತ್ರೀಕರಿಸಿಕೊಂಡಿರಬೇಕು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕಾಳಿದಾಸನ ಕಾಲದ ಭಾರತ, ಕಾಳಿದಾಸನ ವಿಭೂತಿ ಸ್ವರೂಪ ಎಷ್ಟು ದೊಡ್ಡದು ಅಂತ. ಈ ಮಟ್ಟದ ಆಲೋಚನೆ ಓವರ್ನೈಟ್ ಯಾವ ಸಮುದಾಯಕ್ಕೂ ಬರೋದಿಲ್ಲ. ಇಟ್ಸ್ ದಿ ಕಲ್ಟಿವೇಟೆಡ್ ಫೀಲಿಂಗ್ ಆಫ್ ಸೆವರಲ್ ಥೌಸಂಡ್ಸ್ ಆಫ್ ಜನ್ರೇಷನ್ಸ್. ಅದಿಲ್ಲದೆ ಆಗುವಂಥದ್ದಲ್ಲ, ಅಷ್ಟು ಸುಲಭವಾಗಿ ಬರ್ತದೆ. ನಾವೆಲ್ಲ ನೋಡಿ, ಅಯ್ಯೋ ನಮಗೆ ಪ್ರಾಪ್ತ ಇರಲಿಲ್ಲ ಬಿಡಿ, ಅದು ವಿಧಿ ಅಂತ ಬಿಡಿ, ಅಯ್ಯೋ ಯಾತಕ್ಕೆ ಮಾಡಿದವ್ರು ಪಾಪ ಆಡಿದವ್ರ ಬಾಯಿನಲ್ಲಿ ಇಂಥದ್ದನ್ನು ಹೇಳಬೇಕು ಅಂತಂದರೆ ನಾವೇನು ಪ್ರಯತ್ನಪೂರ್ವಕವಾಗಿ ಮಾಡ್ತಿದ್ದೀವ? ಎಷ್ಟು ದೊಡ್ಡ ಪರಂಪರೆ ನಮ್ಮ ಒಳಗೆ ತಾನೇ ತಾನಾಗಿ ಬಂದಿರುವಂಥದ್ದು. ತಮಬ್ರವೀತ್ಸ ಗುರುಣಾನವದ್ಯ ಯಾನೀತ ಪೌರ ಸ್ವಪದೋನ್ಮುಖೇನ ತಸ್ಯಾಃ ಪುರಃ ಸಂಪ್ರತಿವೀತನಾಥಾಂ ಜಾನೀಹಿ ರಾಜನ್ ಅಧಿದೇವತಾಂ ಮಾಂ. ನಾನು ಯಾರೂ ಅಲ್ಲಪ್ಪ, ನಿನ್ನ ತಂದೆ ಎಲ್ಲ ಪ್ರಜೆಗಳ ಜೊತೆಗೆ ಯಾವ ಮಹಾಪ್ರಸ್ಥಾನ ಮಾಡಿದಾಗ ನನ್ನನ್ನೊಬ್ಬಳಂದು ಬಿಟ್ಟು ಹೋಗ್ಬಿಟ್ನಲ್ಲ, ಆ ಅಯೋಧ್ಯೆಯ ಅಧಿದೇವತೆ ನಾನು ಅಂತ. ನೀತ ಪೌರ ರಾಜನ್ ಅಧಿದೇವತಾಂ ಜಾನೀಹಿ ವೀತನಾಥಾಂ ತಸ್ಯಾಹ ಪುರಃ ಸಂಪ್ರತಿ. ಆ ಪುರದ ವೀತನಾಥ ಅನಾಥಳಾದಂಥವಳು, ನಾಥರಿಲ್ಲದ ಆ ಅಯೋಧ್ಯೆ ಹಾಳು ಬಿದ್ದಿದೆ, ಅದರ ಒಡತಿ ನನ್ನ ಯಜಮಾನ ಇಲ್ಲ, ದೂರ ಹೋಗ್ಬಿಟ್ಟಿದ್ದಾನೆ ಅಂದರೆ ಪ್ರೋಷಿತ ಪತಿಕೆ ತಾನೇ ನಾನು ಆ ವೇಷದಲ್ಲಿದ್ದೀನಿ ಅಂತ. ಒಂದು ನಗರವನ್ನು ಪ್ರೋಷಿತ ಪತಿಕೆಯಂತೆ ಚಿತ್ರಿಸುವಂಥದ್ದು ಅಂದರೆ ಎಷ್ಟು ಪೂರ್ವವಾದದ್ದು. ಈ ಅಲೌಕಿಕಗಳನ್ನು ಇಲ್ಲಿ ತರದೇ ಇದ್ದರೆ ಕಾವ್ಯಕ್ಕೆ ಸೌಂದರ್ಯ ಬರೋದಿಲ್ಲ. ಕುಶ ಯಾವಾಗಲೂ ಒಮ್ಮೆ ಸರ್ವೆ ಮಾಡ್ಕೊಂಡು ಬಂದ, ಇನ್ಯಾವಾಗಲೂ ಟೂರ್ನಲ್ಲಿದ್ದ, ಇನ್ಯಾವಾಗಲೂ ಒಮ್ಮೆ ಸರ್ಕಿಟ್ ಹೋಗಿದ್ದ, ಆಗ ಹಾಳು ಬಿದ್ದ ಅಯೋಧ್ಯೆಯನ್ನು ನೋಡ್ದ, ಇದನ್ನು ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅಂತನ್ನುವ ರಿಯಲಿಸ್ಟಿಕ್ ಪಿಕ್ಚರ್ ಕೊಟ್ಟರೆ ಈ ಸೊಗಸು ಬರೋದೇ ಇಲ್ಲ. ಅವನಿಗೆ ಒಂದು ರಾತ್ರಿಯಲ್ಲಿ ಅಯೋಧ್ಯಾದೀಶ್ವರಿಯೇ ಬಂದು ಕಾಣಿಸ್ಕೊಂಡು ನಿವೇದಿಸಿದ್ದು ಅಂತ. ಹಾಗಲ್ಲದೆ ಕನಸಲ್ಲೇ ಆಯಿತು ಅಂತಂದರೆ ಅದು ಸುಲಭವಾಗಿ ಯಾರೂ ಮಾಡಬಹುದಾದದ್ದು. ಇವನು ನೇರವಾಗಿ ಮಾಡ್ತಾನೆ. ಕನಸು ಕಾಣೋದು ಬಹಳ ಸುಲಭ, ನನಸೆಂಬಂತೆ ಮಾಡ್ತಾನೆ. ಈ ಅಲೌಕಿಕಗಳನ್ನು ಮಾಡುವಾಗಲೆಲ್ಲ ಕಾಳಿದಾಸ ಬಾಗಿಲು ಹಾಕಿರ್ತಾನೆ, ಕತ್ತಲು ಮಾಡಿರ್ತಾನೆ, ಗುಹೆ ಒಳಗೆ ಮಾಡ್ತಾನೆ, ಮನದೊಳಗಡೆ ಮಾಡ್ತಾನೆ, ಲತಾ ಮಂಟಪದೊಳಗೆ ಮಾಡ್ತಾನೆ. ಅದು ನೋಡಿ ನಂದಿನಿ ಮತ್ತು ಆ ಸಿಂಹ ಕುಂಭೋದರ ಅವರುಗಳ ಸಂದರ್ಭ, ದಿಲೀಪ ಆ ನಂದಿನಿ ಧೇನುವನ್ನು ಕಾಪಾಡಿಕೊಳ್ಳೋದಕ್ಕೆ ತನ್ನ ದೇಹವನ್ನು ಕೊಡುವಾಗ ಹಿಮವದ್ ಪರ್ವತದ ಒಂದು ಗುಹೆ ಒಳಗೆ ಆಯಿತು ಅಂತ. ಅದು ಆದದ್ದು ದಿಲೀಪನ ಹೃದಯ ಗುಹೆ ಒಳಗೆ. ಈ ಹಸುವನ್ನು ಕಾಪಾಡೋದಕ್ಕೆ ನಾನು ಏನು ಮಾಡೋಕ್ಕೂ ಸಿದ್ಧ ಅಂದರೆ, ಒಂದು ಪಕ್ಷ ಹುಲಿಯೋ ಸಿಂಹವೋ ಬಂದರೆ ಅದರ ಜೊತೆಗೆ ಸೆಣಸಾಡ್ತಾ ಸಾಯೋಕ್ಕೂ ಸಿದ್ಧ ಅಂತ ಸಂಕಲ್ಪ ಮಾಡಿಕೊಂಡಿದ್ದು. ಅವನ ಅಂತರಂಗದ ಆ ನಿಶ್ಚಯ ಕವಿ ಈ ರೀತಿಯಾಗಿ ಒಂದು ಪ್ರತಿಮೀಕರಿಸಿ ತೋರಿಸ್ತಾನೆ. ಪ್ರಫೌಂಡ್ ಮೆಟಫಾರ್ ಅದು. ಇಲ್ಲಿಯೂ ಹಾಗೆ ಮಾಡಿದೆ. ತನ್ನಪ್ಪ ಬಿಟ್ಟು ಹೋದ ಮೇಲೆ ಆ ಊರಿಗೆ ಏನಾಯಿತೋ ಏನೋ ಅಂತ ಒಂದು ರಾತ್ರಿ ಕುಶನಿಗೆ ಅನಿಸಿರುತ್ತೆ. ದಿಗ್ಗನೆ ಎದ್ದು ಅಯ್ಯೋ ಇಷ್ಟು ಹಾಳಾಗಿದ್ದಿರ್ಬೋದಲ್ವ ಅಯೋಧ್ಯೆ, ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ಕೊಂಡು ಬಂದಿರ್ತಾನೆ. ಆದರೆ ಹಾಗೆ ಮಾಡೋದಕ್ಕಿಂತ ಈ ರೀತಿಯಾಗಿ ಕವಿ ಹೇಳೋದ್ರೊಳಗೆ ಹೆಚ್ಚಿನ ಸ್ವಾರಸ್ಯ ಉಂಟು. ಮತ್ತು ಕಾಳಿದಾಸ ಅನೇಕ
ಎಳೆಗಳನ್ನೆಲ್ಲಿ ತಗೊಂಡಿದ್ದಾನೆ. ಯಾಕೆ ಅಯೋಧ್ಯೆ ಹಾಳು ಬಿತ್ತು? ರಾಮ ಇಲ್ಲ, ಇನ್ಯಾರೂ ಬರಲಿಲ್ಲ. ಮಕ್ಕಳು ಯಾರಿಗೂ ಅಯೋಧ್ಯೆಯನ್ನು ಹಂಚಿಕೊಡಲಿಲ್ಲ. ಅವನು ಪಕ್ಷಪಾತ ಮಾಡದಂತೆ ಆಗುತ್ತದೆ ಅಂತ ತನ್ನ ತಮ್ಮಂದಿರ ಮಕ್ಕಳಿಗೆ ತನಗೆ ಯಾರಿಗೂ ಕೊಡಲಿಲ್ಲ. ಜೊತೆಗೆ ಅವನು ಯೋಚನೆಯೂ ಮಾಡಲಿಲ್ಲ. ತಾನು ಮಹಾಪ್ರಸ್ಥಾನಕ್ಕೆ ಹೊರಟಾಗ ಅಯೋಧ್ಯ ಪ್ರಜೆಗಳು ತನ್ನ ಹಿಂದೆ ಬರ್ತಾರೆ ಅಂತ. ಇವನು ಮುಂದೆ ಹೋದವನು ಹಿಂದೆ ತಿರುಗುವಂತೆ ಇಲ್ಲವಲ್ಲ. ನಡೆದು ಬಂದ ದಾರಿಯನ್ನು ತಿರುಗಿ ನೋಡಬೇಡ ಅಂತ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರಲ್ಲ, ಹಾಗೆ ಆ ರೀತಿಯಲ್ಲಿ ಅವನು ಹೊರಟೇ ಬಿಟ್ಟ. ಅಯೋಧ್ಯೆ ಯಾರಿಗೂ ಉಳಿಲಿಲ್ಲ. ಇವರಾದರೂ ನಾನು ಇಟ್ಕೋತೀನಿ ಅಂತ ಒಬ್ಬರು ಮುಂದೆ ಬರಲಿಲ್ಲ. ಯಾತಕ್ಕೆ ಅಂದರೆ ಇನ್ನೊಬ್ಬನ ಸೊತ್ತನ್ನು ಅಪಹರಣ ಮಾಡದಂತೆ ಆಗುತ್ತದೆ ಅಂತ ಯಾರೂ ಅದರ ಕಡೆಗೆ ಕೈ ಚಾಚಲಿಲ್ಲ. ಮತ್ತು ಇನ್ನೊಂದು, ನಮ್ಮ ಇತಿಹಾಸವನ್ನು ಗಮನಿಸ್ತಾ ಬಂದರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜ್ಯಗಳ ರಾಜಧಾನಿಗಳು ಆಮೇಲೆ ಏನೇನೋ ಆಗಿರುವಂಥದ್ದು ನೋಡ್ತೀವಿ. ನಮ್ಮ ಕರ್ನಾಟಕವನ್ನೇ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಎದ್ದು ತೋರುವಂಥ ಅತ್ಯಂತ ಪ್ರಾಚೀನವಾದ ರಾಜಧಾನಿ ಅಂತಂದರೆ ಬನವಾಸಿ. ಕದಂಬರು ನಮ್ಮ ಅತ್ಯಂತ ಪ್ರಾಚೀನ ರಾಜವಂಶಗಳಲ್ಲಿ ಅಗ್ರಗಣ್ಯರಾದಂಥವರು. ಬನವಾಸಿ ಇವತ್ತೇನಾಗಿದೆ? ಕುಗ್ರಾಮವಾಗಿ ಕೂತಿದೆ. ಹೋಗಲಿ, 3 ಲೋಕಕ್ಕೂ ಖ್ಯಾತಿ ಸಂಕ್ರಾಂತವಾಗುವಂತೆ ಅಜಿಂಕ್ಯರಾಗಿದ್ದಂಥವರು ಬಾದಾಮಿಯ ಚಾಲುಕ್ಯರು. ಎಲ್ಲೆಲ್ಲಿಗೆಲ್ಲ ಅವರು ತಮ್ಮ ಕೈ ಚಾಚಿದರು. ಮಹಾಶಯರು. ಶಯ ಅನ್ನೋದಕ್ಕೆ ಕೈ ಅಂತಲೂ ಅರ್ಥ ಉಂಟು. ಎಲ್ಲ ಕಡೆಗೂ ಫಾರ್ ರೀಚಿಂಗ್ ಹ್ಯಾಂಡ್ಸ್. ಗುಜರಾತ್ ಇರಬಹುದು, ಅಥವಾ ಬಂಗಾಳ ಇರಬಹುದು, ಆಂಧ್ರ ಪ್ರದೇಶ ಇರಬಹುದು, ನೇಪಾಳ ಕಾಶ್ಮೀರ ಇರಬಹುದು, ಉತ್ತರ ಭಾರತ ಇರಬಹುದು. ಎಲ್ಲೆಲ್ಲಿಯೂ ಅವರು ಚಾಚಿದರು ಕೈಯಿಂದ. ದಕ್ಷಿಣ ಭಾರತಕ್ಕೂ ಚಾಚಿದರು. ಸರ್ವತ್ರ ಪಲ್ಲವರು ಅವರು ಇರೋವರೆಗೂ ಗಡಗಡ ನಡುಗ್ತಾ ಇದ್ದರು. ಅಂಥ ಆ ಒಂದು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಉಚ್ಛ್ರಾಯವನ್ನು ಪಡೆದಂಥ ಬಾದಾಮಿ ಚಾಲುಕ್ಯರು ಇಮ್ಮಡಿ ಪುಲಿಕೇಶಿಯ ಕೊನೆಗಾಲದಲ್ಲಿಯೇ ಪಲ್ಲವ ಮಹೇಂದ್ರವರ್ಮನ ಮಗ ನರಸಿಂಹವರ್ಮ ಬಂದು ವಾತಾಪಿ ಕೊಂಡನ್ನಂತ ವಾತಾಪಿಗೆ ಬೆಂಕಿ ಇಟ್ಟು ಹೋಗ್ಬಿಟ್ಟ. ಅದೇ ನೋಡಿ, ಇವರುಗಳು ಪಲ್ಲವ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ಈ ಹೊತ್ತಿನ ಮಹಾಬಲಿಪುರ ಯಾವುದಿದೆ ಅದನ್ನು ಅವರು ಗೆದ್ದುಕೊಂಡರೂ ಬೆಂಕಿ ಹಾಕಲಿಲ್ಲ, ಏನೂ ಮಾಡಲಿಲ್ಲ. ಕನ್ನಡಿಗರ ಸಂಸ್ಕಾರ ಒಳ್ಳೆಯದು, ಅವರು ಹಾಳ್ಗೆಡವಲಿಲ್ಲ ಪಾಪ. ಆದರೆ ಆ ತಮಿಳರು ಬಂದು ರೋಷದಿಂದ ನಮ್ಮ ತಂದೆಯನ್ನು ಗೆದ್ದನಲ್ಲ ಅಂತ ಯುದ್ಧದಲ್ಲಿ ಆಗುವಂಥದ್ದೇ ಅದು, ಇದಕ್ಕೆ ಬೆಂಕಿ ಹಾಕಿ ಹೋದ. ಈಗಲೂ ಕೂಡ ಹಾಕಿದ್ದು ಸುಮಾರು 1300 ವರ್ಷಗಳ ಕೆಳಗೆ ಹಾಕಿದ ಬೆಂಕಿಯ ಹೊಗೆಯ ಗುರುತುಗಳು ಇನ್ನೂ ಇದೆ ಅಲ್ಲಿ. ಆ ಮಟ್ಟಕ್ಕೆ ಬೆಂಕಿ ಹಾಕಿ ಹೋದ. ಸುಮಾರು 100 ವರ್ಷಗಳ ಕಾಲ ಆ ರಾಜಧಾನಿ ಕಡೆಗೆ ಯಾರು ತಿರುಗಿ ನೋಡೋಕ್ಕೆ ಆಗಲಿಲ್ಲ. ಅದು ಹಾಗೇ ಹಾಳು ಬಿದ್ದು ಹೋಯಿತು ಬಾದಾಮಿ. ಇನ್ನು ಕಲ್ಯಾಣ ಚಾಲುಕ್ಯರು ಅಂತ ಮತ್ತೊಂದು ಮಜಲಾಗಿ ಇದೆ. ಚಾಲುಕ್ಯರು ಮುಂದೆ ಬೆಳೆದರು. ಅವ್ರದ್ದು ಕಲ್ಯಾಣ. ನಾಸೀದಸ್ತಿ ಭವಿಷ್ಯತಿ ಕ್ಷಿತಿತಲೇ ಕಲ್ಯಾಣ ತುಲ್ಯಂಪುರಂ ಅಂತ ನಮ್ಮ ಮಿತಾಕ್ಷರ ಬರೆದ ವಿಜ್ಞಾನೇಶ್ವರ ಕಟ್ಟಕಡೆಯಲ್ಲಿ ಹೇಳ್ತಾನೆ, ಯಾಜ್ಞವಲ್ಕ್ಯ ಸ್ಮೃತಿ ವ್ಯಾಖ್ಯಾನದ ಕಡೆಯಲ್ಲಿ. ಹಿಂದೆಂದೂ ಇರಲಿಲ್ಲ, ಮುಂದೆಯೂ ಇರೋದಿಲ್ಲ, ಈಗಲೂ ಮತ್ತೆಲ್ಲಿಯೂ ಇಲ್ಲ ಈ ರೀತಿಯಾದ ಕಲ್ಯಾಣದಂಥ ಒಂದು ನಗರ ಅಂತ. ಆದರೆ ಇವತ್ತದು ಏನಾಗಿದೆ? ಏನೂ ಇಲ್ಲದಂತೆ ಆಗಿದೆ. ಯಾಕೆ? ಹಂಪೆಯನ್ನು ನೆನೆಸಿಕೊಂಡ್ರೆ ಸಾಕು, ವಿಜಯನಗರದಂಥದ್ದು ಇನ್ನು ಎಲ್ಲಿಯೂ ಇಲ್ಲ ಅಂತ ನ್ಯೂನಿ ಸ್ಪೇಸ್ ಮೊದಲಾದವರು, ನಿಕೋಲಾ ಡಾಂಟಿ ಅವರುಗಳೆಲ್ಲ ಏನಂತ ಹೇಳಿದ್ದಾರೆ, ರೋಮ್ ನಗರಕ್ಕಿಂತ ದೊಡ್ಡದು ಅಂತ. ಇಡೀ ಜಗತ್ತಿನಲ್ಲಿ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಗಾದೆ. ಅಷ್ಟು ಪ್ರತಿತವಾದಂಥ ಕೀರ್ತಿ ಅದರದ್ದು. ನಿಜವಾಗಿ ದೊಡ್ಡ ಮಹಾ ನಗರ ಅದು, ಸಂದೇಹವೇ ಇಲ್ಲ. ದೇ ಆರ್ ನಾಟ್ ಬಿಗ್ ಸಿಟೀಸ್, ದೇ ಆರ್ ಗ್ರೇಟ್ ಸಿಟೀಸ್. ಆ ರೋಮ್ ನಗರಕ್ಕಿಂತ ಭವ್ಯವಾದದ್ದು. 12 ಮೈಲಿ ಅಗಲ, 7.5 ಮೈಲಿ ಉದ್ದ ಇರತಕ್ಕಂಥ ಆ ಒಂದು ದೊಡ್ಡದಾದ ಊರಿನ ಮಹಾ ರಾಜವೀಥಿಗಳು, 7 ಸುತ್ತಿನ ಕೋಟೆ, ರಸ್ತೆಯಲ್ಲೇನೆ ಮುತ್ತು ರತ್ನಗಳನ್ನು ಸುರುಕೊಂಡು ಮಾರ್ತಾ ಇದ್ದಾರೆ ಅಂತ ಬರೆದಿಟ್ಟಿದ್ದಾರೆ. ಆ ಮಟ್ಟದ ಶ್ರೀಮಂತಿಕೆ, ಆಢ್ಯವಂತಿಕೆ ಇನ್ನೆಲ್ಲಿತ್ತು? ಆದರೆ ಏನಾಯಿತು? ಹಂಪೆಗಿಂತ ಕೊಂಪೆ ಮೇಲೆ ಉಣ್ಣೋ ಗಾದೆ ಬರುವಂತೆ ಆಯಿತು. ಈ 150 ವರ್ಷಗಳು ಕಾಣಲಿಲ್ಲ ಅದು ಆಯುಷ್ಯ, ಹೊರಟೋಗ್ಬಿಡ್ತು. ಪಾಟಲಿಪುತ್ರ ಏನೇನೆಲ್ಲ ಆಗಿದ್ದಿದ್ದು, ಶಿಶುನಾಗರೇ, ಮತ್ತು ಮೌರ್ಯರೇ, ಮತ್ತು ಕಾಣ್ವರೇ, ಶುಂಗರೇ, ಗುಪ್ತರೇ, ಎಷ್ಟೆಷ್ಟು ಜನ ದೊಡ್ಡ ದೊಡ್ಡವರು ಆಳಿದ್ದು. ಇನ್ನು ಧಾರಾನಗರಿ ಭೋಜರಾಜನದು, ಪರಮಾರ ಭೋಜನದು ಕೇಳಲೇಬೇಕಾಗಿಲ್ಲ. ಈ ಧಾರಾನಗರಿ ಇವತ್ತು ಏನಾಗ್ಬಿಟ್ಟಿದೆ? ಆ ಸರಸ್ವತಿ ಮಂದಿರ ಅಂತ ಯಾವುದಿದೆ ಅದು ಮಸೀದಿಯಾಗಿ ಅದರೊಳಗಡೆಗೆ ಪ್ರವೇಶ ಮಾಡಬೇಕು ಅಂತಂದರೆ ಬಾಗಿಲಿನಲ್ಲಿ ಧಾರಾಳವಾಗಿ ಸಂಸ್ಕೃತ ಪ್ರಾಕೃತದಲ್ಲಿ ಆಶುಕವಿಯ ಕವಿತೆಯನ್ನು ಹೇಳಿದ್ರೆ ಮಾತ್ರ ಪ್ರವೇಶ, ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳಿದ್ದ. ನಾನು ಧಾರಾನಗರದ ಆ ಒಂದು ಸರಸ್ವತಿ ಮಂದಿರ ಪ್ರವೇಶ ಮಾಡುವಾಗ ಸಂಸ್ಕೃತ ಪ್ರಾಕೃತಗಳಲ್ಲಿ ಆಶುಕವಿತ್ವವನ್ನು ಸರಸ್ವತಿ ಮೇಲೆ, ಭೋಜರಾಜನ ಮೇಲೆ ಹೇಳೇ ಒಳಗಡೆ ಹೋದೆ. ಆದರೆ ಆ ಕಾಲದಲ್ಲಿ ಪರಿಪಾಲಿಸೋಣ ಅಂತ ಹೇಳಿಬಿಟ್ಟು. ಆದರೆ ಇವತ್ತಲ್ಲಿ
ಕತ್ತೆಗಳು, ನಾಯಿಗಳು, ನರಿಗಳು ಬರುವಂಥದ್ದಾಗಿದೆ. ಈ ಮಟ್ಟದ ಸ್ಥಿತಿ ಬಂತಲ್ಲ, ಏನೆಲ್ಲ ಇರಬಹುದು ಕಾಲಪುರುಷನ. ಮುದ್ದಣ್ಣನ ಮಾತನ್ನೇ ಹೇಳೋದಿದ್ದರೆ, ಕಾಲಪುರುಷಂಗೆ ಅಣಮಂ ಗುಣಮಿಲ್ಲಂ ಗಡ, ಸ್ವಲ್ಪವೂ ಗುಣ ಇಲ್ಲ, ಎಲ್ಲವನ್ನ ನಿರ್ದಯವಾಗಿ ಹೊಸಿಕೆ ಹಾಕಿಬಿಡ್ತಾನೆ, ಯಾವುದು ಉಳಿಯುವಂಥದ್ದಲ್ಲ. ಸರ್ವಂ ಯಸ್ಯ ವಶಾದಗಾತ್ ಸ್ಮೃತಿಪಥಂ ಕಾಲಾಯ ತಸ್ಮೈ ನಮಃ ಅಂತ ನಮ್ಮ ಭರ್ತೃರು ಹೇಳಿದ್ನಲ್ಲ. ಸಾರಮ್ಯ ನಗರಿ, ಆ ರಮ್ಯವಾದ ನಗರಿ, ಮಹಾನ್ ನೃಪತಿ, ಅಂಥ ದೊಡ್ಡ ರಾಜ, ಸಾಮಂತ ಚಕ್ರಂಚ ತತ್, ಆ ಸಾಮಂತ ಪರಿವಾರ, ಉದ್ವೃತ್ತಸ್ಸ ಚ ರಾಜಪುತ್ರ ನಿವಹ, ಆ ರಾಜಕುಮಾರರ ಠೇಂಕಾರ, ದರ್ಪ, ಬಿಂಕ, ಭಿನ್ನಾಣಗಳು, ಪಾರ್ಶ್ವೇ ತಸ್ಯ ಚ ಸಾವಿದಗ್ಧ ಪರಿಷತ್, ಆ ಎಡಬಲಗಳಲ್ಲಿದ್ದಂಥ ವಿದ್ವಾಂಸರ ಚಾಟು ಚಮತ್ಕಾರೋಕ್ತಿಗಳು, ತಾಶ್ಚಂದ್ರ ಬಿಂಬಾನನಾಹ, ಇನ್ನು ಆ ಸುಂದರಿಯರ ಹಾವಭಾವ ಬಿಬ್ಬೋಕಗಳು, ಸರ್ವಂ ಯಸ್ಯ ವಶಾದಗ ಸ್ಮೃತಿಪಥಂ, ಇವೆಲ್ಲವೂ ಕೂಡ ನಮ್ಮ ಜ್ಞಾಪಕ ಚಿತ್ರಶಾಲೆ ಆಯ್ತೆ ಹೊರತುನುವೆ ವಾಸ್ತವದಲ್ಲಿ ಇಲ್ಲ. ಎಂಥ ವಿಚಿತ್ರ ಕಾಲರದು, ಕಾಲಾಯ ತಸ್ಮೈ ನಮಃ ಅಂತಂದ. ಇದು ಕಾಳಿದಾಸ ಬಲ್ಲವನಾಗಿದ್ದ. ಜೊತೆಗೆ ಸರ್ವೋಚ್ಚವಾದ ಆ ಗೋಲ್ಡನ್ ಏಜ್ ಆಫ್ ಗುಪ್ತಾಸ್ ಅಂತ ಏನು ಹೇಳ್ತೀವಿ, ಭಾರತದ ನಿಜವಾದ ಸ್ವರ್ಣಯುಗ, ಆ ಸ್ವರ್ಣಯುಗದ ಶಿಖರದಲ್ಲಿ ಅವನಿದ್ದಾಗಲೂ ಅಲ್ಲಿ ಇಲ್ಲಿ ಕಂಡಿದ್ದ ಆ ಒಬ್ಬ ಹೂಣರ, ಯವನರ, ಮ್ಲೇಚ್ಛರ ಕೆಲವೊಂದು ಆಕ್ರಮಣಗಳಿಂದ ಕೆಲವು ಊರುಗಳ ಹಾಳಾಗಿದ್ದನ್ನು ನೋಡಿದ್ದ. ಶಕ ರಾಜರುಗಳ ಕೈನಲ್ಲಿ ಹೀನಾಯವಾದ ಸಂಧಿ ಮಾಡಿಕೊಂಡು ರಾಮಗುಪ್ತ, ಚಂದ್ರಗುಪ್ತ ವಿಕ್ರಮಾದಿತ್ಯನ ಅಣ್ಣ ಮತ್ತು ಸಮುದ್ರಗುಪ್ತನ ದೊಡ್ಡ ಮಗ, ಅವನು ರಾಮಗುಪ್ತ ತನ್ನ ಹೆಂಡತಿ ಧ್ರುವದೇವಿಯನ್ನೇ ಮಾರೋದಕ್ಕೆ ಸಿದ್ಧ ಮಾಡಿಕೊಂಡ್ಬಿಟ್ಟಿದ್ದ ಜೀವಗಳನ್ನಾಗಿ. ಆ ಶಕರು ಕೆಲವು ಊರುಗಳನ್ನು ಹಾಳುಗೆಡವಿದ್ದಿರಬೇಕು. ಇವನ್ನು ಗಮನಿಸಿಕೊಂಡಿದ್ದನೋ ಏನೋ. ಎಲ್ಲಕ್ಕಿಂತ ಮೇಲಾಗಿ ಕ್ರಾಂತದರ್ಶಿ, ಏನನ್ನೂ ಊಹೆ ಮಾಡಬಲ್ಲ. ಮತ್ತೂ ಒಂದು ಸ್ವಾರಸ್ಯ, ಮಹಾಕಾವ್ಯಗಳಲ್ಲಿ ನಗರಾರ್ಣವ, ಶೈಲರ್ತು, ಚಂದ್ರೋದಯ, ಸೂರ್ಯೋದಯ ಇತ್ಯಾದಿಗಳನ್ನೆಲ್ಲ ವರ್ಣನೆ ಮಾಡಬೇಕು ಅಂತ ನಗರವನ್ನು, ಸಮುದ್ರವನ್ನು, ಸೂರ್ಯೋದಯ, ಚಂದ್ರೋದಯ ಮತ್ತು ಬೇರೆ ಬೇರೆ ಋತುಗಳು, ವಿವಾಹ, ವಿಯೋಗ ಮೊದಲಾದ ಅನೇಕ ಘಟನೆಗಳನ್ನು ವರ್ಣಿಸಬೇಕು. ಅಷ್ಟಾದಶ ವರ್ಣನೆಗಳು ಅಂತಲೇ ಹೇಳ್ತಾರೆ. ಅವಲ್ಲದೆ ಮಂತ್ರ, ದೂತ, ಆಜಿ, ಪ್ರಯಾಣ, ನಾಯಕಾಭ್ಯುದಯ ಅಂತ ಈ 5 ಮತ್ತು ಮುಖ, ಪ್ರತಿಮುಖ, ಗರ್ಭ, ಅವಮರ್ಶ, ನಿರ್ವಹಣ ಅನ್ನುವಂಥ ಪಂಚಸಂಧ್ಯಾತ್ಮಕವಾಗಿ ಮಹಾಕಾವ್ಯ ರಚನೆ ಮಾಡಬೇಕು ಅಂತ ಭಾಮಹ, ದಂಡಿ ಮೊದಲಾದವರೆಲ್ಲ ನಿಯಮ ಹಾಕಿದ್ದಾರೆ. ಅವರೆಲ್ಲ ಕಾಳಿದಾಸನನ್ನು ನೋಡಿಯೇ ಮಾಡಿದ್ದಾರೆ. ಅರೆ, ಕಾಳಿದಾಸನ ಕಾಲದಲ್ಲಿಯೂ ಒಂದಷ್ಟು ಕಾವ್ಯಮೀಮಾಂಸೆ ಇದ್ದಿರಬೇಕು. ನಗರ ವರ್ಣನೆ ಅಂದರೆ ವಾಲ್ಮೀಕಿ ತನ್ನ ಬಾಲಕಾಂಡದಲ್ಲಿಯೇ ಅಯೋಧ್ಯ ನಗರದ ವರ್ಣನೆಯನ್ನು ಚೆನ್ನಾಗಿ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಸುಂದರಕಾಂಡದಲ್ಲಿ ನಾವು ಲಂಕೆಯ ವಿಜೃಂಭಿತವಾದ ವರ್ಣನೆಯನ್ನು ನೋಡ್ತೀವಿ. ಅದಕ್ಕಿಂತ ಭಿನ್ನವಾಗಿ ಮಾಡಬೇಕು. ಹಾಳೂರನ್ನು ವರ್ಣನೆ ಮಾಡೋಣ. ಅದು ಹಾಳೂರು ಮಾತ್ರ ಅಲ್ಲ, ಹಾಳೂರು ಈಗ ಮೊದಲು ಹೇಗೆ, ಎರಡನ್ನೂ ತೋರಿಸಬೇಕು ಅಂತ, ಜಕ್ಸ್ಟಪೋಸ್ ಮಾಡಬೇಕು ಅಂತ. ಸುಮ್ಮನೆ ಒಂದು ಪಿಕ್ಚರ್ ಕೊಟ್ಟರೆ ಆಗೋಲ್ಲ, ಕಾಂಟ್ರಾಸ್ಟ್ ಇರಬೇಕು, ಸ್ವೀಟು ಖಾರ ಎರಡೂ ಇರಬೇಕು. ಇದು ಕಾಳಿದಾಸನ ಒಂದು ಸ್ವಾರಸ್ಯ. ಬೋಳು ಸೀರೆ ಅಲ್ಲದೆ ಅಂಚು ಸೆರಗು ಇರುವಂಥ ಚಿತ್ತಾರ ಇರುವಂಥ ಒಂದು ಸೊಗಸು ಬೇಕು. ಆ ರೀತಿಯಾಗಿ ಮಾಡ್ತಾನೆ. ಹಾಗಾಗಿ ಅವನು ಈ ಅಯೋಧ್ಯ ದೇವತೆಯ ಮೂಲಕವಾಗಿ ಆ ಅಯೋಧ್ಯ ನಗರಿ ಹಿಂದೆ ಇದ್ದದ್ದು, ಈಗ ಇರುವಂಥದ್ದು, ಮತ್ತು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಒಂದು ಸಂದೇಶವೂ ಕೂಡ. ನಿಮ್ಮೂರು ಹೇಗಿರಬೇಕು, ಹೇಗಾಗಿದೆ, ಅಥವಾ ಹೇಗಾಗಿದ್ದು ಇನ್ನು ಹೇಗಾಗಬಹುದು, ಎಚ್ಚರದಲ್ಲಿರಿ ಅಂತ. ಒಂದು ಕಾರ್ಯೋನ್ಮುಖರಾಗೋದಕ್ಕೆ, ಮತ್ತೊಂದು ಭೋಗ ಶಾಶ್ವತವಲ್ಲ ಅನ್ನೋದಕ್ಕೆ. ಎರಡೂ ರೀತಿಯಲ್ಲಿ ಒಂದು ಉತ್ತೇಜನಕಾರಿಯಾದ ಒಂದು ಸಂದೇಶ, ಮತ್ತೊಂದು ವಿಚಾರಕಾರಕವಾದಂಥ ಎಚ್ಚರಿಕೆ. ಎರಡೂ ರೀತಿಯಲ್ಲಿ ಇಟ್ ಮೇ ಬಿ ಎ ವಾರ್ನಿಂಗ್, ಇಟ್ ಮೇ ಆಲ್ಸೋ ಬಿ ಆ್ಯನ್ ಎನ್ಕರೇಜಿಂಗ್ ಸ್ಟೇಟ್ಮೆಂಟ್. ಎಂಥ ದೃಷ್ಟಿಯಿಂದ ಯೋಚನೆ ಮಾಡಿದ್ದಾನೆ ಕವಿ. ವಸ್ವೌಕಸಾರಾಂ ಅಭಿಭೂಯಸಾಹಂ ಸೌರಾಜ್ಯ ಬದ್ಧೋತ್ಸವಯ ವಿಭೂತ್ಯ ಸಮಗ್ರ ಶಕ್ತೌ ತ್ವಯಿ ಸೂರ್ಯವಂಶೇ ಸತಿ ಪ್ರಪನ್ನ ಕರುಣಾಮವಸ್ಥಾಂ. ನಾನು ಸಂಪತ್ತಿಯ ಅಧಿದೇವತೆಯಾಗಿದ್ದೆ, ನಿತ್ಯ ನಿತ್ಯವೂ ಉತ್ಸವಗಳು, ವೈಭವಗಳು ಇದ್ದಂಥದ್ದು. ಹಾಗಿರುವಂಥ ನಾನು ವಸ್ವೌಕಸಾರ ಅಂದರೆ ಸಂಪತ್ತಿನ ಸಿರಿಯ ದೇವತೆಯಾದ ಕುಬೇರನ ರಾಜಧಾನಿ ಅಲಕಾನಗರಿಯ ಆಗಿದ್ದೆ. ಮತ್ತು ಸೌರಾಜ್ಯ ಅಂದರೆ ಸಾಕ್ಷಾತ್ತಾಗಿ ಸುರರ ರಾಜ್ಯ, ಸೌರಾಜ್ಯ ಅಂತ ಇಂದ್ರನ ನಗರಿಯಾದಂತಹ ಅಮರಾವತಿಯ ಹಾಗೆ ನಾನು ಇದ್ದೆ. ಹೀಗಿದ್ದಂಥ ನಾನು ಇವತ್ತು ಇಷ್ಟು ದೀನವಾದ ಅವಸ್ಥೆಯನ್ನು ಪಡ್ಕೊಂಡಿದ್ದೀನಿ. ವಿಶೀರ್ಣ ತಲ್ಪಾಟ್ಟಶತೋ ನಿವೇಶ ಪರ್ಯಸ್ತ ಸಾಲ ಪ್ರಭುಣ ವಿನಾಮೇ ವಿಡಂಬಯತ್ಯಸ್ತ
ನಿಮಗ್ನ ಸೂರ್ಯಂ ವಿಡಂಬ ಯತ್ಯಸ್ತ ನಿಮಗ್ನ ಸೂರ್ಯಂ ದಿನಾಂತ ಮುಗ್ರಾನಿಲ ಭಿನ್ನ ಮೇಘಂ. ಮೊದಲು ಯಾವ ರೀತಿಯಾಗಿ ನನ್ನ ಕೋಟೆ ಇವೆಲ್ಲ ಇತ್ತು ಅಂತಂದರೆ ಇದೆಲ್ಲ ಇಂದು ಜರಿದು ಬಿದ್ದಿದೆ. ವಿಶೀರ್ಣ ತಲ್ಪಾಟ್ಟ ಶತಃ ನಿವೇಶ. ವಿಶೀರ್ಣ ಕಲ್ಪ ಅಂದರೆ ದೊಡ್ಡ ದೊಡ್ಡ ವಿಸ್ತಾರವಾದಂತಹ ಪ್ರಾಕಾರಗಳಿದ್ದುವು, ಅಟ್ಟಾಲಿಕೆಗಳಿದ್ದುವು, ಅವೆಲ್ಲ ಇದ್ದದ್ದು ಹೊರಟೋಗ್ಬಿಡ್ತು. ಮತ್ತು ಸೌಧ ಅಂದರೆ ಸುಣ್ಣವನ್ನು ಚೆನ್ನಾಗಿ ಬೆಳೆದಿರತಕ್ಕಂಥದ್ದು. ಅಟ್ಟಾಲಿಕಾ ಅಂದರೆ ಮಲ್ಟಿ ಸ್ಟೋರಿಡ್ ಅನ್ನುವಂತಹ ಫ್ಲೋರ್ಸ್ ಇರುವಂಥವು. ಮತ್ತು ಹರ್ಮ್ಯಗಳು ಅಂತಂದರೆ ಬಿಸಿಲು ಮಚ್ಚಿನ ಮಾಳಿಗೆ ಇರ್ತಕ್ಕಂಥವು. ಇವುಗಳೆಲ್ಲ ಇದ್ದಂಥ ನನ್ನದು. ಸಾಲ ಅಂತಂದರೆ ಪ್ರಾಕಾರ, ಅದೆಲ್ಲ ಇದ್ದದ್ದು ಈಗ ಅವೆಲ್ಲ ಕುಸ್ತು ಬಿದ್ದು ಹೋಗಿ ಈಗ ನನ್ನ ಸ್ಥಿತಿ ಅಸ್ತ ನಿಮಗ್ನ ಸೂರ್ಯಂ ದಿನಾಂತಂ ಉಗ್ರಾನಿಲ ಭಿನ್ನ ಮೇಘಂ. ಸೂರ್ಯ ಮುಳುಗುವ ಹೊತ್ತಿಗೆ ಮೋಡಗಳು ಬಣ್ಣಗಳನ್ನು ಪಡ್ಕೊಳ್ಳುವಾಗ ಗಾಳಿ ಭರ್ರನೆ ಬೀಸಿ ಆ ಮೋಡಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಂತೆ ಎಲ್ಲ ಅರಮನೆ, ಆ ಸೌಧ, ಆ ಪ್ರಾಕಾರ ಎಲ್ಲ ಪುಡಿ ಪುಡಿಯಾಗಿದೆ, ಜರ್ಜರಿತವಾಗಿದೆ, ಜೀರ್ಣಶೀರ್ಣವಾಗಿಬಿಟ್ಟಿದೆ ಅಂತ ನೀವು ಮಾತನ್ನು ಹೇಳ್ತಾ ಇದ್ದಾಳೆ. ನಿಶಾಸು ಭಾಸ್ವತ್ ಕಲನು ಪುರಾಣಾಂ ಯಸ್ಸಂಚರೋಭೂತ್ ಅಭಿಸಾರಿಕಾಣಾಂ ನದನ್ ಮುಖೋಲ್ಕಾ ವಿಚಿತಾಮಿಷಾಭಿ ಸವಾಹ್ಯತೆ ರಾಜಪಥ ಶಿವಾಭಿ. ಹಿಂದೆ ಎಲ್ಲ ರಾತ್ರಿ ಹೊತ್ತು ಅಭಿಸಾರಿಕೆಯರು ಗುಟ್ಟಿನಲ್ಲಿ ತಮ್ಮ ಪ್ರಿಯತಮರನ್ನು ಕಾಣಬೇಕು ಅಂತ ಹೊರಟ ಸುಂದರಿಯರು ಗಲ್ಲನ್ನೇ ಗಲ್ಕಿಸುವ ಗೆಜ್ಜೆಗಳ ಗಮಕದ ಜೊತೆಗೆ ತೆಳ್ಳಗಿರತಕ್ಕಂಥ ದಿವ್ಯ ದುಕೂಲವನ್ನು ಎಳೆದುಕೊಂಡು ಮುಖದ ಮೇಲೆ ಮಲ್ಲಿಗೆ ಜಾಜಿಗಳನ್ನು ಮುಡಿದು ಘಮಘಮಿಸ್ತಾ ಹೋಗ್ತಾ ಇದ್ದರು. ಈಗ ಆ ರಾಜಪಥಗಳಲ್ಲಿ ಮಾಂಸ ತಿಂದು ಬಾಯನ್ನು ಚಂದ್ರನ ಕಡೆಗೆ ತೆರೆದು ಊಳಿಡತಕ್ಕಂಥ ನರಿಗಳ ಊಳ್ಕಾರಗಳಿಂದ ಮತ್ತು ಬಾಯಿಂದ ಚಿಮ್ಮಿಸ್ತಕ್ಕಂಥ ಜ್ವಾಲೆಗಳಿಂದ ತುಂಬಿ ಹೋಗಿಬಿಟ್ಟಿದೆ ಅಂತ. ಆ ಅಭಿಸಾರಿಕೆಯರ ನೂಪುರ ಧ್ವನಿಯಲ್ಲಿ, ಅಲಂಕಾರದ ಪ್ರಕಾಶ ಎಲ್ಲಿ, ಆ ಪುಷ್ಪ ಪರಿಮಳ ಎಲ್ಲಿ, ಈ ಹೊಸ ಗಂಧ ಎಲ್ಲಿ, ಮತ್ತು ಆ ಬಾಯಿಂದ ಉಲ್ಕಾಮುಖ ಪ್ರಯೋಗ ಎಲ್ಲಿ, ಇನ್ನು ಊಳಿಡುವಿಕೆ ಎಲ್ಲಿ, ಇದೆಂಥ ಸ್ಥಿತಿ ಬಂದುಬಿಡ್ತು ಅಂತ ಹೇಳ್ತಾ ಇದ್ದಾನೆ ಕವಿ. ಆಸ್ಫಾಲಿತಂ ಯತ್ ಪ್ರಮದಾಕರಾಗ್ರೈ ಮೃದಂಗಧೀರಧ್ವನಿಮನ್ವಗಚ್ಚನ್ ವನ್ಯೈರದಾನೀಂ ಮಹಿಷೈಸ್ತದಂಬ ಶೃಂಗಾಹತಂ ಕ್ರೋಶತಿ ದೀರ್ಘಿಕಾಣಾಂ. ನಮ್ಮ ಅಯೋಧ್ಯೆಯಲ್ಲಿ ಎಲ್ಲೆಲ್ಲಿಯೂ ಕೂಡ ಸೊಗಸಾದ ಜಲಾಶಯಗಳು. ದೀರ್ಘಿಕ ಅಂದರೆ ಉದ್ದದ ಕಾಲುವೆಯ ಆಕಾರದಲ್ಲಿ ಮಾಡಿರ್ತಕ್ಕಂಥ ಜಲಾಶಯಗಳು. ಸಾಮಾನ್ಯವಾಗಿ ನಾವು ಬೃಂದಾವನ ಗಾರ್ಡನ್ಸಲ್ಲಿ ನೋಡ್ತೀವಲ್ಲ, ಫೌಂಟೇನ್ ಇಡೋದಕ್ಕೆ ಜಲಯಂತ್ರ ಪುತ್ತಲಿಕೆಗಳಿಗೋಸ್ಕರವಾಗಿ ಉದ್ದಕ್ಕೆ ಮಾಡಿರ್ತಕ್ಕಂಥ ನೀರಿನ ಆಕಾರಗಳು, ಅವುಗಳನ್ನು ದೀರ್ಘಿಕ ಅಂತ ಕರೀತಾರೆ. ಆ ದೀರ್ಘಿಕೆಗಳಲ್ಲಿ ಎಷ್ಟು ಸುಂದರವಾಗಿ ಕಮಲ ಕಲ್ಹಾರಗಳೆಲ್ಲ ಇರುತ್ತವೆ. ಅಲ್ಲಿ ಚಕ್ರವಾಕ, ಹಂಸ, ಕಾರಂಡವಾದಿಗಳು ಓಡಾಡ್ತಾ ಇರ್ತವೆ. ಮತ್ತು ಅಲ್ಲಿ ಸುಂದರಿಯರು ಜಲಕ್ರೀಡೆ ಆಡುವಾಗ ಆ ನೀರಿನ ಮೇಲೆ ಬಡಿದು ಈಜುವಾಗ ಆ ನೀರಿನ ಅಲೆ ಮೇಲೆ ಅವರು ಕೈ ಬಡಿದಾಗ ಮೃದಂಗದ ಧ್ವನಿ ಬರ್ತಾ ಇತ್ತು. ಆ ನೀರಿನ ಸಾಂದ್ರತೆಗೆ ಅನುಸಾರವಾಗಿ ಶ್ರುತಿ ವ್ಯತ್ಯಾಸದಿಂದ ಅವರು ಬೇರೆ ಬೇರೆಯ ತಬಲ ತರಂಗದ ತರಹ ಮೃದಂಗ ತರಂಗಗಳನ್ನು ಮಾಡ್ತಾಯಿದ್ರು. ಈಗ ಅವುಗಳಲ್ಲಿ ಕಾಡೆಮ್ಮೆಗಳು ಹೊರಳಾಡಿಕೊಂಡು ಕೊಂಬಿಂದ ನೆಲವನ್ನು ತಿವಿದು ಕೆಸರನ್ನು ಮಾಡ್ತಾ ಇವೆ. ಅದು ಈಗ ಆಗಿರ್ತಕ್ಕಂಥದ್ದು. ವೃಕ್ಷೇಶಯ ಎಷ್ಟಿ ನಿವಾಸ ಭಂಗಾನ್ ಮೃದಂಗ ಶಬ್ದಾಪಗಮಾತ್ ಅಲಾಸ್ಯಾಹ ಪ್ರಾಪ್ತ ದವೋಲ್ಕಾ ಹತಶೇಷ ಬರ್ಹ್ಯಾ ಕ್ರೀಡಾ ಮಯೂರ ವನಬರ್ಹಿಣಸ್ತ್ವಂ. ಇನ್ನು ನಮ್ಮ ಊರು ಸಾಲ್ ಮರಗಳಿಗೆ ವಿಖ್ಯಾತ. ಪ್ರಾಚೀನ ಭಾರತದಲ್ಲಿ ಅವೆನ್ಯೂ ಅಂತೀವಲ್ಲ, ಸಾಲ್ ಮರಗಳು ತುಂಬ ಇದ್ದವು. ದಂಡಿಯ ದಶಕುಮಾರ ಚರಿತ್ರೆಯಲ್ಲಿ ಒಂದು ಕಡೆ ಬರ್ತದೆ, ಪಾಟಲ ವೀಥಿ, ಚಂಪಕ ವೀಥಿ, ಅಶೋಕ ವೀಥಿ ಅಂತ ಆ ಮರಗಳು ಇರುವಂಥ ಬೀದಿಗೆ ಅದೇ ಹೆಸರು ಅಂತ. ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಈಗಲೂ ಕದಂಬ ಮಾರ್ಗ, ಅಶೋಕ ಮಾರ್ಗ ಅಂತ ಅದೇ ಹೆಸರುಗಳನ್ನೇ ಇಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಆ ಮರಗಳ ಸಾಲಿಂದ ಹೆಸರು ಬರ್ತಕ್ಕಂಥದ್ದು. ಮುಂಚೆ ಹಾಗೆ ಇತ್ತು. ಮಲ್ಲೇಶ್ವರದಲ್ಲಿ ಇತ್ತಲ್ಲ, ಬೇವಿನ ಮರದ ರಸ್ತೆ, ಸಂಪಿಗೆ ರಸ್ತೆ, ತೆಂಗಿನ ಮರದ ರಸ್ತೆ ಅಂತ. ಈಗ ಯಾವ ಮರಗಳು ಅಲ್ಲಿಲ್ಲ. ಅದನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಬೇಕು. ಆ ರೀತಿಯಾದ ಮರಗಳು, ಆ ಮರಗಳೆಲ್ಲ ಋತುಗಳಿಗೆ ಅನುಸಾರವಾಗಿ ಪರಿಮಳ ಭರಿತವಾದಂಥ ಪುಷ್ಪಗಳಿಂದ, ಫಲಗಳಿಂದ ತುಂಬಿಕೊಳ್ತಾ ಇದ್ವು. ಅವುಗಳ ಮೇಲೆ ಬೇರೆ ಬೇರೆ ಪಕ್ಷಿಗಳು ಕೂತ್ಕೊಳ್ತಾ ಇದ್ವು. ಎದ್ದು ತೋರುವಂಥ ಪಕ್ಷಿ, ನಮ್ಮ ಭಾರತದ ರಾಷ್ಟ್ರ ಲಾಂಛನವೂ ಆಗಿರುವಂಥ ಪಕ್ಷಿ, ರಾಷ್ಟ್ರ ಪಕ್ಷಿ ಅಂತಾದದ್ದು ನವಿಲು. ಆ ನವಿಲುಗಳು ಎಷ್ಟಿ ನಿವಾಸ ಭಂಗಾತ್, ಆ ಒಂದು ಮರಗಳೆಲ್ಲ ಬಿದ್ದು ಹೋಗಿರೋದ್ರಿಂದ
ಅಥವಾ ಮರಗಳ ಹಿಂದೆ ಇರ್ತಕ್ಕಂಥ ಸೌಧಗಳಲ್ಲಿ ಮಯೂರ ವಾಸ ಎಷ್ಟಿಗಳು ಅಂತ ಮನೆಯ ಗೋಡೆಯ ಮೇಲೆ ಬಂಗಾರದ ಶಲಾಕೆಗಳನ್ನು ಸಿಕ್ಸಿಡ್ತಾ ಇದ್ರು. ಆ ಬಂಗಾರದ ಶಲಾಕೆಯನ್ನು ಗೋಡೆಗೆ ಫಿಕ್ಸ್ ಮಾಡುವ ಜಾಗದಲ್ಲಿ ಗಟ್ಟಿ ಮಾಡಬೇಕಲ್ವ, ಒಂದು ಶಲಾಕೆಯನ್ನು ಹಾಕಿದ ಮೇಲೆ ಅದರ ಸುತ್ತಲೂ ಕಲ್ಲು ಗಿಲ್ಲು ಎಲ್ಲ ಹಾಕಿ ಅದನ್ನು ಫಿಟ್ ಮಾಡ್ತೀವಲ್ಲ, ಹಾಗೆ ಮಾಡುವಂಥದ್ದು ಯಾವುದುಂಟು ಆ ಜಾಗಕ್ಕೆ ಆ ಒಂದು ಗೋಡೆಯ ಮೇಲೆ ಬಂಗಾರದ ಸಲಾಕಿಯನ್ನು ಹಾಕುವಾಗ ಆ ಮಧ್ಯೆ ಗಟ್ಟಿಯಾಗಿರಲಿ, ರಂಧ್ರದ ಮಧ್ಯದಲ್ಲಿ ಯಾವುದು ಸಂದಿಲ್ಲದೆ ಇರಲಿ ಅಂತ ಮಾಡುವಾಗ ವಜ್ರ ವೈಢೂರ್ಯಗಳನ್ನು ಮರಕತ ಗೋಮೇಧಕಗಳನ್ನು ಬಳಸ್ತಾ ಇದ್ದರು. ಆ ರೀತಿ ರತ್ನಘಟಿತವಾದಂಥ ಸ್ವರ್ಣ ವಾಸಯಷ್ಟಿಗಳಿದ್ವಲ್ಲ ಅವನ್ನು ಯಾರ್ಯಾರೋ ಕಳ್ಳರು ಕಾಕರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಮರಗಳೂ ಇಲ್ಲ, ಆ ವಾಸಯಷ್ಟಿಗಳೂ ಇಲ್ಲ. ಆ ಕಾರಣದಿಂದ ನವಿಲುಗಳಿಗೆ ಅವಕಾಶ ಇಲ್ಲ, ಜೊತೆಗೆ ಮೃದಂಗ ನುಡಿಸೋರಿಲ್ಲ. ಈ ಕಾರಣದಿಂದಾಗಿ ಅವುಗಳಿಗೆ ಮೃದಂಗ ಶಬ್ದಕ್ಕೆ ತಕ್ಕಂತೆ ಕುಣಿತ ಕೂಡ ಮರೆತು ಹೋಗ್ಬಿಟ್ಟಿವೆ, ನೃತ್ಯವನ್ನು ಮರೆತು ಹೋಗಿವೆ, ನೆಲೆಯಿಲ್ಲದೆ ಆಗಿವೆ. ಇನ್ನು ಹೋಗಲಿ ಗರಿಯಾದರೂ ಇದೆಯಾ ಅಂದರೆ ಕಾಳ್ಗಿಚ್ಚಿನಲ್ಲಿ ಪಾಪ ಗರಿಗಳನ್ನು ಸುಟ್ಕೊಂಡು ಬಿಟ್ಟಿವೆ. ಹೀಗಾಗಿ ನವಿಲುಗಳ ಕೆಂಬೂತುಗಳಂತೆ ಆಗಿ ಎಲ್ಲೂ ಇರೋದಕ್ಕೆ ಅವಕಾಶವಿಲ್ಲ ಅಂತ ಅಲ್ಲಲ್ಲಿ ತಾರಾಡಿಕೊಂಡಿವೆ ಅಂತ. ಒಂದು ಕಲೆ ಇರಬೇಕು ಅಂದರೆ ರಾಜಾಶ್ರಯ ಬೇಕು, ಸಮೃದ್ಧವಾದ ಅವಕಾಶ ಬೇಕು. ಇವುಗಳೆಲ್ಲ ಫೈನಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತಂತೀವಲ್ಲ, ಅವುಗಳು ಎಸೆನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆದರೂ ಕೂಡ ಮೊದಲು ಬರುವಂಥವಲ್ಲ. ಫುಡ್, ಕ್ಲೋತಿಂಗ್, ಶೆಲ್ಟರ್ ಅಂತೆಲ್ಲ ಆದಮೇಲೆ ಬರಬೇಕು. ಅಶನ ವಸನ ಆದಮೇಲೆ ಮಿಕ್ಕಿದ್ದೆಲ್ಲ ಕೂಡ. ಆಮೇಲೆ ಸರ್ವಾರಂಭ ತಂಡುಲ ಪ್ರಸ್ಥ ಮೂಲಾಹ ಅನ್ನುವ ಗಾದೆ ಉಂಟಲ್ಲ, ಸೇರಕ್ಕಿಯನ್ನು ಆದಮೇಲೆ ಮಿಕ್ಕಿದ್ದೆಲ್ಲ ಬರುವಂಥದ್ದು. ಈ ರೀತಿಯಾಗಿ ಕಂಡಾಗ ನಮಗೆ ಗೊತ್ತಾಗುತ್ತದೆ ಆ ನವಿಲುಗಳ ಸ್ಥಿತಿಯೇ ಕಲಾವಿದರಿಗೆ ಸ್ಥಿತಿ ಬಂದಿರುವಂಥದ್ದು. ಸೋಪಾನ ಮಾರ್ಗೇಶು ಚ ಯೇಷು ರಾಮಾಹ ನಿಕ್ಷಿಪ್ತವತ್ಯಶ್ಚಿರ ಚರಣಾನ್ ಸರಾಗಾನ್ ಸದ್ಯೋಹತನ್ಯಂಕುಭಿರಸ್ರ ದಿಗ್ಧಂ ವ್ಯಾಘ್ರ ಪದಂ ತೇಷು ನಿಧೀಯತೆ ಮೇ. ಇನ್ನು ಅಲ್ಲಲ್ಲಿ ಕಲ್ಯಾಣಿಗಳು, ದೀರ್ಘಿಕಗಳು ಬೇರೆ, ಕಲ್ಯಾಣಿಗಳು ಬೇರೆ. ಕಲ್ಯಾಣಿಗಳು ಅಂತಂದರೆ ಪುಷ್ಕರಣಿಗಳು 4 ಕಡೆಗಳಲ್ಲಿ ಮೆಟ್ಲಿರುತ್ತವೆ, ಸೋಪಾನಗಳನ್ನು ಇಳಿದು ಹೋಗಬಹುದು. ಹಾಗಾಗಿ ಅಲ್ಲಲ್ಲಿ ಉನ್ನತವಾದಂತಹ ಕ್ರೀಡಾ ಪರ್ವತಗಳು, ಅಂದರೆ ಆಟದ ಮೌಂಟೇನ್ಗಳು, ಹಿಲ್ಲಕ್ಕಂತೀವಲ್ಲ, ಈ ಬ್ಯೂಗಲ್ ರಾಕ್ ಬಂಡೆ ಇದೆಯಲ್ಲ, ಆ ರೀತಿಯಾಗಿ ಬ್ಯೂಗಲ್ ರಾಕೇ ಬಂಡೆ, ಅದನ್ನು ಮತ್ತೆ ಹೇಳ್ತೀವಿ ಬ್ಯೂಗಲ್ ರಾಕ್ ಅಂತ. ಆ ಒಂದು ಕಹಳೆ ಬಂಡೆ, ಅವುಗಳಿಗೆಲ್ಲ ಸೋಪಾನ ಮಾರ್ಗಗಳಿರ್ತವೆ. ಆ ಸೋಪಾನಗಳು ಅಲ್ಲಲ್ಲಿ ಪ್ರಾಸಾದಗಳು, ಸಾರ್ವಜನಿಕ ಭವನಗಳು ಇತ್ಯಾದಿ ಎಲ್ಲ ಬೇಕಾದಂತೆ ಇದ್ದವು. ಈ ಪ್ರಾಚೀನ ಗ್ರೀಸ್ ಮತ್ತು ಪ್ರಾಚೀನ ಭಾರತ ಎರಡನ್ನೂ ನೆನಪಿಸಿಕೊಂಡಾಗ ನನಗೆ ತುಂಬ ಹೃದಯಕ್ಕೆ ನಿಕಟವಾದ ಜನಜೀವನ ಅಲ್ಲಿದ್ದದ್ದು ಅಂತ ಗೊತ್ತಾಗುತ್ತದೆ. ಈಗ ಆ ಸೋಪಾನ ಮಾರ್ಗವು ಶಿಥಿಲವಾಗಿವೆ, ಆ ಸುಂದರಿಯರು ಯಾರೂ ಇಲ್ಲ. ಅವರ ಕಾಲಿಗೆ ಅಲತಿಗೆ ಹಚ್ಚಿಕೊಂಡು ಅಲ್ಲಿ ಇಲ್ಲಿ ಹೆಜ್ಜೆ ಇಟ್ಟಾಗ ಅಲತಿಗೆಯ ಮುದ್ರಣ ಆಗ್ತಾ ಇತ್ತು. ಕಾಲು ನಾವು ಗೊತ್ತಿರದಿಯಲ್ಲ, ನಮ್ಮ ಗೋಪಾಲಕೃಷ್ಣನನ್ನು ಗೋಕುಲಾಷ್ಟಮಿ ಎಂದು ಯಾವ ರೀತಿ ಬರಮಾಡಿಕೊಳ್ತೀವಿ ಅಂತ ಅಕ್ಕಿ ಹಿಟ್ಟಿನಲ್ಲಿ ಕಾಲಿನ ಚಿತ್ರ ಬರೆದಿರ್ತೀವಿ, ಆ ಪದವಿನ್ಯಾಸದಂತೆ ಈಗ ಏನಾಗಿದೆ, ಕೆಂಪು ಬಣ್ಣದ ಅದೇ ಒಂದು ಪದವಿನ್ಯಾಸ ಇದೆ, ಆದರೆ ಅದು ಲಾಕ್ಷಾರಸದ್ದಲ್ಲ, ರಕ್ತದ್ದು. ಅದು ಮನುಷ್ಯರದಲ್ಲ, ಸುಂದರಿಯರದಲ್ಲ, ಹೆಣ್ಣು ಹುಲಿಗಳದು. ಅವು ಪ್ರಾಣಿಗಳನ್ನು ಕೊಂದು ಅವುಗಳ ಎದೆ ಮೇಲೆ ಕಾಲಿಟ್ಟು ಮಾಂಸವನ್ನು ಕಿತ್ತು ತಿಂದು ಓಡಾಡುವಾಗ ರಕ್ತಸಿಕ್ತವಾದ ಪಂಜಾಗಳ ಗುರುತು ಎಲ್ಲ ಕಡೆಯಲ್ಲೂ ಆಗಿದೆ. ಅದನ್ನೀಗ ನಾವು ನೋಡ್ತಾ ಇದ್ದೀವಿ ಅಂತ. ಅಂದರೆ ಊರು ಕಾಡಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ಕವಿ. ಚಿತ್ರದ್ವಿಪ ಪದ್ಮವನಾವತೀರ್ಣಾ ಕರೇಣು ಭಿರ್ದತ್ತ ಮೃಣಾಲಭಂಗಾ ನಖಾಂಕುಶಾಘಾತ ವಿಭಿನ್ನ ಕುಂಭಾ ಸಮೃದ್ಧ ಸಿಂಹ ಪ್ರಹೃತಂ ವಹಂತಿ. ನಮ್ಮ ಊರಿನಲ್ಲಿ ಎಲ್ಲ ಕಡೆಯಲ್ಲೂ ಗೋಡೆ ಇದ್ದಲ್ಲಿ ಚಿತ್ತಾರ, ಶಿಲ್ಪ ಹೀಗುಂಟು. ಅಲ್ಲಿ ತುಂಬ ಸುಂದರವಾದ ಪದ್ಮ ಸರೋವರಗಳು, ಆ ಪದ್ಮ ಸರೋವರದಲ್ಲಿ ಮಿಂದು ಸಂತೋಷ ಪಡುವಂಥ ಆನೆಗಳು, ಈ ಚಿತ್ರಣಗಳನ್ನೆಲ್ಲ ಮಾಡ್ತಾ ಇದ್ದದ್ದುಂಟು. ಅಜಂತ, ಬಾರ್ಹೂತ್, ಬಾಗ್ ಇತ್ಯಾದಿ ಗುಹಾ ಚಿತ್ರಗಳಲ್ಲಿ ಇವನ್ನೂ ಕೂಡ ಕಾಣ್ತೀವಿ. ಆ ಹೆಣ್ಣಾನೆಗಳಿಗೆ ಗಂಡಾನೆಗಳು ತಮ್ಮ ಸೊಂಡಿಲಿನಿಂದ ಕಮಲನಾಳಗಳನ್ನು ರುಚಿ ನೋಡಿ ಚೆನ್ನಾಗಿದೆ ಅಂತ ಕಿತ್ತು ಕೊಡುವಂಥ ಚಿತ್ರಣ ಅವೆಲ್ಲ ಇತ್ತು. ಈ ಎಲ್ಲ ಚಿತ್ರಣವನ್ನು ಗಜಜಾತಕ, ಚೌದಂತ ಜಾತಕ ಇತ್ಯಾದಿಗಳಲ್ಲಿ, ಸಾಂಚಿ ಸ್ತೂಪಗಳಲ್ಲಿ ಕೂಡ ನೋಡ್ಬೋದು. ಸಾಂಚಿಯ ಉತ್ತರ ದ್ವಾರದ ಮೇಲೆ ತುಂಬ ಸುಂದರವಾದಂಥ ಈ ಒಂದು ಆನೆಗಳ ವೃತ್ತಾಂತವನ್ನು ಚಿತ್ರಿಸುವಂಥ ಉಬ್ಬು ಶಿಲ್ಪಗಳಿವೆ, ಅಲ್ಲಿ ಹೋದವರು ನೋಡಬಹುದು. ಆ ಆನೆಗಳ ಮೇಲೆ ಇವು ನಿಜವಾದ ಆನೆಗಳು ಅಂತ ಭ್ರಮೆ ಪಟ್ಟುಕೊಂಡು ಸಿಂಹಗಳು ತಮ್ಮ ಪಂಜಾ ಗುರುತುಗಳನ್ನು ಮಾಡಿವೆ, ಮತ್ತೆ ಅವುಗಳ ಕುಂಭಸ್ಥಳ ಭೇದನ ಮಾಡಬೇಕು ಅಂತ ಅಪ್ಪಳಿಸಿದ ಗುರುತುಗಳಿಂದ ಚಿತ್ರ ಎಲ್ಲ ಕಿತ್ತು ಹೋಗಿದೆ. ಅದನ್ನು ಈಗ ಕಾಣಬಹುದು ಅಂತ ಹೇಳ್ತಾ ಇದ್ದಾನೆ. ಇದು ಏಕಕಾಲದಲ್ಲಿ ಪ್ರಾಚೀನ ಭಾರತದಲ್ಲಿ ಸಜೀವವೆಂಬಂತೆ, ಸಹಜವೆಂಬಂತೆ ಚಿತ್ರಿಸ್ತಾ ಇದ್ದ ಚಿತ್ರ ಕೌಶಲವನ್ನು ಹೇಳ್ತಾ ಇದೆ.
ನಮ್ಮಲ್ಲಿ ಐಡಿಯಲಿಸ್ಟಿಕ್ ಆ್ಯಂಡ್ ರಿಯಲಿಸ್ಟಿಕ್ ಎರಡೂ ಬಗೆಯ ಪೇಂಟಿಂಗ್ ಇದೆ. ಯಾಕೆ ನಮ್ಮ ವಿಷ್ಣು ಧರ್ಮೋತ್ತರ ಪುರಾಣದ ಚಿತ್ರಸೂತ್ರಾಧ್ಯಾಯವನ್ನು ನೋಡಿದರೆ ಗೊತ್ತಾಗುತ್ತದೆ. ಅಲ್ಲಿ ವಾಸ್ತವ ಮತ್ತು ಇದು ವೈಣಿಕ, ನಾಗರ, ರಸ ಇತ್ಯಾದಿ ಬಗೆಯ ಚಿತ್ರಗಳು ಅಂತ ವಾಸ್ತವ ಚಿತ್ರಗಳು ರಿಯಲಿಸ್ಟಿಕ್ಕಾಗಿ, ತಿರ್ಯಕ್ ಜಂತುಗಳನ್ನೆಲ್ಲ ರಿಯಲಿಸ್ಟಿಕ್ಕಾಗಿ ಪೇಂಟ್ ಮಾಡಬೇಕು ಅಂತ ಉಂಟು. ಅದೇ ನಮ್ಮ ದೇವತೆಗಳು ಇತ್ಯಾದಿಗಳನ್ನು ಐಡಿಯಲಿಸ್ಟಿಕ್ಕಾಗಿ ಇಮ್ಯಾಜಿನೇಟಿವ್ ಆಗಿ ಪೇಂಟ್ ಮಾಡಬೇಕು ಅಂತ ಉಂಟು. ರಸಚಿತ್ರ ಬೇರೆ, ನಾಗರ ಚಿತ್ರ ಬೇರೆ, ವೈಣಿಕ ಚಿತ್ರ ಬೇರೆ, ಬೇರೆ ಬೇರೆ ಆದದ್ದು ಇತ್ಯಾದಿ ಎಲ್ಲ ಬರ್ತದೆ. ಮತ್ತು ಅವುಗಳಿಗೆ ಪೇಂಟಿಂಗ್ಗಳನ್ನು ಮಾಡಿಕೊಳ್ಬೇಕಾದ ಬಗೆ ಹೇಗೆ, ಭಿತ್ತಿಯನ್ನು ಹೇಗೆ ಸಜ್ಜು ಮಾಡಿಕೊಳ್ಳಬೇಕು ಮತ್ತು ಆ ಬಣ್ಣವನ್ನು ಹೇಗೆ ಬಳಿಯಬೇಕು, ಒಂದು ಷಡಂಗಪೂರ್ವಕವಾಗಿ ಚಿತ್ರಣ ಹೇಗೆ ಮಾಡಬೇಕು, ಆ ಒಂದು ಕೆಲಸಕ್ಕೆ ಬೇಕಾಗಿರುವಂತಹ ಬಗೆ ಬಗೆಯ ಸಲಕರಣೆಗಳು, ಕುಂಚ ಇತ್ಯಾದಿಗಳು, ಇದೆಲ್ಲದರ ವಿವರ ತುಂಬ ಇದೆ. ವಿದ್ಯಾರಣ್ಯ ಸ್ವಾಮಿಗಳ ಪಂಚದಶಿಯಲ್ಲಿ ಯಾವ ಒಂದು ಚಿತ್ರ ಪ್ರಕರಣಗಳು ಬರುತ್ತೆ ಅಲ್ಲಿ ನಾವು ಇಷ್ಟನ್ನು ತುಂಬ ಸುಂದರವಾಗಿ ನೋಡ್ತೀವಿ. ಇರಲಿ, ಕಾಳಿದಾಸ ಆ ಒಂದು ಸಮೃದ್ಧವಾದ ನಾಗರಿಕತೆಯ ಸ್ವಾರಸ್ಯವನ್ನು ಬಲ್ಲವನು. ಸ್ತಂಭೇಶು ಯೋಷಿತ್ ಪ್ರತಿಯಾತನಾನಾಂ ಉತ್ಕ್ರಾಂತ ವರ್ಣ ಕ್ರಮಧೂಸರಾಣಾಂ ಸ್ತನೋತ್ತರೀಯಾಣಿ ಭವಂತಿ ಸಂಗಾನ್ ನಿರ್ಮೋಕ ಪಟ್ಟ ವಿಮುಕ್ತಾ. ಅಲ್ಲಲ್ಲಿ ಕಂಬಗಳ ಮೇಲೆ ಸಾಲಭಂಜಿಕೆಯರನ್ನು ಕೆತ್ತಿದ್ದಾರೆ. ಅಂದರೆ ನಾವೀಗ ಬೇಲೂರಿನಲ್ಲಿ ಸುರಸುಂದರಿಯರು, ಮದನಿಕೆಯರು ಅಂತೆಲ್ಲ ಹೇಳ್ತೀವಲ್ಲ, ಆ ಥರದ ವಿಗ್ರಹಗಳು, ಬ್ರ್ಯಾಕೆಟ್ ಫಿಗರ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಅಲ್ಲಿ ಮುಂಚೆ ಆ ಸುಂದರಿಯರ ಎದೆಯ ಮೇಲೆ ದಿವ್ಯವಾದ ತೆಳ್ಳಗಿರತಕ್ಕಂತಹ ದುಕೂಲವನ್ನೆಲ್ಲ ಹಾಕಿರ್ತಾಯಿದ್ರು, ಒಂದು ಅಲಂಕಾರ, ಮರ್ಯಾದೆ ಅಂತೆಲ್ಲ. ಈಗ ಅವು ಯಾವೂ ಇಲ್ಲ. ಅಲ್ಲಿ ಇಲ್ಲಿ ಉಳಿದಂಥ ಸಾಲಭಂಜಿಕೆಯರ ಮೇಲೆ ಈ ಹಾವುಗಳು ಪೊರೆ ಉಜ್ಜಿಕೊಂಡು ಹೋಗುವಾಗ ಬೆಳ್ಳಗಿನ ಪೊರೆಯೇ ಒಂದು ಆವರಣವಾಗಿ ಉಳಿದಿದೆ. ಆ ಒಂದು ದುಕೂಲದ ಜಾಗದಲ್ಲಿ ಈಗ ನಿರ್ಮೋಕ ಅಂದರೆ ಹಾವಿನ ಪೊರೆ ಉಂಟು. ಕಾಲಾಂತರಶ್ಯಾಮ ಸುಧೇಶು ನಕ್ತಂ ಇತಸ್ತತೋ ರೂಢತೃಣಾಂಕುರೇಶು ತಯೇವ ಮುಕ್ತ ಗುಣಶುದ್ಧಯೋಪಿ ಹರ್ಮೇಶು ಮೂರ್ಛಂತಿ ನ ಚಂದ್ರಪಾದಾ. ಈ ಒಂದು ಕಾಲ ಪ್ರಮಾದದಿಂದ, ಕಾಲ ಪುರುಷನ ಅಕಟ ವಿಕಟದಿಂದ ಮನೆ ಮನೆಯ ಮುಂದೆ ಎಷ್ಟು ಸುಂದರವಾದ ಅಂಗಣ ಇತ್ತು, ಅದೆಲ್ಲ ಹೊರಟೋಗಿದೆ. ಅದರ ಸಾರಣೆ, ಕಾರಣೆ, ರಂಗವಲ್ಲಿಗಳೆಲ್ಲ ನಷ್ಟವಾಗಿ ಹೋಗಿಬಿಟ್ಟಿವೆ. ಎಷ್ಟು ಚೆನ್ನಾಗಿ ಆ ಸಾರಣೆ ಮಾಡ್ತಾಯಿದ್ರು. ಮುತ್ತು ಹವಳಗಳ ಒಂದು ರಂಗೋಲಿಯನ್ನು ಇಡ್ತಾಯಿದ್ರು. ಅದು ಯಾವುದೂ ಇಲ್ಲ. ಈಗ ಅಲ್ಲೆಲ್ಲ ಹುಲ್ಲು ಮತ್ತು ಕಸ ಕಡ್ಡಿಗಳು ಬೆಳೆದು ಬಿಟ್ಟಿವೆ. ಮುಂಚೆ ಆ ಅಂಗಣಗಳಲ್ಲಿ ಚಂದ್ರ ಕೂಡ ಪ್ರತಿಬಿಂಬಿಸ್ತಾ ಇದ್ದ. ಅಷ್ಟು ಚೆನ್ನಾಗಿ ನಯಗಾರೆ, ಚಂದ್ರಗಾರೆ ಎಲ್ಲ ನಡೀತಾ ಇತ್ತು. ಈಗ ಚಂದ್ರ ಇರಲಿ, ಸೂರ್ಯನಿಗೂ ದುರ್ಭೇದ್ಯವಾಗುವಷ್ಟು ಕೀಕಾರಣ್ಯ ಬೆಳೆದು ಬಿಟ್ಟಿದೆ. ಅವರ್ಜ್ಯ ಶಾಖಾ ಸದಯಂಚಯಾಸಾಂ ಪುಷ್ಪಾಣ್ಯುಪಾತ್ತಾನಿ ವಿಲಾಸಿನೀಭಿ ವನ್ಯೈಃ ಪುಲಿಂತೈರಿವ ವಾನರಿಸ್ತಾ ಕ್ಲಿಶ್ಯಂತ ಉದ್ಯಾನಲತಾ ಮದೀಯಾ. ಇನ್ನು ನಮ್ಮೂರಿನಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ಸುಂದರವಾದ ಹೂಬಳ್ಳಿಗಳು, ಮರಗಳು ಇವೆಲ್ಲ ಇದ್ದುವು. ಸುಂದರಿಯರು ಸುಕುಮಾರವಾಗಿ ಮರಗಳಿಗೆ ನೋವಾಗಬಾರದು ಅನ್ನುವಂತೆ ವಿಲಾಸದಿಂದ ಕೊಂಬೆಗಳನ್ನು ಮೆಲ್ಲನೆ ಬಗ್ಗಿಸಿಕೊಂಡು ಬೇಗ ಹೂವನ್ನು ಕಿತ್ತುಕೊಂಡು ಅದಕ್ಕೆ ನೋವು ಮಾಡದೆ ಹೋಗ್ತಾಯಿದ್ರು. ಈಗ ಕಾಡು ಕಪಿಗಳು ಬಂದು ಹೂವು, ಹಣ್ಣು, ಈಚು, ಕಾಯಿ ಎಲ್ಲವನ್ನು ವಿವಕ್ಷೆಯಲ್ಲದೆ ಕಿತ್ತು ಕಿತ್ತು ಚೀರಾಡಿ ಆ ಮರ ಬಳ್ಳಿಗಳನ್ನು ಕೈ ಹಿಡಿದು ಜೋಕಾಲಿ ಆಡಿ ನಿರಂತರವಾಗಿ ಅವುಗಳಿಗೆ ಹಿಂಸೆ ಕೊಡ್ತಾ ಇವೆ. ರಾತ್ರಾವನಾವಿಷ್ಕೃತ ದೀಪಭಾಸ ಕಾಂತಾಮುಖಶ್ರೀ ವಿಯುತಾ ದ್ವಾಪಿ ತಿರಸ್ಕ್ರಿಯಂತೆ ಕೃಮಿತಂತು ಜಾಲೈ ವಿಚ್ಛಿನ್ನ ಧೂಮ ಪ್ರಸರಾಗವಾಕ್ಷಾ. ಇನ್ನು ನಮ್ಮ ಊರಿನ ಅರಮನೆಗಳ ಒಳಗೆ, ಜನಸಾಮಾನ್ಯರ ಮನೆಗಳ ಒಳಗೆ ದೀಪ ಬೆಳಗುತ್ತಾ ಇತ್ತು. ದೀಪಕ್ಕಿಂತ ಹೆಚ್ಚಾಗಿ ಮನೆ ದೀಪ ಅನ್ನಿಸಿಕೊಂಡ ಗೃಹಿಣಿಯರ ಮುಖ ಲಕಲಕಿಸ್ತಾ ಇತ್ತು. ಅವರ ಹಣೆಯಲ್ಲಿದ್ದ ಕಲ್ಯಾಣ ತಿಲಕ ದೀಪಶಿಖಿಯಂತೆ ತೋರ್ತಾ ಇತ್ತು. ಈಗ ಅವ್ಯಾವೂ ಇಲ್ಲ. ಮನೆ ಒಳಗಡೆ ಹೊರಗಿನ ಸೂರ್ಯನ ಬೆಳಕು ಬರೋಕ್ಕಾಗದಂತೆ ಜೇಡ್ರ ಬಲೆ ಕಟ್ಟಿದೆ. ಆ ಜೇಡ್ರ ಬಲೆಯನ್ನು ಧೂಳು ತುಂಬಿಕೊಂಡಿದೆ. ಹೀಗಾಗಿ ಇನ್ನಷ್ಟು ಮತ್ತಷ್ಟು ದಪ್ಪವಾದ ಕತ್ತಲೆಯ ತೆರೆ ಆವರಿಸಿದೆ ಅಂತ ಹೇಳ್ತಾನೆ. ಜೇಡ್ರ ಬಲೆಗೂ ಧೂಳು ತುಂಬಿಕೊಂಡಿರುವಂಥ ಚಿತ್ರಣ ನಾವು ನೋಡಿದ್ದೀವಿ, ಆದರೆ ಯಾವ ಕವಿಯೂ ವರ್ಣಿಸಿಲ್ಲ. ಕಾಳಿದಾಸ ಮಾತ್ರ ಅದನ್ನು ಗಮನಿಸ್ತಾನೆ. ಬಲಿಕ್ರಿಯಾವರ್ಜಿತ ಸೈಕತಾನಿ ಸ್ಥಾನೀಯ ಸಂಸರ್ಗಮನಾಪ್ನುವಂತಿ ಉಪಾಂತವಾನೀರಗ್ರಹಾಣಿ ದೃಷ್ಟ ಶೂನ್ಯಾನಿ ದೂಯೇ ಸರಯೂ ಜಲಾನಿ. ಇನ್ನು ನನ್ನೂರಿಗೆ ಪರಿಖೆಯಂತೆ
ಕಂದಕದಂತೆ ಸರಿಯೂ ನದಿ ಹರಿಯುತ್ತದೆ. ನೋಡಿದರೆ ಆ ಸರಿಯುವೇ ಒಂದು ತೋಳನ್ನು ನನ್ನ ಬಳಸಿಕೊಂಡು ಹೋದಂತೆ ಕಾಣುತ್ತದೆ, ನನಗೊಂದು ಉತ್ತರೀಯ ಹಾಕಿದಂತೆ. ಆ ಸರಿಯೂ ನದಿ ತೀರದಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ವ್ರತ ಮಾಡ್ತಾ ಇದ್ದರು. ದಡಗಳಲ್ಲೆಲ್ಲ ಹೂವು ಹಣ್ಣು ದರ್ಭೆ ಚೆಲ್ಲಾಪಿಲ್ಲಿಯಾಗಿರ್ತಾ ಇತ್ತು. ಈಗ ಅವೂ ಇಲ್ಲ. ಮತ್ತು ಆ ದಡದಲ್ಲಿ ಗುಪ್ತ ಪ್ರಣಯಕ್ಕಾಗಿ ವಾನೀರ ಕುಂಜ ಅಂತಂದರೆ ಹೆಬ್ಬಲಸಿನ ಗಿಡಗಳು ಯಾವುದಿದ್ದುವೋ ಅವು ಕೂಡ ಈಗ ಇಲ್ಲವಾಗಿದೆ. ಅಲ್ಲಿಯ ವಿಲಾಸ ಕೇಳಿ ಕೂಡ ಇಲ್ಲ, ಆ ಮರಗಿಡಗಳ ಗುಂಪೂ ಇಲ್ಲ, ಎಲ್ಲ ಪ್ರವಾಹ ಬಂದು ಕೊಚ್ಚಿಕೊಂಡು ಹೋಗಿ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಈ ಕಾರಣದಿಂದಾಗಿ ಈಗ ನೀನೇನು ಮಾಡಬೇಕು? ತದರ್ಹ ಸೀಮಾಂ ವಸತಿಂ ವಿಸೃಜ್ಯ ಮಾಮಭ್ಯುಪೇತುಂ ಕುಲರಾಜಧಾನೀಂ ಹಿತ್ವಾ ತನುಂ ಕಾರಣಮಾನುಷೀಂ ತಾಂ ಯಥಾ ಗುರುಸ್ತೆ ಪರಮಾತ್ಮಮೂರ್ತಿಂ. ಹೀಗಾಗಿ ನೀನು ಈ ಕುಶಾವತಿಯನ್ನು ಬಿಟ್ಟು ನಿಮ್ಮ ಕುಲರಾಜಧಾನಿಯಾದ ಸಾಕ್ಷಾತ್ತಾಗಿ ಮನು ತನ್ನ ಮನಸ್ಸಿನಿಂದ ನಿರ್ಮಿಸಿದ ಆ ಅಯೋಧ್ಯೆ, ಇಕ್ಷ್ವಾಕು ಯಾವುದಕ್ಕೆ ಕೋಟೆಯನ್ನು ಕಟ್ಟಿಸಿದ ಆ ಅಯೋಧ್ಯೆ, ಯಾವುದನ್ನು ಸತ್ಯಕ್ಕೆ ಪರ್ಯಾಯ ಶಬ್ದವಾದ ಹರಿಶ್ಚಂದ್ರ ಆಳಿದನೋ, ಯಾವುದನ್ನು ಸೌಕುಮಾರ್ಯಕ್ಕೆ ಅನ್ವಾದೇಶವಾದಂಥ ಅಜ ಆಳಿದನೋ, ಯಾವುದನ್ನು ಆಳಿ ದೇವಗಂಗೆಯನ್ನು ಭಗೀರಥ ಭೂಮಿಗೆ ತಂದನೋ, ಯಾವ ಯಜ್ಞಾದಿಗಳನ್ನು ಮಾಡಿ ಇಂದ್ರನ ಸಿಂಹಾಸನಕ್ಕೂ ಕಂಪ ಮಾಡಿದರೋ, ಒಬ್ಬರೇ ಇಬ್ಬರೇ ದಿಲೀಪ ಸಗರ ಮೊದಲಾದ ಅನೇಕ ಮಹಾರಾಜರುಗಳು ಈ ಒಂದು ಅಯೋಧ್ಯ ರಾಜಧಾನಿಗೆ ಬಾ. ವಸಿಷ್ಠರು ಅಲ್ಲಿ ಹೆಜ್ಜೆ ಇಟ್ಟದ್ದು, ವಿಶ್ವಾಮಿತ್ರರಲ್ಲಿ ಓಡಿಯಾಡಿದ್ದು, ವಾಮದೇವರಲ್ಲಿ ಮಂತ್ರ ಹೇಳಿರ್ತಕ್ಕಂಥದ್ದು, ಹನುಮಂತಾದಿಗಳು ಸಂಚಾರ ಮಾಡಿದಂಥ ಜಾಗ, ಅದಕ್ಕೆ ನೀನು ಬಾ ಅಂತ ಹೇಳ್ತಾ ಇದ್ದಾಳೆ. ಹೇಗೆ ನೀನು ಬರಬೇಕು? ಈ ಊರನ್ನು ಹೇಗೆ ಬಿಡಬೇಕು ಅಂದರೆ, ನಿಮ್ಮಪ್ಪ ಹೇಗೆ ಮಾನುಷ ಶರೀರವನ್ನು ಬಿಟ್ಟು ತನ್ನ ಅತಿಮಾನುಷವಾದ ನಾರಾಯಣ ಶರೀರವನ್ನು ಪಡೆದನೋ ಆ ರೀತಿಯಾಗಿ ನೀನು ಈ ಒಂದು ಕುಶಾವತಿಯನ್ನು ರಾಜಧಾನಿ ಮಾನುಷ, ಅದನ್ನು ಬಿಟ್ಟು ಅತಿಮಾನುಷವಾದ ದಿವ್ಯವಾದ ರಾಜಧಾನಿ ಅಯೋಧ್ಯೆಗೆ ಬರಬೇಕು. ಆ ಹೋಲಿಕೆಯೂ ತುಂಬ ಚೆನ್ನಾಗಿದೆ. ಇವನಾಗ ತಥೇತಿ ತಸ್ಯ ಪ್ರಣಯಂ ಪ್ರತೀತಃ ಪ್ರತ್ಯಾಗ್ರಹೀತ್ ಪ್ರಾಗ್ರಹರೋ ರಘೂಣಾಂ ಪೂರಪ್ಯಭಿವ್ಯಕ್ತ ಮುಖಪ್ರಸಾದ ಶರೀರ ಬಂಧೇನ ತಿರೋ ಬಭೂವ. ಆಯಿತು, ಈ ವಿಶ್ವಾಸಕ್ಕೆ ನಾನು ಖಂಡಿತ ಒಪ್ತೀನಿ ಅಂತ ಇವನು ಹೇಳ್ತಾ ಇದ್ದಂತೆ ಅವನ ಮಾತಿನ ಭರವಸೆಯಿಂದ ಸಂತೃಪ್ತಗೊಂಡು ಅಯೋಧ್ಯ ದೇವತೆ ತನ್ನ ಮಾನುಷ ಶರೀರವನ್ನು ಬಿಟ್ಟು ಕರಗಿ ಮಾಯವಾಗಿಬಿಟ್ಲು ಅಂತ. ಮುಂಜಾನೆ ಮಂಜನಂತೆ ಮಾಯವಾಗಿಬಿಡ್ತಾಳೆ. ತದದ್ಭುತಂ ಸಂಸದಿ ರಾತ್ರಿವೃತ್ತಂ ಪ್ರಾತರ್ದ್ವಿಜೇಭ್ಯೋ ನೃಪತಿ ಶಶಂಸ ಶ್ರುತ್ವಾತ್ ಏನಂ ಕುಲರಾಜಧಾನ್ಯ ಸಾಕ್ಷಾತ್ಪತಿತ್ವೇ ವೃತಮಭ್ಯನಂದನ್. ಇದನ್ನು, ಈ ಅದ್ಭುತ ವಾರ್ತೆಯನ್ನು ಮರುದಿನವೇ ಅವನು ಸಭೆಯಲ್ಲಿ ಹೇಳ್ತಾನೆ. ತನ್ನ ಪುರೋಹಿತರಿಗೆ, ದೈವಜ್ಞರಿಗೆ, ಎಲ್ಲರಿಗೂ, ಶಾಕುನಿಕರಿಗೆ ಹೇಳ್ತಾನೆ. ಅವರೆಲ್ಲರೂ ಕೇಳಿ, ಇದು ಸಾಕ್ಷಾತ್ತಾಗಿ ನಿನ್ನ ಪೂರ್ವ ಪುರುಷರ ರಾಜಧಾನಿಯನ್ನು ಪಡ್ಕೊಳ್ಳೋದಕ್ಕೆ ದಿವ್ಯವಾದಂಥ ಸಮಯ ಬಂದಿದೆ, ಅದನ್ನು ನೀನು ಹೊಂದಬೇಕು ಅಂತ. ಈ ಸಂದರ್ಭದಲ್ಲಿ ಮಲ್ಲಿನಾಥನ ಪಾಂಡಿತ್ಯ ನೋಡಿ. ಅವನು ಗಾರ್ಗ್ಯನ ಸ್ವಪ್ನಶಾಸ್ತ್ರವನ್ನು ಕುರಿತು ಉಲ್ಲೇಖ ಮಾಡ್ತಾನೆ. ಅತ್ರ ಗಾರ್ಗ್ಯ ದೃಷ್ಟ್ವಾ ಸ್ವಪ್ನಂ ಶೋಭನಂ ನೈವ ಸುಪ್ಯಾತ್ ಪಶ್ಚಾತ್ ದೃಷ್ಟಃ ಯಃ ಸಹ ಪಾಕಂ ವಿಧತ್ತೆ ಶಂಸೇದಿಷ್ಟಂ ತತ್ರ ಸಾಧು ದ್ವಿಜೇಭ್ಯ ತೇಚಾಶೀಭಿಃ ಪ್ರೀಣಯೇತ್ ನರೇಂದ್ರಂ ಪ್ರೀಣಯೇಯುರ್ ನರೇಂದ್ರಂ ಅಂತ. ಸ್ವಪ್ನ ನೋಡಿದ ಮೇಲೆ ತಕ್ಷಣ ಮಲ್ಕೊಳ್ಬಾರ್ದು, ಸ್ವಲ್ಪ ಹೊತ್ತು ಇದ್ದಿರಬೇಕು ಅಂತ. ಮಲಗಿದ ಮೇಲೆ ಮತ್ತೆ ಕನಸು ಕರಗೋಗ್ಬಿಡುತ್ತೆ ಅಂತ. ಸ್ವಪ್ನ ಬಂದ ಮೇಲೆ, ಶುಭ ಸ್ವಪ್ನ ಬಂದ ಮೇಲೆ ಏಳಬೇಕು, ಅಶುಭ ಸ್ವಪ್ನ ಬಂದರೆ ಮತ್ತೆ ಮಲಗಬೇಕು. ಇದರೊಳಗೆ ಒಂದು ಲೋಕ ವಿವೇಕವೂ ಉಂಟು. ಅಶುಭ ಸ್ವಪ್ನ ಬಂದ ಮೇಲೆ ಸ್ವಲ್ಪ ಹೊತ್ತು ಮಲಗಿ ಅದನ್ನು ಮರೆಯಬೇಕು. ಶುಭ ಸ್ವಪ್ನ ಬಂದರೆ ಎದ್ದು ಮತ್ತೆ ಅದನ್ನು ಮೆಲುಕು ಹಾಕ್ಕೊಳ್ಬೇಕು, ಒಂದು ರೀತಿಯಾದ ಉತ್ಸಾಹ ಬರುತ್ತದೆ ಅಂತ. ಆಮೇಲೆ ಅದನ್ನು 10 ಜನರ ಜೊತೆಗೆ ಹೇಳ್ಕೊಳ್ಬೇಕು. ಒಳ್ಳೆಯದೋ ಕೆಟ್ಟದ್ದೋ ಯಾವ ಸ್ವಪ್ನ ಬಂದರೂ ಹೇಳ್ಕೊಳ್ಬೇಕು. ಕೆಟ್ಟದ್ದು ಬಂದರೆ ಬೇರೆಯವರು ಸಮಾಧಾನ ಹೇಳ್ತಾರೆ, ಚಿಂತೆ ಮಾಡಬೇಡಿ ಮತ್ತೊಂದು ಅಂತ. ಈ ರೀತಿಯಾದ ಸೈಕಿಕ್ ಹೀಲಿಂಗ್ ಅಂತನ್ನುವಂಥದ್ದು ಒಂದಾಗುತ್ತದೆ. ಒಳ್ಳೆಯ ಸ್ವಪ್ನ ಬಂದ ಮೇಲೆ ಅದನ್ನು ಹೇಳಿಕೊಂಡು ಸಂತೋಷಪಟ್ಟು ಉತ್ಸಾಹವನ್ನು ತುಂಬಿಕೊಳ್ಬೇಕು. ಆಮೇಲೆ ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು ಅಂತೆಲ್ಲ ಉಂಟು ಅಂತ. ಕುಶಾವತೀಂ ಶ್ರೋತ್ರಿಯ ಸಾತ್ಸಕೃತ್ವ ಯತ್ರ ಅನುಕೂಲೇ ಹನಿಸಾವರೋಧ ಅನುದ್ರುತೋ ವಾಯುರಿವಾಭ್ರವೃಂದೈ ಸೈನ್ಯೇರಯೋಧ್ಯಾಭಿಮುಖ ಪ್ರತಸ್ಥೆ. ಇನ್ನು ಅವನು ಕುಶಾವತಿಯನ್ನು ಪೂರ್ಣವಾಗಿ ಅಗ್ರಹಾರಾದಿಗಳಿಂದ ವಿಭಾಗ ಮಾಡಿಬಿಟ್ಟ ಅಂತ. ಅಂದರೆ ಅದನ್ನೆಲ್ಲವನ್ನು ಒಂದು ದೊಡ್ಡ ವಿದ್ಯಾ ಕ್ಷೇತ್ರವಾಗಿ ಮಾಡಿದ. ಬ್ರಾಹ್ಮಣರಿಗೆ, ವಿದ್ಯಾವಂತರಿಗೆ ಎಲ್ಲರಿಗೂ ಅದನ್ನು ಅಗ್ರಹಾರಗಳಾಗಿ ವಿಭಾಗ ಮಾಡಿಕೊಟ್ಟು, ನೀವು ಇಲ್ಲಿ ಚೆನ್ನಾಗಿ ಆ ವಿದ್ಯೆ ಬೆಳೆಯುವಂತೆ ಮಾಡಿ ಅಂತ ಹೇಳ್ಬಿಟ್ಟಂತೂ ಅಂದು ತಾನು ಯಾತ್ರಾನುಕೂಲವಾದ ದಿವಸವನ್ನು ನೋಡಿಕೊಂಡು ಸಾವರೋಧ ಅಂತಃಪುರದ ಜೊತೆಗೆ ಹೊರಡ್ತಾನೆ.
ಆಗ ಯಾವ ಥರ ಇತ್ತು ಅಂತಂದರೆ ವಾಯುರಿವ ಅಭ್ರವೃಂದೈ ಸೈನ್ಯೈ ಅಯೋಧ್ಯಾಭಿಮುಖ ಪ್ರತಸ್ಥೆ. ಅಂದರೆ ಮೋಡಗಳು ಹಿಂದೆ ಗಾಳಿ ಬೀಸ್ತಾ ಇದ್ದರೆ ಹೇಗೆ ಮುಂದೆ ಚಲಿಸುತ್ತೀವೋ ಆ ರೀತಿ ಸಸೈನ್ಯನಾಗಿ ಪ್ರವೇಶ ಮಾಡಿದ. ಅದು ಕುಶಾವತಿಯಿಂದ ಅಯೋಧ್ಯೆಗೆ ಒಂದು ದೊಡ್ಡ ಎಕ್ಸೋಡಸ್ ಆಗುತ್ತದೆ. ಕಾವ್ಯದಲ್ಲಿ ಏನೆಲ್ಲ ವರ್ಣಿಸಬೇಕು ಅದರೊಳಗೆ ಯಾತ್ರೆಯನ್ನು ವರ್ಣಿಸಬೇಕು. ಸೇನಾ ಯಾತ್ರೆಯನ್ನು ವರ್ಣಿಸುವಂಥ ಈ ಒಂದು ಸಂದರ್ಭವನ್ನು ಕವಿ ತುಂಬ ಚೆನ್ನಾಗಿ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾನೆ. ಅಂದರೆ ನೋಡಿ, ಸುಮ್ಮನೆ ವರ್ಣನೆಗಾಗಿ ವರ್ಣನೆ ಅಂತಲ್ಲದೆ ಕಥಾನುರೋಧವಾಗಿ ಬರಬೇಕು. ನಗರದ ವರ್ಣನೆಗಾಗಿ ನಗರದ ವರ್ಣನೆಯಲ್ಲ, ಅದನ್ನು ಸುಂದರವಾದ ರೀತಿಯಲ್ಲಿ ಮಾಡ್ತಾನೆ. ಅದೇ ಥರ ಸೇನಾ ಪ್ರಸ್ಥಾನವನ್ನು ಕೂಡ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಮಾಡ್ತಾನೆ. ಅಂದರೆ ಎಷ್ಟು ಸೊಗಸಾಗಿ ವರ್ಣನೆಗಳನ್ನು, ಅಷ್ಟಾದಶ ವರ್ಣನೆಗಳನ್ನು ಕವಿ ಬಳಸಿಕೊಳ್ಳಬಹುದು ಅಂತ. ಪ್ರತಿಭಾಶಾಲಿಗಳಿಗೆ ಅಷ್ಟಾದಶ ವರ್ಣನೆಗಳು ಏನೂ ಗಂಟಲಗಾಳ ಅಲ್ಲ. ದುರ್ದೈವದಿಂದ ನಮ್ಮ ನವೋದಯ ಕನ್ನಡ ಸಾಹಿತ್ಯದಲ್ಲಿ ಬಿ ಎಂ ಶ್ರೀಯವರಿಂದ ಮೊದಲುಗೊಂಡು ಎಲ್ಲರೂ ಕೂಡ ಈ ವರ್ಣನೆಗಳೇ ದೊಡ್ಡ ವೈರಿ ಅಂತಂದುಬಿಟ್ರು. ಇದರಿಂದ ದೊಡ್ಡ ಉದ್ದೇಶ ಇಟ್ಟುಕೊಂಡವರು ಪೂರ್ಣವಾಗಿ ಒಬ್ಬ ಕವಿಯ ಕಾವ್ಯ ಓದೋಕ್ಕಾಗದೇ ಇದ್ದರು, ಸಂಗ್ರಹವಾದರೂ ಓದಲಿ ಅಂತ ಪಂಪ ರಾಮಾಯಣ ಸಂಗ್ರಹ, ಮತ್ತು ಕಾದಂಬರಿ ಸಂಗ್ರಹ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಆದಿಪುರಾಣ ಸಂಗ್ರಹ ಅಂತ ದೊಡ್ಡದೇ ಮಾಡಿದ್ರು. ಉದಾಹರಣೆಗೆ ಆದಿಪುರಾಣ ಸಂಗ್ರಹವನ್ನು ಯಲ್ಗುಂಡಪ್ಪನವ್ರು ಮಾಡಿದ್ರು, ಮತ್ತು ಕಾದಂಬರಿ ಸಂಗ್ರಹವನ್ನು ವೆಂಕಣ್ಣಯ್ಯನವರೇ ಮಾಡಿದ್ರು, ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳೇ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಅಂತ ಹೀಗೆ ಬೇಕಾದಷ್ಟು ಮಾಡಿದ್ರು. ಇನ್ನು ಮುಂದಿನವರು ಅದನ್ನು ಮುಂದುವರೆಸಿದ್ರು. ಅವರೆಲ್ಲ ಅನುಸರಿಸಿದ ಮಾಡೇ ಸಪರಂಡಿ ಅಂದರೆ ವರ್ಣನೆಗಳನ್ನೆಲ್ಲ ಕಿತ್ತಾಕ್ಬಿಡು, ಕಥೆ ಮಾತ್ರ ಇಡು. ಯಾವ ಕವಿಯಲ್ಲೂ ಒರಿಜಿನಲ್ ಕಥೆ ಇಲ್ಲ. ಎಲ್ಲರೂ ರಾಮಾಯಣ, ಮಹಾಭಾರತ, ಜೈನ ಕಾವ್ಯಗಳು ಇವುಗಳನ್ನೇ ಆಧರಿಸಿದ್ದು. ಅಷ್ಟೂ ಚಂಪು ಕಾವ್ಯಗಳು ಹೆಚ್ಚಾಗಿ ಜೈನರೇ ಬರೆದಿದ್ದು. ಒಂದು ಜೈನ ಕಾವ್ಯ ಓದಿದರೆ ಸಾಕು, ಪಂಚ ಕಲ್ಯಾಣಗಳಿಂದ ಪರಿಪ್ಲುತವಾದ ಆ ಜಿನೇಂದ್ರನ ಸ್ಥಿತಿ ಎಂಥದ್ದು ಅನ್ನೋದನ್ನು ನೋಡಿ ಅದರಿಂದಲೇ ವೈರಾಗ್ಯ ಬಂದುಬಿಡುತ್ತೆ. ಇನ್ಯಾವುದರಿಂದಲೂ ಅಲ್ಲ, ಅಷ್ಟು ಮೊನಾಟನಿ. ಅಲ್ಲಿರುವಂಥದ್ದೇನೆ ಅಷ್ಟಾದಶ ವರ್ಣನೆಗಳು. ಅಲ್ಲಿ ಕವಿ ಒರಿಜಿನಾಲಿಟಿ ತೋರಿಸ್ತಾನೆ. ಅವನ್ನೆಲ್ಲವನ್ನು ಬೋಳು ಮಾಡಿಬಿಟ್ರು. ಯಾಕೆಂದರೆ ಅವ್ರಿಗೆ ಮತ್ತೆ ಒಂದು ರೀತಿಯಾದ ಭ್ರಮೆ. ಆ ಬಿಳಿ ಚರ್ಮದ ವ್ಯಾಮೋಹ ನಮ್ಮಲ್ಲಿ ಎಷ್ಟಿತ್ತು ಅಂತಂದರೆ ಒಂದು ಕೀಳರಿಮೆ. ಈ ವರ್ಣನೆಗಳು ಯಾವುವು ರಿಯಲಿಸ್ಟಿಕ್ ಅಲ್ಲ ಅಂತ. ಯಾತಕ್ಕಿರಬೇಕು? ರಿಯಲಿಸಮ್ ಬೇಕಂದರೆ ನ್ಯೂಸ್ ಪೇಪರ್ ಓದಿ. ಯಾತಕ್ಕೆ ಕಾವ್ಯ ಓದೋದಕ್ಕೆ ಬರ್ತೀರಾ? ಕಾವ್ಯವನ್ನು ಕಾಪಾಡಿಕೊಳ್ಳೋಣ ನಿಮ್ಮಂಥ ಅವಿವೇಕಿ ಶುದ್ಧ ಶಠರಿಂದ ರಸವೈರಿಗಳಿಂದ ಅಂತ. ಹೀಗಾಗಿ ಬಾಣಭಟ್ಟನ ಕಾದಂಬರಿಯಲ್ಲಿ ಕಥೆ ನೋಡಿದ್ರೆ ಏನುಂಟು? ನನ್ನ ಪೂಜ್ಯ ಗುರುಗಳಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಬಾಣಭಟ್ಟನಲ್ಲಿ ವರ್ಣನೆಗಳನ್ನು ಕಿತ್ತು ಹಾಕಿ ಕಥೆಯನ್ನು ಮಾತ್ರ ಉಳಿಸಿಕೊಂಡರೆ ಕಾಳಿದಾಸನೊಂದಿಗೆ ಸ್ಪರ್ಧಿಸುವ ಮಹಾಕವಿತ್ವ ಮಾಯವಾಗಿ ಮಕ್ಕಳಿಗಷ್ಟೇ ಪ್ರಿಯವಾಗುವ ಅಲ್ಪರಂಜಕ ಕಥೆ ಉಳಿಯುತ್ತದೆ ಅಂತ. ಈ ಮಟ್ಟಕ್ಕೆ ಬಂದುಬಿಡುತ್ತೆ. ಟಿ ಎಸ್ ವೆಂಕಣ್ಣಯ್ಯನವರು ಕಾವ್ಯ ಸಂವೇದನೆ ಇರತಕ್ಕಂಥವ್ರು, ಹಿಯರ್ ಈಸ್ ಎ ಮ್ಯಾನ್ ಹೂ ಹ್ಯಾಸ್ ಫೀಲಿಂಗ್ ಆಫ್ ಪೊಯೆಟ್ರಿ ಅಂತ, ಹ್ಯಾಸ್ ಫೀಲ್ ಫಾರ್ ಪೊಯೆಟ್ರಿ ಅಂತ ಕೊಂಡಾಡಿಸಿಕೊಂಡವರು ಅಂತ ಡಿ ವಿ ಜಿಯವರೇ ಬರೀತಾರೆ. ಅವರಿಗೂ ಅಷ್ಟೇ ಬಿ ಎಂ ಶ್ರೀಕಂಠಯ್ಯನವರು ಶಿಷ್ಯರು. ಗತಾನುಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ ಅಂತ. ಕಾದಂಬರಿಯಲ್ಲಿ ಚಂದ್ರಪೀಡ ಯಾರು ಎಂಥವನು, ತಾರಾಪೀಡ ಯಾರು ಎಂಥವನು, ಕಾದಂಬರಿನ ಚಂದ್ರಪೀಡ ಮದುವೆ ಆಗ್ತಾನೋ, ವೈಶಂಪಾಯನ ಮದುವೆ ಆಗ್ತಾನೋ, ಮಹಾಶ್ವೇತೆ ಮದುವೆ ಆಗ್ತಾಳೋ ಅಥವಾ ತಪಸ್ವಿನಿಯಾಗಿರ್ತಾಳೋ, ಅದಕ್ಕೆ ಬೆಂಕಿ ಬಿತ್ತು. ಮಹಾಶ್ವೇತೆ ಹೇಗಿದ್ಳು, ಅಚ್ಚೋತ್ ಸರೋವರ ಹೇಗಿತ್ತು, ವಿಂಧ್ಯಾಟವಿ ಹೇಗಿತ್ತು, ಅದು ಬೇಕಾಗಿರುವಂಥ ವರ್ಣನೆ, ಇನ್ಯಾವುದೂ ಅಲ್ಲ. ಇದು ರವೀಂದ್ರನಾಥ್ ಠಾಗೂರರು ಗೊತ್ತಿತ್ತು. ಕಾದಂಬರಿ ಚಿತ್ರ ಅಂತ ಅದನ್ನು ಅನುವಾದ ಮಾಡಿದ್ದಂಥವರು ವೆಂಕಣ್ಣಯ್ಯನವರು ಪ್ರಾಚೀನ ಸಾಹಿತ್ಯ ಅನ್ನೋ ಪುಸ್ತಕದಲ್ಲಿ. ಅಂದರೆ ಈ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ ಮಾಡಬೇಕು ಅಂತ ಇಷ್ಟು ನೀರಸ ಮಾಡಿಬಿಡೋದಾ? ವರ್ಣನೆಯನ್ನು ಬಿಟ್ಬಿಟ್ರೆ ಏನು? ಇವತ್ತಿಗೂ ಟೆಕ್ಸ್ಟ್ ಬುಕ್ಗಳಲ್ಲಿ ಅದೇನೆ. ಕತೆ ಯಾರಿಗೆ ಬೇಕು? ಕತೆ ತಾಮ್ ನಿಮಿತ್ತ ಮಾತ್ರ ಆತ್ಮಕ್ಕೆ ಶರೀರದೋಲಂತೆ. ಕುವೆಂಪು ಅವರು ಮಾತ್ರ ಇದನ್ನು ಚೆನ್ನಾಗಿ ಪರಿಪಾಲಿಸಿದರು. ಅವರು ನಿಜವಾದ ಕವಿ. ಒಬ್ಬ ಕವಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಆ ಕಾರಣದಿಂದ ಈ ಸೇನಾ ಪ್ರಸ್ಥಾನದ ವರ್ಣನೆಯನ್ನು ನಾವು ಕೂಲಂಕಷವಾಗಿ ಮುಂದಿನ ಕಂತಿನಲ್ಲಿ ಮಾಡೋಣ. ಪ್ರಯಾಣ ಸಾಕಷ್ಟು ದೀರ್ಘಕಾಲದ್ದು. ಅಲ್ಲಿವರೆಗೆ ವಿರಾಮ, ವಿದಾಯ, ನಮಸ್ಕಾರ. ನಾಳೆ ರಾಮನವಮಿ. ರಾಮಾಯಣದ ಕಥೆಯನ್ನು ಮುಗಿಸಿದ್ದೇವೆ. ಸಮಸ್ತ ಸನ್ಮಂಗಲಾನಿ ಭವಂತು.